ವತಿಯಿಂದ ಎಲ್ಲರಿಗೂ ಧನ್ಯವಾದ. ಆ, ನಮ್ಮ ಈ ಕೋರ್ಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ATM ಕೋರ್ಸ್ ಅಂತೇಳಿ ಆಯುಷ್ಮಾನ್ ಟ್ರೆಡಿಷನಲ್ ಮೆಡಿಸಿನ್ಸ್ ಅಂತೇಳಿ ಯಾವುದೇ ಮದ್ದು ಮಾತ್ರೆ ಇಲ್ದೇನೆ ನಿಮ್ಮ ದೈನಂದಿನ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಅತಿ ಸರಳವಾಗಿ ಅತಿ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇನೆ ₹1 ಖರ್ಚು ಮಾಡದೇನೆ ಈ ಟ್ರೀಟ್ಮೆಂಟ್ಗಳನ್ನ ನೀವು ಕೊಡ್ಬೋದು. ಸೊ ಹಾಗಾಗಿ ಈ ಕೋರ್ಸ್ ಮಾಡ್ತಿರೋದು. ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅಕ್ಯುಪ್ರೆಷರು, ಕಲರು, ಸೀಟ್ಸು ಸಪ್ರೇಟ್ ಆಗಿ ಮಾಡ್ತಾ ಇದ್ವಿ. ಒಂದೊಂದು ಕೋರ್ಸ್ಗಳಿಗೆ 2,000 3,000 ಚಾರ್ಜ್ ಮಾಡ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳು ಏನಾಯ್ತು ಅಂತ ಹೇಳಿದ್ರೆ ಒಬ್ರೊಬ್ರು ಒಂದೊಂದು ಕೋರ್ಸ್ ಕೇಳ್ತಾ ಇರ್ತಾರೆ ನಮಗೆ ಪ್ರತಿ ಬಾರಿ. ಸೊ ಹಾಗೆ ಏನ್ ಮಾಡಿದ್ವಿ, ಎಲ್ಲ ಇಂಟಿಗ್ರೇಟ್ ಮಾಡುವ ಅಂತ ಹೇಳಿ ನಾನು ಒಂದ್ ಸೆಕೆಂಡ್ SVS ಅನುದಾನ ಸಂಸ್ಥಾನದಲ್ಲಿ ನಾನು MSc YT ಮಾಡ್ತಿರುವಾಗ ಈ ಆಯುರ್ವೇದ ಮತ್ತೆ ನ್ಯಾಚುರೋಪತಿ ಸ್ಟೂಡೆಂಟ್ಸ್ ನಮ್ಮ ಒಟ್ಟಿಗೆ ಇರ್ತಾ ಇದ್ರು ಕಲೀಲಿಕ್ಕೆ ಫಸ್ಟ್ ಟೈಮ್ ಅಲ್ಲಿ. ಅಲ್ಲಿ ನನಗೆ ಏನು ಕೊಂಡು ಬಂದಿದ್ದೆ ಅಂದ್ರೆ ಈ ಆಯುರ್ವೇದ ಮತ್ತೆ ಈ BMS ಆಯ್ತು, BNYS ಆಯ್ತು. BNYS ಅಂದ್ರೆ ನ್ಯಾಚುರೋಪತಿ ಅಂತ ಹೇಳಿ ಈ ಕೋರ್ಸ್ಗಳನ್ನ ಕಲೀಲಿಕ್ಕೆ 25-30 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಅವರು. ಸೀಟ್ಗಳಿಲ್ಲ ಅಂತ ಅವರು ತುಂಬಾ ಲಿಮಿಟೆಡ್ ಸೀಟ್ಗಳಿದೆ ಅಂತೇಳಿ ಆ ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡಿ ಜನರಿಗೆ ಟೀಚ್ ಮಾಡಿಸ್ತಾ ಇದ್ರು. ನಾನು ಸ್ವಲ್ಪ ಬ್ಯಾಕ್ ಸ್ಟಡಿ ಮಾಡಿದಾಗ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಸೀಟ್ಗಳು ಕಡಿಮೆ ಇರೋದು. ಈಗ BA BCom ಕೋರ್ಸ್ಗಳು ಅಷ್ಟಿರುವಾಗ ತುಂಬಾ ಜನ ಜಾಯ್ನ್ ಆಗ್ತಿದ್ದಾರೆ. ಈ ಮೆಡಿಕಲ್ ಸೀಟ್ಗಳು ಅಷ್ಟೇ ಹಾಕಿಲ್ಲ ಅಂತೇಳಿ ಆ ಲ್ಯಾಬ್ಗಳನ್ನ ನೋಡಿದಾಗ ಕೂಡ ನನಗೆ ಏನು ಒಂದೇ ಸಲ ಮಾಡಿರ್ತಾರೆ ಲ್ಯಾಬ್ಗಳನ್ನ, ಅದೇನು ಅಷ್ಟೇನು ಖರ್ಚು ಇರಲ್ಲ ಅದರಲ್ಲಿ. 20-30 ಲಕ್ಷ ಎದಕ್ಕೆ ಕೊಡಬೇಕು ಅಂತ ಹೇಳಿ ಈ ಕ್ಯಾಟಗರಿ ವೈಸ್ ಬಂದಾಗ 5 ಲಕ್ಷದಲ್ಲಿ ಆಗ್ಬಿಡುತ್ತೆ ಗೌರ್ಮೆಂಟ್ ಸೀಟ್ಸ್ ಸಿಕ್ಕಾಗ. ಈ ಜನರಲ್ ಕ್ಯಾಟಗರಿ ಹೋದಾಗ 25-30 ಲಕ್ಷ. ಇನ್ನು ನೀವು ಅಲೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಹೋದ್ರೆ ಒಂದೊಂದು CR ಆಗುತ್ತೆ. ಅದು ನೆಸೆಟ್ ಇರ್ಬೋದು ಅಂತ ಗೊತ್ತಾಯ್ತು, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಡಯಾಗ್ನೋಸ್ ಟೂಲ್ಗಳಿರುತ್ತೆ, ತುಂಬಾ ಅಡ್ವಾನ್ಸ್ ಟೂಲ್ಸ್ಗಳೆಲ್ಲ ಇರುತ್ತೆ. ಬಟ್ ಆಯುರ್ವೇದ ಮತ್ತೆ BNYS ಅಲ್ಲಿ ಮೆಡಿಸಿನ್ ಜಾಸ್ತಿ ಹೇಗೆ ಕಂಪೋಸಿಷನ್ ವರ್ಕ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಕೊನೆ ದಿನಗಳಲ್ಲಿ. ಸೊ ಹಾಗಾಗಿ ಅಂಥ ಫೀಸ್ಗಳೇನು ಇರಲ್ಲ ಅಂತ ಅನ್ಕೊಂಡು ನಾನು ಒಂದು ಥಾಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅವಾಗ ನಾನೇನಾದ್ರೂ ನೆಕ್ಸ್ಟ್ ಈ ಕೋರ್ಸ್ಗಳನ್ನ ಕಳಿಸೋದಾದ್ರೆ ಅಂದ್ರೆ ಈ ನಮ್ಮ ಸಂಸ್ಥೆಗಳನ್ನ ಮಾಡ್ಕೊಂಡು ಕೊಡೋದಾದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಜನರಿಗೆ ಆಯುರ್ವೇದ ಮುಟ್ಟಬೇಕು ಅಂತ ಹೇಳಿ. ಯಾಕಂದ್ರೆ ಆಯುರ್ವೇದ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆಯುರ್ವೇದ ಬಗ್ಗೆ ತಿಳ್ಕೊಂಡ್ರೆ ಸಾಕು, ನೀವು ನಿಮ್ಮ ಡಿಸೀಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ತಿಳ್ಕೊಬೇಕಷ್ಟೇ. ವರ್ಚುವಲ್ ಏನು ಮೈಂಡ್ ಇದೆಯಲ್ಲ ನಮ್ಮ ಇದು, ಅದನ್ನ ಥಿಂಕ್ ಮಾಡಿದ್ರೆ ಸಾಕು. ಈಗ ಹೇಳಿದೆ ನಾನು 150 ಕಿಲೋಮೀಟರ್ ಸಿಗುವಂತ ಆಹಾರಗಳನ್ನ ತಗೊಳ್ಬೇಕು ಅಂತ ಹೇಳಿ ಇದು ಆಯುರ್ವೇದ ಹೇಳುತ್ತೆ. ಮಿಲೆಟ್ಸ್ಗಳನ್ನ ಈ 12 ತಿಂಗಳು ತಗೊಳ್ಬಿಡೋದು ಅಂತ ಹೇಳುತ್ತೆ ಅದರಲ್ಲಿ. ವಿರುದ್ಧ ಆಹಾರದಲ್ಲಿ ಅದು ಬರುತ್ತೆ ಕಾನ್ಸೆಪ್ಟ್. ಹಾಗೇನೆ ಹೇಗೆ ನಮ್ಮ ನಮ್ಮ ಬಾಡಿನ ಇಂಪ್ಯಾಕ್ಟ್ ಮಾಡ್ತಿದೆ ಅದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಆಯುರ್ವೇದದಲ್ಲಿ. ನಾನು ಅದೇ ಅನ್ಕೋತಾ ಇದ್ದೆ, ವಾತ ಪಿತ್ತ ಕಫನ ಹೇಗೆ ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ನಾವು ತಿಳ್ಕೊಂಬಿಟ್ರೆ ವರ್ಚುವಲ್ ಮೈಂಡಲ್ಲಿ ನೀವು ಅದನ್ನ ಮುಂದೆ ಹೋಗಲ್ಲ. ಸಮಸ್ಯೆಗಳು ಬಂದಾಗ ನೀವು ಕೌಂಟರ್ ಮಾಡ್ಬೋದು ಅದನ್ನ. ಅದ್ರ ಬಗ್ಗೆ ನಮ್ಮ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ತಪ್ಪುಗಳನ್ನ ಮಾಡ್ತಾ ಇರ್ತೀರ. ಆ ತಪ್ಪುಗಳನ್ನ ಮಾಡಿದಾಗ ರಿಫರೆನ್ಸ್ ಇರೋದು ನಿಮ್ಮ ಹತ್ರ. ಒಬ್ರೊಬ್ರು ಹೇಳ್ತಾರೆ, ಅದನ್ನ ನೀವು ಫಾಲೋ ಮಾಡ್ತೀರಾ. ಬಟ್ ಏನಂದ್ರೆ ಅದು ಸ್ಕ್ರಿಪ್ಚರ್ ಇಂದ ಬಂದಿರುವಂತ ಕಾನ್ಸೆಪ್ಟ್ ಇದ್ರೆ ಆಗುತ್ತೆ. ನಾನು ವರ್ಷದಲ್ಲಿ ಒಂದು 10 ಸಾರಿ ಈ ನ್ಯಾಚುರೋಪತಿ ಸೆಂಟರ್ಗಳು ಇರ್ತೇನೆ, ಇನ್ಕ್ಲೂಡಿಂಗ್ ಆಯುರ್ವೇದ ಸೆಂಟರ್ಗಳಿಗೆ ಮಸಾದಿ ಅಂತ ಹೇಳಿ. ನನಗೆ ನೆಸೆಸಿಟಿ ಇಲ್ಲ ಹೋಗ್ಬೇಕಂತ ಹೇಳಿ. ಬಟ್ ನಂಗೆ ಒಂದೊಂದು ಬಾರಿ ಹೋದಾಗ ಕೂಡ ಒಂದೊಂದು ನಾಲೆಜ್ ಸಿಗ್ತಾ ಇರುತ್ತೆ. ಮತ್ತೆ ಪ್ರತಿ ಬಾರಿ ಹೋದಾಗ ಕೂಡ ನನಗೆ ವಿದೇಶಿಗರು ಜಾಸ್ತಿ ಸಿಗ್ತಾರೆ. ಈ ಚಿಕ್ಕ ಚಿಕ್ಕ ಆಯುರ್ವೇದ ಸೆಂಟರ್ಗಳೆಲ್ಲ ಹೋದ್ರೆ ನಮ್ಮ ದೇಶದವರು, ನಮ್ಮ ರಾಜ್ಯದವರು ಕಡಿಮೆನೆ. ಬೇರೆ ರಾಜ್ಯವರು ಇರ್ತಾರೆ, ಬಟ್ ನಮ್ಮ ರಾಜ್ಯವರು ಕಡಿಮೆ. ಇದ್ರ ಬಗ್ಗೆ ಒಂದ್ಸಲ ಅವೇರ್ನೆಸ್ ಮುಟ್ಬಿಟ್ರೆ ಸೊ ಚೆನ್ನಾಗಾಗತ್ತೆ ಅಂತ ಹೇಳಿ ಈ ಬರೋ ಬುಕ್ ಅಲ್ಲಿ ಕೂಡ ಆಯುರ್ವೇದ ಬಗ್ಗೆ ನಾವು ಪ್ರತಿಯೊಂದು ಕೊಟ್ಟಿದ್ದೇವೆ. ಅದರಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಬುಕ್ ನೋಡಿದಾಗ. ಸೊ ಹಾಗಾಗಿ ಈ 11 ಕಾನ್ಸೆಪ್ಟ್ಗಳನ್ನ ಕೇವಲ 5,000ದಲ್ಲಿ ಇದನ್ನ ಇಂಟಿಗ್ರೇಟ್ ಮಾಡಿ ಕೊಡ್ತಾ ಇರೋದು. 45 ಡೇಸ್ ಇರುತ್ತೆ. PPT ಸಮೇತ ಕ್ಲಾಸ್ಗಳಲ್ಲಿ BMS ಡಾಕ್ಟರ್ಗಳಿದ್ದಾರೆ, BNSಗಳಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಏನೇನಂತ ಹೇಳಿ. ಸೊ ಹಾಗಾಗಿ ಈ ಒಂದು ವಿದ್ಯೆಗಳನ್ನ ನೀವು ಕಲಿತು ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರಾಯ್ತು ನೀವು ಕೇಳಬೇಕಂತಿಲ್ಲ. ಅದು ನಮ್ಮ ರಿಲೇಟಿವ್ ಕೊಡ್ಬೇಕಾ, ನಮ್ಮ ಮಕ್ಕಳು ಕೊಡ್ಬೇಕಾ, ನಮ್ಮ ಅತ್ತೆ ಕೊಡ್ಬೇಕಾ ಅಂತ ಹೇಳಿ ನೀವು ಅದನ್ನ ಕೊಡಲೇಬೇಕು. ನಿಮ್ಗೆ ಬೇರೆ ಆಪ್ಷನ್ಗಳಿಲ್ಲ. ಇಲ್ಲಾಂದ್ರೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡ್ಬೇಕು ಅಷ್ಟೇ. ಬೆಂಗಳೂರಲ್ಲಿ ಹೋದ್ರೆ 1 ಲಕ್ಷ ಬಿಲ್ ಆಗುತ್ತೆ. ಈ ತಾಲೂಕು ಲೆವೆಲಲ್ಲಿ ಹೋದ್ರೆ 50,000 ಬಿಲ್ ಮಾಡ್ತಾರೆ ಅವರು. ಮೆಡಿಕ್ಲೇಮ್ ಇದ್ರೆ 5 ಲಕ್ಷ ಆಗ್ಬಿಡುತ್ತೆ. ಈ ಮೆಡಿಕ್ಲೇಮ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಅವ್ರಿಗೊಂಥರ. ಸೊ ಹಾಗಾಗಿ ಇಂಥ ಸತ್ಯಗಳನ್ನು ನೀವು ಅರ್ಥಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಮಟ್ಟಿಗೆ ಏನೇನು ಯಾರು ಏನು ಮಾಡ್ತಿದಾರೆ ಅಂತೇಳಿ. ನಾವು ಅಲ್ಲಿ ಹೋಗಿ ವ್ಯಾಧಿ ಆಗೋದಕ್ಕಿಂತ ಅದು ಎದಕ್ಕೆ ಆಗ್ತೀವಿ ಅಂತ ಹೇಳಿ ನಿಮ್ಗೆ ಒಂದು 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 ಐಡಿಯಾ ಇದ್ರೆ ನೀವು ಅದನ್ನ ಈಸಿಲಿ ಕೌಂಟರ್ ಮಾಡ್ಬೋದು. ಆ ಉದ್ದೇಶದಿಂದ ಈ ಆಯುಷ್ಮಾನ್ ನಮ್ಮ ಶುರು ಮಾಡಿರೋದು. ಸೊ ಹಾಗಾಗಿ ಈ ವಿದ್ಯೆಗಳನ್ನ ನಿಮಗೆ ಕಲಿಸ್ಕೊಡ್ತಾ ಇದ್ದಾವೆ. ಈ ವಿದ್ಯೆಗಳನ್ನ ಯಾವುದೇ ಒಂದು ವ್ಯವಹಾರಿಕ ದೃಷ್ಟಿ ಇಲ್ದೇನೆ ಹೀಲಿಂಗ್ ದೃಷ್ಟಿ ಇಟ್ಕೊಂಡು ನೀವು ನಿಮ್ಮ ಸುತ್ತಮುತ್ತವರಿಗೆಲ್ಲ ಕೊಡಿ. ನಮ್ಮಲ್ಲಿ ಹತ್ತತ್ರ ಒಂದು 4,000 ಅನ್ಕೋತೀನಿ ಹಚ್ಕೊಂಡು ಕಲ್ತವ್ರು. ಅದರಲ್ಲಿ ಗೊತ್ತಿಲ್ಲ ನನಗೆ ಎಷ್ಟು ಜನ ಅಂತ, ಒಂದು 500 ಜನ ಹಿಡ್ಕೋತೇನೆ ಹೀಲರ್ಸ್ ಆಗಿದ್ದಾರೆ. ಸೊ ಅವರೆಲ್ಲ
ತುಂಬಾ ಜನಕ್ಕೆ ಹೀಲಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ಗ್ರೂಪ್ಗಳು ನೋಡ್ತಾ ಇರ್ತೀರಾ ನೀವೆಲ್ಲ. ತುಂಬಾ ಅಡ್ಮಿನ್ಸ್ಗಳು ಇರ್ತಾರೆ. ತುಂಬಾ ಜನ ಅವರು ಆರ್ಥಿಕವಾಗಿ ಮತ್ತೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಸಬಲರಾಗಿದ್ದಾರೆ. ಆಲ್ಮೋಸ್ಟ್ ಲೇಡೀಸ್ ಜಾಸ್ತಿ ಇರೋದು ಅದರಲ್ಲಿ ಹೀಲರ್ಸ್ಗಳು. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಆಯುಷ್ ನಮ್ದು ಇದನ್ನ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾವೆ. ಇದನ್ನ ನೀವು ಎಥಿಕಲ್ ಆಗಿ ಯೂಸ್ ಮಾಡಿ ಅಂತ ಹೇಳಿ ಅಷ್ಟೇ. ಮತ್ತೆ ಪ್ರವೀಣ್ ಗುರುಗಳು ಇದನ್ನ 45 ಡೇಸ್ ಈ ಕ್ಲಾಸ್ ತಗೋತಾರೆ. ಇದನ್ನ PPT ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಯಾವ ತರ ಇದನ್ನ ಮನಿಪುಲೇಟ್ ಮಾಡಿ ಕರೆಕ್ಟ್ ಆಗಿ ಅದನ್ನ ಸೆಗ್ರಿಗೇಷನ್ ಮಾಡಿ ಇಂಟಿಗ್ರೇಷನ್ ಮಾಡಿ ಮಾಡ್ಬೇಕಂತ ಹೇಳಿ ಐಡಿಯಾ ಕೊಟ್ಟಿದ್ರು ನಮಗೆ. ತುಂಬಾ ಚೆನ್ನಾಗಿದೆ ಕ್ಲಾಸು. ಅಟೆಂಡ್ ಮಾಡಿ. ಈ ಕ್ಲಾಸ್ನ 5 ದಿವಸ ಕಂಟಿನ್ಯೂಸ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅವರನ್ನು ನೋಡ್ಕೊಳ್ಳಿ. ವಿಡಿಯೋಸ್ ಕೂಡ ನಾನು ಸೋಷಿಯಲ್ ಮಾಡಲ್ ಹಾಕ್ತೇನೆ 5 ದಿವಸ ಕಂಟಿನ್ಯೂಸ್ ಆಗಿ. ಆಮೇಲೆ ಯಾರಾದರೂ ಬೇಕಿದ್ದರೆ ಪೇಡ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಮತ್ತೇನೋ ಡೌಟ್ಸ್ಗಳಿದ್ದರೆ ಗ್ರೂಪಲ್ಲಿ ಹಾಕಿ, ಅಲ್ಲಿ ಡಿಸ್ಕಸ್ ಮಾಡುವ. ಮತ್ತೆ ಈಗ ಗುರುಗಳು ತೋತಾರನ್ನ. ಧನ್ಯವಾದ. ಓಕೆ ಸರ್, ಸ್ಟಾರ್ಟ್ ಮಾಡ್ಬೋದಾ? ಓಕೆ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರವೀಣ್ ಕುಮಾರ್ ಪಾಟೀಲ್ ಅಂತ ಹೇಳಿ. ಸುಮಾರು ಜನ ನಾನು ನೋಡಿದ್ದೀರಾ. ಸೊ ಸುಮಾರು ಜನ ಹೊಸರು ಇರೋದ್ರಿಂದ ನಾನು ಇಂಟ್ರಡಕ್ಷನ್ ಕೊಡ್ತಾ ಇರೋದು. ಸೊ ಇಷ್ಟು ದಿವಸ ಎಲ್ಲರೂ ಕಲ್ತಿದ್ದೀರಾ, ಅಕ್ಯುಪ್ರೆಷರ್ ಕಲ್ತಿದ್ದೀರಾ, ಕಲರ್ ಥೆರಪಿ ಕಲ್ತಿದ್ದೀರಾ, ಆರಿಕ್ಯುಲರ್ ಕಲ್ತಿದ್ದೀರಾ. ಸೊ ಇವತ್ತು ನಾವು ನೋಡ್ತಿರೋದೇನು ಅಂತಂದ್ರೆ, ಈ ATM ಕಾನ್ಸೆಪ್ಟ್ ನಾವು ತಂದಿದ್ದು ಏನಕ್ಕೆ ಅಂದ್ರೆ, ಸುಮಾರು ಜನಕ್ಕೆ ಏನಿದೆ ಅಂದ್ರೆ ಮೈಂಡಲ್ಲಿ ಎಲ್ಲಾನು ಒಂದೇ ಕಡೆ ಕಲಿಯೋದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ, ಇದು ಸುಮಾರು ಜನದ್ದು ಒಂದು ಮೈಂಡಲ್ಲಿ ಇರುತ್ತೆ. ನಾವು ಕಲರ್ ಥೆರಪಿ ಕಲ್ತಿದ್ದೀವಿ, ಮತ್ತೆ ಸೀಡ್ ಥೆರಪಿ ನಾವು ಮಾಡಬೇಕು ಅಂದ್ರೆ 1 ಮಂತ್ ವೇಟ್ ಮಾಡಬೇಕು, 2 ಮಂತ್ಸ್ ವೇಟ್ ಮಾಡಬೇಕು. ಸೊ ಹಿಂಗಾಗಿ ನಾವೇನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ದಯಾನಂದ್ ಸರ್ ಒಟ್ಟಿಗೆ ಎಲ್ಲಾನು ಒಂದೇ ಒಂದು ಸೂರಲ್ಲಿ ಎಲ್ಲ ಒಂದು ಸೊಲ್ಯೂಷನ್ಸ್ ಕೊಡೋಣ. ಯಾಕಂದ್ರೆ ನಾವು ಈ ಒಂದು ಟ್ರೀಟ್ಮೆಂಟ್ ಕೊಡಕ್ ಹೋಗ್ತಿದ್ದೀವಿ ಅಂತಂದ್ರೆ ಯುದ್ಧಕ್ಕೆ ಹೊಂಟಂಗೆ. ಓಕೆನಾ? ಒಂದೇ ಅಸ್ತ್ರದಿಂದ ಆಗಲ್ಲ. ಯುದ್ಧಕ್ಕೆ ಹೊಂಟಾಗ ಎಲ್ಲಾ ರೀತಿ ರೆಡಿ ಇರಬೇಕು. ಹಿಂಗಾಗಿ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರು ಮತ್ತೆ ಈ ಆರಿಕ್ಯುಲರು, ಈ ತರ 12ರಿಂದ 13 ತರ ಬೇರೆ 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 ವಿದ್ಯೆಗಳನ್ನ ನಿಮ್ಮ ಹತ್ರ ಕಲ್ಕೊಂಡಿದ್ರೆ ನೀವು, ಯಾವುದು ವರ್ಕ್ ಆಗುತ್ತೆ ಆ ಒಂದು ಪೇಷಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಬ್ಬರಿಗೆ ಕಲರ್ ಥೆರಪಿ ಬೇಗ ಕೆಲಸ ಮಾಡುತ್ತೆ, ಕೆಲವೊಬ್ಬರಿಗೆ ಅಕ್ಯುಪ್ರೆಷರ್ ಬೇಗ ಕೆಲಸ ಮಾಡುತ್ತೆ. ಅದನ್ನ ನೀವು ಅರಿತುಕೊಂಡು ನೀವು ಟ್ರೀಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಎಲ್ಲರನ್ನೂ ಒಬ್ಬನ ಹೀಲರ್ ಅನ್ನಾಗಿ ಕನ್ವರ್ಟ್ ಮಾಡೋಣ ಅಂತ ನಮ್ಮ ಇಂಟೆನ್ಷನ್. ಓಕೆನಾ? ಇದನ್ನ ಬೇಸಿಕ್ಕು ಅಡ್ವಾನ್ಸ್ ಅಂತ ನೋಡೋದಕ್ಕಿಂತ ಮುಂಚೆ ಇದು ಫೌಂಡೇಶನ್. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ಅ ಫೌಂಡೇಶನ್ ಕೋರ್ಸ್. ಇದರಲ್ಲಿ A to Z ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಈಗ ನಾವು ಎಷ್ಟೋ ಜನ ಕೇಳ್ತಿದ್ರ ಸಿಂಗಲ್ ಪಾಯಿಂಟ್ ಇರುತ್ತಾ, ಬೇರೆ 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 ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ ಅಂತ. ಬಟ್ ಆ ಸಿಂಗಲ್ ಪಾಯಿಂಟ್ ಕಲಿಬೇಕು ಅಂತಂದ್ರೆ ನಮಗೊಂದು ಕೋರ್ ನಾಲೆಜ್ ಬೇಕು. ಓಕೆನಾ? ಈಗ ನಾವು ಇದೊಂಥರ ಹೆಂಗೆ ಅಂತಂದ್ರೆ, LKG ಇಂದ ಕಲಿತಾ ಹೋದ್ರೆ ಅವಾಗ ನಾವು PUC ಕಲಿಬಹುದು, ಡಿಗ್ರಿ ಕಲಿಬಹುದು. ಈಗ ಸಡನ್ ಆಗಿ ನಾವು ಡಿಗ್ರಿ ಜಂಪ್ ಆಗಕ್ಕಾಗಲ್ವಲ್ಲ, ಸೇಮ್ ಹಂಗೇನೆ ಇಲ್ಲಿ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಬಾಡಿ ಸ್ಟ್ರಕ್ಚರ್ ಹೆಂಗಿದೆ, ಅನಾಟಮಿ ಹೆಂಗಿದೆ, ಯಾವ ಆರ್ಗನ್ಸ್ ಹೆಂಗ್ ಕೆಲಸ ಮಾಡುತ್ತೆ, ಆರ್ಗನ್ ಕಂಟ್ರೋಲ್ ಸೈಕಲ್ ಏನು, ಯಾವ ಆರ್ಗನ್ ಇಂದ ಇನ್ನೊಂದು ಆರ್ಗನ್ಗೆ ಎನರ್ಜಿ ಹೋಗುತ್ತೆ, ಮತ್ತೆ ಹೆಂಗ್ ಹೋಗುತ್ತೆ, ಆರ್ಗನ್ ಕ್ಲಾಕ್ ಅಂದ್ರೆ ಏನು, ಯಾವ ಟೈಮಿಂದ ಯಾವ ಟೈಮಿಗೆ ಈ ಒಂದು ಆರ್ಗನ್ಗಳು ಕೆಲಸ ಮಾಡುತ್ತೆ, ಡಿಟಾಕ್ಸ್ ಮಾಡೋದು ಹೆಂಗೆ. ಈಗ ಸುಮಾರು ಜನ ಇದೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತಾರೆ, ಡಿಟಾಕ್ಸ್ ಹೆಂಗ್ ಮಾಡಬೇಕು ಅದೆಲ್ಲ. ಇದೆಲ್ಲ ನಮ್ಮ ಅಕ್ಯುಪ್ರೆಷರು ಆಯುರ್ವೇದದಲ್ಲಿ ತುಂಬಾ ದಿವಸದಿಂದನೇ ಇದೆ. ಓಕೆನಾ? ಇದನ್ನ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಸುಮಾರು ಜನ ಗುರುಗಳ ಹತ್ರ ಕಲ್ತ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಸಾಧ್ಯವಾದಷ್ಟು ಅದನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಡೌಟ್ ಬಂದ್ರೆ ಅದನ್ನ ಬರ್ದಿಟ್ಕೊಂಡಿರಿ. ಕೊನೆಯಲ್ಲಿ ನೀವು ಚಾಟ್ ಬಾಕ್ಸ್ ಅಲ್ಲಾದ್ರೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಸಾಧ್ಯವಾದಷ್ಟು ಅನ್ಮ್ಯೂಟ್ ಮಾಡ್ತೇನೆ. ಓಕೆ? ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಕನ್ವರ್ಟ್ ಮಾಡ್ತೇನೆ. ಎಲ್ಲರಿಗೂ ಚಾನ್ಸ್ ಸಿಗುತ್ತೆ. ಸರಿನಾ? ತುಂಬಾ ಇನ್ನೂ ಮಿನಿಮಮ್ 40 ದಿವಸ ಮಿನಿಮಮ್ ಇದ್ದೇ ಇರುತ್ತೆ ಕ್ಲಾಸು. ಸೊ ಅಷ್ಟರಲ್ಲಿ ಎಲ್ಲರಿಗೂ ಚಾನ್ಸ್ ಕೊಡೋ ಒಂದು ಪ್ರಯತ್ನವನ್ನ ಮಾಡೋಣ. ಇವತ್ತು ಸಿಗ್ಲಿಲ್ಲ ಅಂತಂದ್ರೆ ನಾಳೆ ಸಿಗುತ್ತೆ, ಬೇಜಾರು ಮಾಡ್ಕೋಬಿಡಿ ಯಾರು. ಓಕೆನಾ? ಇವತ್ತಿಂದ ನೆಕ್ಸ್ಟ್ 5 ಡೇಸ್ ಫ್ರೀ ಇರುತ್ತೆ ಕ್ಲಾಸ್. ಯಾರು ಬೇಕಿದ್ರು ಜಾಯ್ನ್ ಆಗ್ಬೋದು. ಇದನ್ನ ಫ್ರೀ ಇಟ್ಟಿದ್ದ ಇಂಟೆನ್ಷನ್ ಏನು ಅಂತಂದ್ರೆ, ನಿಮಗೆ ನೀವು ಕೊಟ್ಟಿರೋ ಅಮೌಂಟ್ ವರ್ತ್ ಕ್ವಾಲಿಟಿ ಸಿಗ್ಬೇಕು. ಕರೆಕ್ಟಾ? ನೀವೇನ್ ಹಣ 5,000 ರೂಪಾಯಿ ಪೇ ಮಾಡಿದ್ದೀರಾ, ಅದು ಒಬ್ಬೊಬ್ಬರಿಗೆ ಸಣ್ಣದು, ಒಬ್ಬರಿಗೆ ದೊಡ್ಡದು. ಕರೆಕ್ಟಾ? ಬಟ್ ಮಿಡಲ್ ಕ್ಲಾಸ್ ಅಂತ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥಿಂಕ್ ಮಾಡಿದ್ರೆ ದೊಡ್ಡ ಅಮೌಂಟೇ ಅದು, 5,000. ಕರೆಕ್ಟಾ? ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ನೀವು ವರ್ತ್ ಅನಿಸ್ಬೇಕು. ಹಿಂಗಾಗಿ ಎಲ್ಲಾನು ಒಂದೇ ಕಡೆ ಕೊಡ್ತಿದೀವಿ. ಅದನ್ನ ಸಿಸ್ಟಮೆಟಿಕ್ ಕೊಡೋ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಬರ್ದಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ನೀವು ಕೇಳ್ತಾ ಹೋದ್ರೆ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಓಕೆನಾ? ಎಸ್. ಈಗ ಫಸ್ಟಿಗೆ ಸ್ಟಾರ್ಟ್ ಮಾಡೋದೇನು ಅಂತಂದ್ರೆ, ಈ ಒಂದು ATM ಕೋರ್ಸ್ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತೆ ಈ ಒಂದು ಮೆಡಿಕಲ್ಗೆ ಮತ್ತೆ ನಮಗೆ ಏನ್ ಡಿಫ್ರೆನ್ಸ್ ಇದೆ. ಇದ್ರಲ್ಲಿ ಆಲ್ರೆಡಿ ಎಲ್ಲ ಇದ್ದೀರಾ, ಬಟ್ ಅಂದ್ರೆ ಗೊತ್ತಿರೋರು ಇದ್ದೀರಾ. ಸ್ವಲ್ಪ ಜನ ಹೊಸ ಕ್ರೌಡ್ ಇರೋದ್ರಿಂದ ಕ್ಲಾರಿಟಿ ಕೊಡೋಣ ಅಂತ ಇದನ್ನ ಹೇಳ್ತಿರೋದು. ಓಕೆನಾ? ಮೆಡಿಕಲ್ ಅಂತ ಹೋದ್ರೆ ನಾವು ತುಂಬಾ ತರ ಬರುತ್ತೆ. ಆಯುರ್ವೇದ ಬರುತ್ತೆ, ಅಲೋಪತಿಕ್ ಬರುತ್ತೆ, ಹೋಮಿಯೋಪತಿಕ್ ಬರುತ್ತೆ. ಸುಮಾರು ತರದ ಒಂದು ಟ್ರೀಟ್ಮೆಂಟ್ ಮೆಥಡ್ಸ್ ಇದೆ. ಓಕೆನಾ? ಈ ಒಂದು ನಮಗೆಲ್ಲ ಗೊತ್ತಿರೋದೇನು ಅಂತಂದ್ರೆ, ಅಲೋಪತಿ ತುಂಬಾ ಫೇಮಸ್. ಈಗ ನಾವೆಲ್ಲ ಏನ್ ಮಾಡ್ತೀವಿ, ಪೇನ್ ಕಿಲ್ಲರ್ ತಗೋತೀವಿ, ಟ್ಯಾಬ್ಲೆಟ್ ತಗೋತೀವಿ, ಬೇಗ ಹುಷಾರಾಗುತ್ತೆ, ಮತ್ತೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ನಿಮ್ಗೆ ಕಾಣಕ್ ಸಿಗುತ್ತೆ. ಸಿಂಪ್ಟಮ್ಸ್ ಇಮಿಡಿಯೇಟ್ ಆಗಿ ಕಡಿಮೆ ಆಗ್ಬಿಡುತ್ತೆ.
ಕರೆಕ್ಟಾ? ನೀವು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ. ಹಿಂಗಾಗಿ ನಮ್ಮ ಇದರಲ್ಲಿ ಹೆಂಗೆ ಮಾಡ್ತೀವಿ ಅಂತಂದ್ರೆ, ನಾವು ಡ್ರಗ್ಲೆಸ್ ನಾವು ಟ್ರೀಟ್ ಮಾಡೋದು ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಮೆಡಿಸಿನ್ ಕೊಡಲ್ಲ. ಮೆಡಿಸಿನ್ ಬಿಡಿ ಅಂತ ಹೇಳಬೇಡಿ, ಎಲ್ಲರಿಗೂ ಹೇಳ್ತೀನಿ ನೋಡಿ. ಈ ಕ್ಲಾಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರೋ, ಯಾರ್ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದಿದ್ದೀರೋ, ನೀವೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ 3 ಕಂಡೀಷನ್ ಮೇಲೆ ಮಾಡಿ. ಯಾರಿಗೂ ಟ್ಯಾಬ್ಲೆಟ್ ಬಿಡಿ ಅಂತ ಹೇಳಬೇಡಿ, ಯಾರಿಗೂ ಟ್ಯಾಬ್ಲೆಟ್ ತಗೋ ಅಂತ ಹೇಳಬೇಡಿ. ಅದನ್ನ ಹೇಳೋ ರೈಟ್ಸ್ ನಮಗಿಲ್ಲ. ಕ್ಲಿಯರ್? ಅವರು ಟ್ಯಾಬ್ಲೆಟ್ಸ್ ಬಿಡ್ಬೇಕಾ ತಗೋಬೇಕಾ ಅಂತ ಕೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಡಿಸಿಷನ್ ತಗೊಳ್ಳಿ ಅಂತ ಅವ್ರಿಗೆ ನೀವು ಬಿಡಿ. ಕ್ಲಿಯರ್? ಇದೆರಡನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಯಾವುದು ಮೆಡಿಸಿನ್ಸ್ ಅನ್ನ ನೀವು ಪ್ರಿಸ್ಕ್ರೈಬ್ ಮಾಡಂಗಿಲ್ಲ, ಈ ಟ್ಯಾಬ್ಲೆಟ್ ತಗೊಳ್ಳಿ ಆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಯಾಕಂದ್ರೆ ನಮ್ಮ ಒಂದು ಥೆರಪಿ ಹೆಂಗೆ ಅಂತಂದ್ರೆ, ನಮ್ಮದ್ರಲ್ಲಿ ಇದು ಕಂಪ್ಲೀಟ್ಲಿ ಡ್ರಗ್ಲೆಸ್ ಥೆರಪಿ. ಇದರಲ್ಲಿ ನಾವು ಮೆಡಿಸಿನ್ಸ್ ಕೊಡಲ್ಲ, ಅಲ್ಟರ್ನೇಟಿವ್ ಥೆರಪೀಸ್, ಎನರ್ಜೀಸ್ ಯೂಸ್ ಮಾಡ್ಕೊಂಡು ನಾವು ಇದರಲ್ಲಿ ಹೀಲಿಂಗ್ ಕೊಡ್ತಾ ಹೋಗ್ತೀವಿ. ಯಾವ ಎನರ್ಜಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ನಂದು 5 ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸುಮಾರು ಜನ ಹೇಳ್ತಾ ಇದ್ದಾರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಫಸ್ಟ್ ಕ್ಲಾಸ್ ಇದು, ನಾನು ಕಲಿಬೋದಾ ಅಂತ. ಯಾರು ಬೇಕಿದ್ರು ಕಲಿಬೋದು. ಚಿಕ್ಕ ಮಗುನ್ ಕೂರಿಸಿದ್ರೆ ಅವ್ರಿಗೂ ಅರ್ಥ ಆಗೋ ಥರ ಮಾಡಿದೀವಿ. ಓಕೆ? ಸೊ ಫ್ರೆಶ್ ಮೈಂಡ್ ಇಟ್ಕೊಂಡು ಕೂತ್ಕೊಳ್ಳಿ. ನಿಮ್ಗೆಲ್ಲ ಕಲ್ತಿದ್ದೀರಾ ಅಂತಂದ್ರೆ ಕಲ್ತಿರೋದನ್ನ ಒಂಚೂರು ಸೈಡ್ ಇಡಿ, ಹೊಸದೇನಾದ್ರು ಸಿಗ್ಬೋದು ನಿಮಗೆ, ಅದನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ. ಓಕೆ? ಇದರಲ್ಲಿ ಮಿಕ್ಸ್ ಕ್ರೌಡ್ ಇರೋದ್ರಿಂದ ಒಂದು ಸ್ವಲ್ಪ ಪೇಷನ್ಸ್ ಆಗಿ ವೇಟ್ ಮಾಡಿ. ಎಲ್ರಿಗೂ ತಗೊಂಡು ಹೋಗೋಣ ಅಂತ ನಾನು ಹೇಳೋದು. ನಾವು ಕಲಿಯೋಣ, ಅದ್ರ ನಮ್ಮ ಜೊತೆಗೆ ಎಲ್ಲರೂ ಬರಲಿ, ಆ ಇಂಟೆನ್ಷನ್ ಇಟ್ಕೊಂಡು ಬೇಸಿಕ್ ಇಂದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿರೋದು. ಓಕೆ? ಎಸ್. ಇದರಲ್ಲಿ ಯಾವುದೇ ರೀತಿ ನೀಡ್ಲಿಂಗ್ ಇರಲ್ಲ. ಅಕ್ಯುಪಂಕ್ಚರ್ ಬೇರೆ, ಅಕ್ಯುಪ್ರೆಷರ್ ಬೇರೆ. ನೀವಿಲ್ಲಿ ಕಲಿತಿರೋದು ಅಕ್ಯುಪ್ರೆಷರ್. ಅಂಡ್ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಯ್ತು, ಮತ್ತೆ ಇದರಲ್ಲಿ ಆಯ್ತು, ಏನು ಅಕ್ಯುಪಂಕ್ಚರ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಸರ್ಟಿಫಿಕೇಶನ್ ಆಗಿರ್ಬೇಕು. BYNS ಇಂದ ಅಪ್ರೂವ್ ಆಗಿರ್ಬೇಕು. ಅಂದ್ರೆ ಬ್ಯಾಚುಲರ್ ಆಫ್ ಯೋಗ ಅಂಡ್ ನ್ಯಾಚುರೋಪತಿ ಸೈನ್ಸ್. ಅಲ್ಲಿಂದ ಸರ್ಟಿಫಿಕೇಶನ್ ಇದ್ರೆ ಮಾತ್ರ ನೀವು ಅಕ್ಯುಪಂಕ್ಚರ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ನಾವಿಲ್ಲಿ ಕಲಿಸ್ಕೊಡ್ತಿರೋದು ಅಕ್ಯುಪ್ರೆಷರ್. ಅಕ್ಯುಪ್ರೆಷರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ವಾ, ಆ ಕಂಡೀಷನ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆದ್ರೆ ನಂದು ಇನ್ನೂ ಒಂದು ಗೈಡೆನ್ಸ್ ಎಲ್ಲರಿಗೂ ಏನು ಅಂತಂದ್ರೆ, ನೀವೆಲ್ಲ ಕಲಿತಿದ್ದೀರಾ, ಕಲ್ತು ಫಸ್ಟ್ ಡೇ ಇಂದಾನೆ ನಿಮ್ಗೆಲ್ಲ ಅಪ್ಲೈ ಮಾಡಬೇಕು ಅಂತ ಮೈಂಡಲ್ಲಿ ಬರುತ್ತೆ, ಇದನ್ನ ಟ್ರೈ ಮಾಡಬೇಕು ಅಂತ. ಬಟ್ ನಾನು ಹೇಳೋದೇನು ಅಂತಂದ್ರೆ, ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರಸ್. ವೆಯ್ಟ್ ಮಾಡಿ, ಕಂಪ್ಲೀಟಾಗಿ ಕಲ್ಕೊಂಡು ಮಾಡಿ. ಓಕೆ? ನೀವು ಜ್ವರ, ಕೆಮ್ಮು ಇದರಿಂದ ಹಿಡಿದು ಮೈಗ್ರೇನು, ವರ್ಟಿಗೋ, ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನು, ಕಿಡ್ನಿ ಸ್ಟೋನು, ಇಂಥದಕ್ಕೆಲ್ಲ ಟ್ರೀಟ್ ಮಾಡ್ಬೋದು. ಓಕೆ? ನಿಮ್ಗದು ಸ್ವಲ್ಪ ಪೇಷನ್ಸ್ ಆಗಿ ನಿಧಾನಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಹೇಳ್ಕೊಡೋದು ಟ್ರೀಟ್ಮೆಂಟ್ಸ್ ಹೇಳ್ಕೊಡಲ್ಲ. ಇಲ್ಲಿ ಯಾರು ಟ್ರೀಟ್ಮೆಂಟ್ಸ್ ಕಲೀಲಿಕ್ಕೆ ಬಂದಿದ್ದೀರಾ ಅಂತಂದ್ರೆ ಒಂದು ಸ್ವಲ್ಪ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಲಿಸೋದು ಕಾನ್ಸೆಪ್ಟ್ಸ್ ಅನ್ನ ಕಲಿಸ್ತೀನಿ. ಯಾವ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ಸೀಡ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ಕಲರ್ ಹೆಂಗ್ ವರ್ಕ್ ಆಗುತ್ತೆ, ಅದನ್ನ ನೀವು ಸಿಚುವೇಶನ್ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಅದ್ರ ಜೊತೆಗೆ ಸುಮಾರು ಜನ ಇದ್ರಲ್ಲಿ ಆಲ್ರೆಡಿ ಕಲ್ತಿದಾರ ಇದ್ದೀರಾ. ಕಲರ್ ಥೆರಪಿ ಮಾಡಿದ್ದೀರಾ, ಸೀಡ್ ಥೆರಪಿ ಮಾಡಿದ್ದೀರಾ, ಅಕ್ಯುಪ್ರೆಷರ್ ಮಾಡಿದ್ದೀರಾ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ರದ್ದು ಡಯಾಗ್ನೋಸಿಸ್ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಪ್ರಾಬ್ಲಮ್ ಅನ್ನ ಕರೆಕ್ಟಾಗಿ ಕಂಡು ಹಿಡಿದ್ರೆ ಮಾತ್ರ ನಿಮಗೆ ಪ್ರಾಪರ್ ಸೊಲ್ಯೂಷನ್ ಕೊಡಕ್ಕೆ ಸಾಧ್ಯ ಆಗೋದು. ಕರೆಕ್ಟಾ? ಸೊ ಇಲ್ಲಿ ಎಲ್ಲರದ್ದು ಪ್ರಾಬ್ಲಮ್ ಏನು ಅಂದ್ರೆ ಡಯಾಗ್ನೋಸಿಸ್ ಬರ್ತಿಲ್ಲ ನಿಮ್ಗೆ. ಟಂಗ್ ನೋಡಿ ಡಯಾಗ್ನೋಸ್ ಮಾಡೋದು ಹೆಂಗೆ, ಪಲ್ಸ್ ನೋಡಿ ಡಯಾಗ್ನೋಸ್ ಮಾಡೋದು ಹೆಂಗೆ, ಕ್ವಶನ್ಸ್ ಕೇಳ್ಬಿಟ್ಟು ಡಯಾಗ್ನೋಸ್ ಮಾಡೋದು ಹೆಂಗೆ, ಸಿಂಪ್ಟಮ್ಸ್ ಅನ್ನ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡೋದು ಹೆಂಗೆ, ಇದನ್ನ ನಾನು ಇಲ್ಲಿ ಸ್ವಲ್ಪ ಡೀಪ್ ಆಗಿ ಸ್ಟ್ರೆಸ್ ಕೊಟ್ಟು ಕಲಿಸ್ತೀನಿ. ಅದ್ರ ಜೊತೆಗೆ ಫುಡ್. ನನ್ನ ಕ್ಲಾಸಲ್ಲಿ ನಾನು ಆವಾಗಲೂ ಇಂಟ್ರೊಡಕ್ಷನ್ ಕ್ಲಾಸಲ್ಲೂ ಹೇಳಿದ್ದೆ, ಇವಾಗಲೂ ಹೇಳ್ತಿದ್ದೀನಿ, ಮೇಜರ್ ಆಗಿ ನಾನು ಫೋಕಸ್ ಮಾಡೋದು ಫುಡ್ ಮೇಲೆ. ಯಾಕಂದ್ರೆ ನಾವು ಏನೇ ಟ್ರೀಟ್ ಮಾಡಿದ್ರು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ, ಫುಡ್ ಕರೆಕ್ಟಾಗಿ ನಾವು ತಗೊಳ್ಳಿಲ್ಲ ಅಂತಂದ್ರೆ ಯಾವ ಟ್ರೀಟ್ಮೆಂಟು ವರ್ಕ್ ಆಗಲ್ಲ. ಅಂಡ್ ಎಲ್ಲ ಟ್ರೀಟ್ಮೆಂಟು ಕ್ಷಣಿಕ. ಓಕೆ? ಇನ್ನು ರಿಸಲ್ಟ್ಸ್ ಅಂತ ಬಂದ್ರೆ, ಇಲ್ಲಿ ಕೆಲವೊಬ್ಬರಿಗೆ ವರ್ಕ್ ಆಗಿರುತ್ತೆ, ಕೆಲವೊಬ್ಬರಿಗೆ ವರ್ಕ್ ಆಗಿರಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ ಮತ್ತೆ ವಾಪಸ್ ಬರುತ್ತೆ, ಪೂರ್ತಿ ಹೋಗಿರುತ್ತೆ. ಹಿಂಗೆಲ್ಲ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅವಾಗ ನೀವು ರಿಲೇಟ್ ಮಾಡ್ತಾ ಹೋಗ್ಬೋದು. ಓಕೆ? ಸ್ಟಾರ್ಟ್ ಮಾಡೋಣ. ಎಸ್. ಸಾಧ್ಯವಾದಷ್ಟು ಒಂದು ಪೆನ್ನು ಮತ್ತೆ ಬುಕ್ ಅನ್ನ ಇಟ್ಕೊಳ್ಳಿ. ಆಮೇಲೆ ನಂದು ಕ್ಲಾಸದ್ದು ಒಂದು ರೂಲ್ ಏನು ಅಂತಂದ್ರೆ, ಯಾರು ಕ್ಯಾಮ್ರಾ ಆನ್ ಮಾಡಿದಿರೋ ಅವ್ರಿಗೆ ಮಾತ್ರ ನಾನು ಅನ್ಮ್ಯೂಟ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಅನ್ಮ್ಯೂಟ್ ಮಾಡಲ್ಲ ಕ್ವಶನ್ಸ್ಗೆ. ಸಾಧ್ಯವಾದಷ್ಟು ಕ್ಯಾಮ್ರಾವನ್ನು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ನನಗೆ ಪಾಠ ಮಾಡೋದಕ್ಕೊಂದು ಇದು ಇರುತ್ತೆ, ಎನ್ಥೂಸಿಯಾಸಮ್ ಇರುತ್ತೆ. ಇಲ್ಲಾಂದ್ರೆ ಗೋಡೆಗೆ ಹೇಳ್ದಂಗೆ ಹೇಳ್ಬೇಕಾಗ್ತದೆ. ಹಿಂಗಾಗಿ ಸಾಧ್ಯವಾದಷ್ಟು ಎಲ್ಲರೂ ಕ್ಯಾಮ್ರಾವನ್ನ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಓಕೆ? ಚಾಟ್ ಬಾಕ್ಸ್ ಬೇಡಲ್ಲ? ಅದು ನಮಗೆ ಮಾತ್ರ ಕಾಣುತ್ತೆ ಸರ್, ಅಡ್ಮಿನ್ಸಿಗೆ ಮಾತ್ರ ಕಾಣುತ್ತೆ. ಓಕೆ ಓಕೆ. ಯಾರಿಗೂ ವಿಸಿಬಲ್ ಇಲ್ಲ ಚಾಟ್. ಓಕೆ. ಚೇಂಜ್ ಮಾಡಿದ್ದೀನಿ ಸೆಟ್ಟಿಂಗ್ಸ್. ಓಕೆ, ಐ ಥಿಂಕ್ ಎಲ್ರಿಗೂ ಕಾಣಿಸ್ತಿದ್ಯಾ? ಸ್ಕ್ರೀನ್ ಕಾಣಿಸ್ತಿದೆ ನಂದು? ಕಾಣಿಸ್ತಿದೆಯಲ್ಲ? ಎಸ್. ಸೊ ಇವಾಗ ನಾವು ಫಸ್ಟ್ ನೀವು ಅನ್ಬೋದು, ಏನ್ ಸರ್ ಡೈರೆಕ್ಟ್ ಆಗಿ ಆರ್ಗನ್ ಸಿಸ್ಟಮ್ಗೆ ಹೋಗ್ಬಿಟ್ರಿ, ಇನ್ನು ಅಕ್ಯುಪ್ರೆಷರ್ ಅಂದ್ರೆ ಏನು, ಕಲರ್ ಥೆರಪಿ ಅಂದ್ರೆ ಏನು ಹೇಳಲಿಲ್ಲ ನೀವು ಅಂತ ನಿಮ್ಮ ಎಲ್ಲರ ಮೈಂಡಲ್ಲಿ ಬರುತ್ತೆ ಇದನ್ನ ನೋಡಿದ ತಕ್ಷಣ, ಈ ಸ್ಲೈಡ್ ನೋಡಿದ ತಕ್ಷಣ. ಇವತ್ತು ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಿ, ಸರಿ ಅನೋಟೇಷನ್ಸ್ ಆಫ್ ಮಾಡ್ಬಿಡ್ತೀನಿ. ಎಸ್.
ಓಕೆ, ಇವತ್ತು ನಾನು ಇದನ್ನ ಹೇಳಕ್ಕೆ ಹೊಂಟಿದ್ದ ಇಂಟೆನ್ಷನ್ ಏನು ಅಂತಂದ್ರೆ, ನಮ್ಮ ಟ್ರೀಟ್ಮೆಂಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಈ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಆಮೇಲೆ ನೀವೆಲ್ಲರಿಗೂ ಟ್ರೀಟ್ ಮಾಡಿ. ಓಕೆನಾ? ಈಗ ನೀವೆಲ್ಲ ಯೂಟ್ಯೂಬ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ನೋಡ್ತೀರಾ, ಆ ಪ್ರೋಟೋಕಾಲ್ಸ್ ಅಪ್ಲೈ ಮಾಡ್ಕೋತೀರಾ. ಬಟ್ ನಿಮ್ಗೆ ಅದು ಹೆಂಗ್ ವರ್ಕ್ ಆಗುತ್ತೆ ಲಾಜಿಕ್ ಗೊತ್ತಿಲ್ಲ ಯಾರಿಗೂ. ಕರೆಕ್ಟಾ? ಏನೇ ಕಲ್ತ್ರು ಲಾಜಿಕಲ್ ಕಲೀರಿ, ಅದನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ ಮಾಡಿ, ಬೆಸ್ಟ್ ಆಗಿ ಟ್ರೀಟ್ ಮಾಡ್ತೀರಾ. ಡನ್? ಎಸ್. ಸೊ ಫಸ್ಟಿಗೆ ನಾವು ಹೋಗ್ಬೇಕು ಅಂತಂದ್ರೆ, ನಮ್ಮ ಒಂದು ಹ್ಯೂಮನ್ ಬಾಡಿ, ನಮ್ಮ ರೋಗಗಳು ಎಲ್ಲಿಂದ ಬರುತ್ತೆ? ಮಾನವನ ದೇಹದಿಂದನೇ ಬರೋದು. ಕರೆಕ್ಟಾ? ದೇಹ ಮತ್ತೆ ಮನಸ್ಸು ಎರಡು ತರದ್ದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ, ಮನಸ್ಸಿನ ಒಂದು ಕಾಯಿಲೆಗಳಿಗೆ. ಅದಕ್ಕೂ ನಾವು ಈ ಒಂದು ಥೆರಪಿಯಲ್ಲಿ ಟ್ರೀಟ್ ಮಾಡ್ಬೋದು. ಅದ್ರ ಜೊತೆಗೆ ಬಾಡಿಯಲ್ಲಿ ಬರ್ತಕ್ಕಂಥ, ದೇಹದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಓಕೆ, ಫಸ್ಟಿಗೆ ನಾವು ಹೋದ್ರೆ, ನಮ್ಮ ದೇಹದಲ್ಲಿ ಈ ಒಂದು 12 ತರಹದ ಒಂದು ಆರ್ಗನ್ ವ್ಯವಸ್ಥೆಗಳಿದೆ, ಸಿಸ್ಟಮ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆನಾ? ಉಸಿರಾಡೋದಕ್ಕೆ ಲಂಗ್ಸ್ ಇದೆ. ನರ್ವಸ್ ಸಿಸ್ಟಮ್, ನಮಗೆ ಈ ಒಂದು ಸ್ಪರ್ಶ ಅನುಭವ ಅಥವಾ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಈ ಒಂದು ನರ್ವಸ್ ಸಿಸ್ಟಮ್ ಇದೆ. ಅದ್ರ ಜೊತೆಗೆ ಊಟ ಮಾಡಿರೋದು ಡೈಜೆಸ್ಟ್ ಆಗಿ ಅದು ಒಂದು ರಕ್ತಕ್ಕೆ ಸೇರ್ಕೊಳ್ಳಿಕ್ಕೆ ಡೈಜೆಷನ್ ಸಿಸ್ಟಮ್ ಇದೆ. ಕರೆಕ್ಟಾ? ಇದ್ರ ಬಗ್ಗೆ ಎಲ್ಲ ಒಂದೊಂದೇ ಒಂದೊಂದೇ ಸಿಸ್ಟಮ್ ಬಗ್ಗೆ ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಇದು ಬರೀ ಇಂಟ್ರೊಡಕ್ಷನ್ ಪರ್ಪಸ್ ಹೇಳ್ತಿರೋದು. ಸೊ ಸ್ವಲ್ಪ ಸ್ಪೀಡ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಿಂದ ಏನಿರುತ್ತಲ್ಲ, ಒಂದೊಂದೇ ಒಂದೊಂದೇ ಸಿಸ್ಟಮ್ ತಗೊಂಡು ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಡನ್. ನೆಕ್ಸ್ಟ್ ಸ್ಕೆಲಿಟನ್. ನಾವು ನಿಂತಿರೋದು ಏನು? ನಮ್ಮ ಒಂದು ದೇಹ ಆಧಾರವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಎಲುಬು, ಬೋನ್ಸ್. ಕರೆಕ್ಟಾ? ಮತ್ತೆ ಮಸಲ್ಸ್, ಸ್ಟ್ರೆಚ್ ಆಗ್ಬೇಕು ಅಂದ್ರೆ ಮಸಲ್ಸ್ ಬೇಕು. ಮತ್ತೆ ಈ ನಮ್ಮ ಹೃದಯ ಬಡಿಬೇಕು ಅಂತಂದ್ರೆ ಕಾರ್ಡಿಯಾಕ್ ಮಸಲ್ಸ್ ಬೇಕು. ಕರೆಕ್ಟಾ? ಬ್ಲಡ್ ಪಂಪ್ ಆಗ್ಬೇಕು ಬಾಡಿಲೆಲ್ಲ ಅಂತಂದ್ರೆ. ಅದೇ ರೀತಿ ಯೂರಿನರಿ, ನಮ್ಮ ಒಂದು ದೇಹದಲ್ಲಿ ಮೂತ್ರದ ಒಂದು ವ್ಯವಸ್ಥೆ, ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಮ್ಮ ಕಿಡ್ನೀಸ್ ಬೇಕು. ರೀಪ್ರೊಡಕ್ಷನ್ ಸಿಸ್ಟಮ್ ಬೇಕು, ಸ್ಕಿನ್ ಬೇಕು, ಗ್ಲ್ಯಾಂಡ್ಸ್ ಬೇಕು. ಇದೆಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಸರಿನಾ? ಈ ಎಲ್ಲ ಒಂದು ಸಿಸ್ಟಮೆಟಿಕ್ ವೇದಲ್ಲಿ ಒಂದೊಂದೊಂದೊಂದು ಆರ್ಗನ್ ಅನ್ನ ಒಂದೊಂದು ವ್ಯವಸ್ಥೆಗೆ ಹೋಲಿಸ್ತಾ ಹೋಗಿದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ ಕೊಟ್ಟಿರೋದು ಯಾವುದು? ಲಂಗ್ಸ್. ಕರೆಕ್ಟಾ? ರೆಸ್ಪಿರೇಟರಿ ಅಂದ್ರೆ ಏನು? ಉಸಿರಾಟ. ಕರೆಕ್ಟ್. ನೀವು ಗಾಳಿ ಒಳಗೆ ತಗೊಂಡಾಗ ಲಂಗ್ಸ್ ಏನಾಗುತ್ತೆ? ಹಿಗ್ಗುತ್ತೆ. ಗಾಳಿ ಹೊರಗೆ ಬಿಟ್ಟಾಗ ಲಂಗ್ಸ್ ಕುಗ್ಗುತ್ತೆ. ಕರೆಕ್ಟಾ? ಇದು ನಾವೆಲ್ಲರೂ ಕಲ್ತಿರೋದೆ. ಅಂಡ್ ಇದನ್ನ ನಾವು 7th ಇಂದನೂ ಓದ್ತಾನೆ ಬಂದಿದ್ದೀವಿ. ನಾವಿಲ್ಲಿ ಕಲಿತಿರೋದೇನು ಹೊಸದೇನಲ್ಲ. ಬಟ್ ಆದ್ರೂ ಅದನ್ನ ಡೀಪ್ ಆಗಿ ಕಲಿತಾ ಹೋಗೋಣ. ಒಂದೊಂದೇ 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 ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆ, ಈ 12 ಕಾನ್ಸೆಪ್ಟ್ ಅನ್ನ ನಮ್ಮ ದೇಹದಲ್ಲಿ ಪ್ರಾಪರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರೋ ಒಂದು ಮೇನ್ ಎನರ್ಜಿ ಯಾವುದು? ಸರಿನಾ? ಆ ಒಂದು ಮೇನ್ ಎನರ್ಜಿ ಅಂತಂದ್ರೆ ಪ್ರಾಣಶಕ್ತಿ. ಇದಕ್ಕೆ ಚಿ ಅಂತ ಕರೀತಾರೆ. ಚಿ ಎನರ್ಜಿ, QI, CHI ಅಲ್ಲ, QI. ಚಿ ಎನರ್ಜಿ ಅಂದ್ರೆ ಪ್ರಾಣಶಕ್ತಿ. ಇದನ್ನ TCM ಅಂತ ಬರುತ್ತೆ ಕಾನ್ಸೆಪ್ಟ್. ಎಲ್ರು ಕೇಳಿರ್ತೀರಾ TCM ಅಂತ. TCM ಅಂದ್ರೆ ಏನು? ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಥವಾ ಟ್ರೆಡಿಷನಲ್ ಕ್ಲಾಸಿಕ್ ಮೆಡಿಸಿನ್. ಅದರಲ್ಲಿ ಇದನ್ನ ಪ್ರಾಣಶಕ್ತಿಯನ್ನ ಚಿ ಅಂತ ಕರೀತಾರೆ. ಇದನ್ನ ನಾವೆಲ್ಲರೂ ನಮ್ಮ ಇಂಡಿಯನ್ ಇದರಲ್ಲೆಲ್ಲ ನಾವು ಕರೆಯೋದು ಹೆಂಗ್ ಕರಿತೀವಿ ಅಂತಂದ್ರೆ ಚೈತನ್ಯ ಶಕ್ತಿ ಅಥವಾ ಪ್ರಾಣಶಕ್ತಿ ಅಂತ ಕರಿತೀವಿ. ಸರಿನಾ? ಅರ್ಥ ಆಗ್ತಿದೆಯಾ ಎಲ್ರಿಗೂ? ಎಸ್. ನೆಕ್ಸ್ಟ್, ಈ ಒಂದು ಪ್ರಾಣಶಕ್ತಿ ಅಂದ್ರೆ ಏನು? ಸರಿನಾ? ಈಗ ನಾನು ನಿಮ್ಗೆ ಆಗ್ಲೇ ಇಲ್ಲಿ 12 ಸಿಸ್ಟಮ್ಸ್ಗಳನ್ನ ತೋರಿಸ್ತಾ ಬಂದೆ, ಒಂದಾದ್ಮೇಲೆ ಒಂದು. ಈ ಎಲ್ಲಾ ಸಿಸ್ಟಮ್ಸ್ ಪ್ರಾಪರ್ ಆಗಿ ಅದರ ಒಂದು ಕೆಲಸ, ಅದರ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಎನರ್ಜಿ ಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದನ್ನ ಕೊಡೋದೇ ಈ ಒಂದು ಪ್ರಾಣಶಕ್ತಿ. ಓಕೆನಾ? ಮಾನವನ ದೇಹದಲ್ಲಿ ಎಲ್ಲ ಆರ್ಗನ್ಸ್ ಇದೆ, ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಇದೆ. ಬಟ್ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಎನರ್ಜಿ ಬೇಕು. ಆ ಎನರ್ಜಿನೇ ಪ್ರಾಣಶಕ್ತಿ. ಸರಿನಾ? ಇದು ಎಲ್ಲಿಂದ ಬರುತ್ತೆ ಪ್ರಾಣಶಕ್ತಿ? ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ಅದನ್ನ ನೋಡೋಣ. ಮೊದಲನೇದು ತಾಯಿಯ ಗರ್ಭ. ನಾವು ಫಸ್ಟ್ ಮನುಷ್ಯ ಹುಟ್ಟಬೇಕು ಅಂತಂದ್ರೆ ತಾಯಿಯ ಗರ್ಭದಿಂದನೇ ನಮ್ಮ ಜನ ಆಗೋದ್ರಿಂದ ಈ ಒಂದು ಪ್ರಾಣಶಕ್ತಿ ಮೇಜರ್ ಆಗಿ ನಮ್ಗೆ ಸಿಗೋದು ತಾಯಿಯ ಗರ್ಭದಿಂದನೇ ಸಿಗುತ್ತೆ. ಓಕೆ, ಫಸ್ಟ್. ಸೆಕೆಂಡ್ ಬಂತು ಸೂರ್ಯ ಮತ್ತೆ ಚಂದ್ರ. ಓಕೆ, ಎಸ್. ಅದಕ್ಕೆ ನೋಡಿ, ಗರ್ಭ ಸಂಸ್ಕಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ತಾಯಿ ಆದವ್ರು ಹೆಂಗಿರ್ಬೇಕು, ಅವ್ರು ಯಾವ ರೀತಿ ಯೋಚನೆ ಮಾಡಬೇಕು, ಅವ್ರು ಯಾವ ರೀತಿ ಒಂದು ಚಲನವಲನ ಇರಬೇಕು, ಅವರ ಒಂದು ಫುಡ್ ಯಾವ ರೀತಿ ಇರಬೇಕು, ಅದನ್ನೆಲ್ಲ ಪಾಲನೆ ಮಾಡಿ ಅಂತ ಹೇಳೋ ಇಂಟೆನ್ಷನ್ ಏನು ಅಂತಂದ್ರೆ, ನೀವು ಆ ಒಂದು ಗರ್ಭದಲ್ಲಿ ಮಗು ಇರುವಾಗ್ಲೇನೆ ಆ ಒಂದು ಮಗುವಿಗೆ ನಿಮ್ಮ ಒಂದು ಎನರ್ಜಿ ನಿಮ್ಮಿಂದ ಹೋಗ್ತಾ ಇರುತ್ತೆ, ತಾಯಿಯಿಂದ ಹೋಗ್ತಾ ಇರುತ್ತೆ. ಹಿಂಗಾಗಿ ಆ ಒಂದು ಉದ್ದೇಶಕ್ಕೇನೆ ಗರ್ಭ ಸಂಸ್ಕಾರದಲ್ಲಿ ಕ್ಲೀನ್ ಆಗಿ ಹೇಳಿರೋದು ಯಾವ ಫುಡ್ ತಗೋಬೇಕು, ಯಾವ ಫುಡ್ ತಗೋಬಾರ್ದು ಅಂತ ಹೇಳಿ. ಸೊ ಫಸ್ಟ್ ನಮಗೆ ಈ ಒಂದು ಪ್ರಾಣಶಕ್ತಿ ಸಿಗೋದು ನಾವು ಕಣ್ಣು ಬಿಡಕ್ಕಿಂತ ಮುಂಚೆ, ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ್ಲೇನೆ ನಮಗೆ ಪ್ರಾಣಶಕ್ತಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ.
ಅದು ಯಾವುದ್ರ ಮೂಲಕ ಸಿಗುತ್ತೆ? ತಾಯಿಯ ಮೂಲಕನೇ ಸಿಗೋದು ನಮ್ಗೆ. ಫಸ್ಟ್ ಬರೋದು ತಾಯಿ. ಸೆಕೆಂಡ್ ಬರೋದೇನು ಅಂತಂದ್ರೆ ನೇಚರ್. ಸನ್ ಮೂನ್ ಅಂತ ಡಿವೈಡ್ ಮಾಡೋದಕ್ಕಿಂತ ನೇಚರ್ ಅಂತ ತಗೋಬಹುದು ನೀವು. ಓಕೆನಾ? ಸೆಕೆಂಡ್ ನಮಗೆ ಬರೋದು ನೇಚರ್ ಇಂದ ಆ ಒಂದು ಎನರ್ಜಿ ನಮ್ಗೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಎಸ್. ಥರ್ಡ್ ಮೇನ್ ಆಗಿ ಬರೋದು ಬ್ರೀದಿಂಗ್. ಓಕೆ, ನಾವು ಉಸಿರಾಡ್ತೀವಲ್ವಾ, ಆ ಉಸಿರಾಡದಿಂದನೂ ಸಹ ಆ ಉಸಿರಿನ ಮೂಲಕ ಪ್ರಾಣಶಕ್ತಿ ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಹಿಂಗಾಗಿ ಈಗ ಮೈಂಡ್ಫುಲ್ ಬ್ರೀದಿಂಗ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾರ್ಕೆಟಲ್ಲಿ ಹೋಗ್ತಾ ಇದೆ, ನೀವೆಲ್ಲರೂ ಕೇಳಿರ್ಬೇಕು ಅದನ್ನ. ಮೈಂಡ್ಫುಲ್ ಬ್ರೀದಿಂಗ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಉಸಿರಾಟದ ಮೇಲೆ ನಮ್ಗೆ ಗಮನನೇ ಇಲ್ಲ. ಕರೆಕ್ಟಾ? ಸೊ ನೀವು ಅಬ್ಸರ್ವ್ ಮಾಡಿ, ಯಾವ ಪ್ರಾಣಿಗಳು ನಿಧಾನವಾಗಿ ಒಂದು ಗಮನವಿಟ್ಟು ಉಸಿರಾಡ್ತಾವೋ ಅಂತ ಪ್ರಾಣಿಗಳು ತುಂಬಾ ಜಾಸ್ತಿ ಬದುಕ್ತವೆ. ಕರೆಕ್ಟಾ? ಯಾವ ಪ್ರಾಣಿಗಳು ತುಂಬಾ ಅವಸರವಾಗಿ ತುಂಬಾ ಅರ್ಜೆನ್ಸಿಯಲ್ಲಿ ಉಸಿರಾಡ್ತಾವೋ ಆ ಪ್ರಾಣಿಗಳು ಬದುಕೋದು ತುಂಬಾ ಕಡಿಮೆ. ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ? ಆಮೆ. ಆಮೆ ಎಷ್ಟು ದಿವಸ ಬದುಕತ್ತೆ? ಅದೇ ನೀವು ನಾಯಿ ನೋಡಿ, ನಾಯಿ ಹೆಂಗ್ ಉಸಿರಾಡತ್ತೆ? ಕಂಟಿನ್ಯೂಸ್ಲಿ ಉಸಿರಾಡ್ತಿರುತ್ತೆ ನಾಲ್ಗೆ ಹೊರ ತೆಗೆದು. ಕರೆಕ್ಟಾ? ಹಿಂಗಾಗಿ ಆ ಒಂದು ಕಾರಣಕ್ಕೆ ಹೇಳೋದು, ನಮ್ಮ ಲೈಫಲ್ಲಿ ಅರ್ಜೆನ್ಸಿ ಅನ್ನೋದು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ನಿಮ್ ಗಮನ ಇರಲಿ. ಬ್ರೀದಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎನರ್ಜಿ. ಆಮೇಲೆ ನಾವು ಈ ಒಂದು ಸೂರ್ಯ ಚಂದ್ರ ಅದನ್ನೆಲ್ಲ ಮರ್ತೇ ಬಿಟ್ಟಿದೀವಿ ಈಗ. ಬೆಳಗ್ಗೆ ಬೆಂಗಳೂರಲ್ಲಂತೂ ಆಫೀಸ್ಗೆ ಹೋಗೋ ಗಲಾಟೆಯಲ್ಲಿ ಬೆಳಗ್ಗೆ 5:05 6 ಗಂಟೆಗೆ ಮನೆ ಬಿಡ್ತೀವಿ. ಆಫೀಸಲ್ಲಿ 10 ಗಂಟೆಗೆ ಹೋಗಿ ಕೂತ್ಕೊಂಡಿರ್ತೀವಿ, ಎಲ್ಲ ಕರ್ಟನ್ಸ್ ಕ್ಲೋಸು, AC ಆನ್. ಸೂರ್ಯ ಚಂದ್ರ ನಮ್ಗೆ ಹೊರಗೆ ಬರುವಾಗ ಚಂದ್ರ ಇರುತ್ತೆ, ಬಟ್ ಕಾರಲ್ಲಿ ಕೂತ್ಕೊಂಡಿರ್ತೀವಿ, ಬೆಳಕು ಬರಲ್ಲ ನಮ್ಮ ಮೈ ಮೇಲೆ. ಹಿಂಗಾಗಿನೇ ಸ್ಕಿನ್ ಇನ್ಫೆಕ್ಷನ್ಸ್, ಸ್ಕಿನ್ ಕ್ಯಾನ್ಸರ್ಸ್ ಬರ್ತಿರೋದು ಈಗ. ಸೊ ಸಾಧ್ಯವಾದಷ್ಟು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ತುಂಬಾ ಒಳ್ಳೆಯ ಒಂದು ಚೈತನ್ಯ ಶಕ್ತಿ ನಿಮ್ ದೇಹಕ್ಕೆ ಸಿಗುತ್ತೆ. ಓಕೆ, ನಾವು ಹಿಂಗಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಆಯುರ್ವೇದದಲ್ಲಿ ಕೇಳಿರ್ಬೇಕು, ಎಂತ ಬೆಡ್ ರಿಡನ್ ಪೇಷಂಟ್ಸ್ ಇದಾರೆ ಅಂತಂದ್ರೂ ಒಂಚೂರು ಬಿಸ್ಲಿಗೆ ಕೂರ್ಸಿ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಬಿಸ್ಲಿಗೆ ಕೂರ್ಸಿ ಅಂತಾರೆ. ಏನಕ್ಕೆ? ಇದೇ ಪರ್ಪಸ್ಗೆನೆ, ಆ ಒಂದು ಎನರ್ಜಿ ಅವ್ರಿಗೆ ಸಿಗ್ಲಿ ದೇಹಕ್ಕೆ. ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೋದ್ರೆ ವಿಟಮಿನ್ ಡಿ ಅಂತ ಅವ್ರು ಇಟ್ಟಿದ್ದಾರೆ, ಅದು ವರ್ಕ್ ಆಗುತ್ತೆ, ಇಲ್ಲ ಅನ್ನಲ್ಲ, ಅದು ನಮ್ಗೆ ಬೇಕು ದೇಹಕ್ಕೆ, ವಿಟಮಿನ್ ಡಿನೂ ಬೇಕು. ಅದ್ರ ಜೊತೆಗೆ ಮೇಜರ್ ಆಗಿ ನಮ್ಗೆ ಆ ಪರ್ಪಸ್ ಹೇಳಿರೋದೇನು ಅಂತಂದ್ರೆ, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋ ಉದ್ದೇಶ ಏನು ಅಂದ್ರೆ, ನಮ್ಮ ದೇಹಕ್ಕೆ ಈ ಒಂದು ಪ್ರಾಣಶಕ್ತಿ ಚೆನ್ನಾಗಿ ಸಿಗ್ಲಿ ಅನ್ನೋ ಪರ್ಪಸ್ಗೆ ಇದನ್ನ ಮಾಡಿರೋದು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೂ ಒಂದೇನು ಅಂತಂದ್ರೆ ಮೆಡಿಟೇಷನ್. ಯಾರ್ಯಾರು ಮೆಡಿಟೇಷನ್ ಮಾಡ್ತಾರೋ ಅವರ ಒಂದು ದೇಹದಲ್ಲಿ ಪ್ರಾಣಶಕ್ತಿಯ ಪ್ರವಾಹ ತುಂಬಾ ಸುರಾಗವಾಗಿರುತ್ತದೆ. ಓಕೆ, ಎಸ್. ನೆಕ್ಸ್ಟ್ ಮೇನ್, ನಾನು ಆಗ್ಲಿಂದ ಇದನ್ನೇ ಹೇಳ್ತೀನಿ, ಫುಡ್. ನಾವು ಸೇವಿಸುವಂತ ಆಹಾರ, ನೀವೇನ್ ಫುಡ್ ತಗೋತೀರೋ ಆ ಫುಡ್ ಅಲ್ಲೂ ಸಹ ಒಂದು ಪ್ರಾಣಶಕ್ತಿ ಇರುತ್ತೆ. ಹಿಂಗಾಗಿ ಸಾಧ್ಯವಾದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ ಅನ್ನ ತಗೊಳ್ಳಿ. ಓಕೆ, ನ್ಯಾಚುರಲ್ ಫುಡ್, ಫ್ರೈಡ್ ಅಲ್ಲ, ನ್ಯಾಚುರಲ್ ಆಗಿರ್ಬೇಕು. ಸೊಪ್ಪು, ತರಕಾರಿ, ಹಣ್ಣು ಇಂಥದನ್ನ ಸ್ವಲ್ಪ ಜಾಸ್ತಿ ಸೇವಿಸಿ ಅಂತ ಹೇಳೋದು ಏನಕ್ಕೆ ಅಂತಂದ್ರೆ, ಇದು ಎಲ್ಲ ಬಂದಿರೋದು ನೇಚರ್ ಇಂದಾನೆ ಅಲ್ವಾ. ಸೊ ನೇಚರ್ ಇಂದಾನೆ ನಮಗೆ ಆ ಒಂದು ಚೈತನ್ಯ ಶಕ್ತಿ ಸಿಗೋದು. ಹಿಂಗಾಗಿ ಗ್ರೀನ್ ಓರಿಯೆಂಟೆಡ್ ಆಗಿರುವಂತ ಫುಡ್ಗಳನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಪ್ರಾಣಶಕ್ತಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವೀಗ ಏನ್ ಮಾಡಿದೀವಿ ಅಂತಂದ್ರೆ, ಫಾಸ್ಟ್ ಫುಡ್ಗೆ ಮೊರೆ ಹೋಗ್ಬಿಟ್ಟಿದೀವಿ. ಎಲ್ಲ ಫ್ರೆಶ್ ವೆಜಿಟೇಬಲ್ಸು, ಫ್ರೂಟ್ಸು, ಸಲಾಡ್ಸ್ ನಾವು ತಿನ್ನೋದು ಯಾವಾಗ ಅಂತಂದ್ರೆ, ನೀವು ನೋಡಿ, ಅಬ್ಸರ್ವ್ ಮಾಡಿ, ನೀವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಮಾತ್ರ ಹಣ್ಣು ತಗೊಂಡ್ ಹೋಗ್ತೀರಾ ಮನೆಗೆ. ಸುಮ್ನೆ ಹಣ್ಣು ತಗೊಂಡ್ ಹೋಗ್ತೀರಾ ಅವ್ರ ಮನೆಗೆ? ಯಾರು ತಗೊಂಡೋಗಿದ್ ನೋಡಿದೀರಾ? ಈಗ ನೀವು ಯಾರಾದ್ರೂ ಮನೆಗೆ ವಿಸಿಟ್ ಮಾಡಕ್ ಹೋಗ್ತಿದ್ದೀರಾ ಅಂತಂದ್ರೆ ಅವ್ರ ಮನೆಗೆ ನೀವೇನ್ ತಗೊಂಡ್ ಹೋಗ್ತೀರಾ? ಸ್ವೀಟ್ಸು, ಅದು ಬಿಟ್ರೆ ಸ್ಪೈಸಸ್ಸು, ಚಕ್ಲಿ, ಕೋಡ್ಬೇಳೆ, ಇಲ್ಲಾಂದ್ರೆ ಸೇವು, ಇಂಥದ್ದೇ ತಗೊಂಡ್ ಹೋಗೋದು ನಾವೆಲ್ಲರೂ. ಕರೆಕ್ಟಾ? ಅದೇ ಯಾರಿಗಾರು ಹುಷಾರಿಲ್ಲ ಅಂತಂದ್ರೆ ಅವಾಗ ನಾವು ಹಣ್ಣು ತಗೊಂಡ್ ಹೋಗ್ತೀವಿ. ಕರೆಕ್ಟಾ? ಇದನ್ನ ನೀವು ಚೇಂಜ್ ಮಾಡಿ, ನಿಮ್ಮ ಮೆಂಟಾಲಿಟಿನ ನೀವು ಚೇಂಜ್ ಮಾಡ್ಕೋಬೇಕು. ನೀವು ನಾರ್ಮಲ್ ಆಗಿದ್ದಾಗಲೂ ಹಣ್ಣು ತಗೊಂಡೋಗಿ ಕೊಡಿ, ಅವ್ರು ತಿನ್ನಲ್ಲ ಅಂತಾರ? ಯಾಕೆ ಅಂತಂದ್ರೆ ನಾವು ಅದನ್ನ ಸೆಟ್ ಮಾಡಿಬಿಟ್ಟಿದೀವಿ, ಹುಷಾರಿಲ್ದಾಗ ಮಾತ್ರ ಹಣ್ಣು ತಿನ್ಬೇಕು, ಹುಷಾರಿಲ್ದಾಗ ಮಾತ್ರ ತರಕಾರಿ ತಿನ್ಬೇಕು ಅಂತ. ಆತರ ಇಲ್ಲ. ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ ಅನ್ನ ಸೇವಿಸೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ನೀವು ಪ್ರಕೃತಿ ಹತ್ತಿರವಾಗಿರ್ತೀರೋ, ಎಷ್ಟು ನೀವು ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ, ಅಷ್ಟು ನಿಮ್ಮ ಒಂದು ದೇಹದ ಒಂದು ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ಸ್ವಲ್ಪ ಸಾಧ್ಯವಾದಷ್ಟು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಿ. ಇದರಲ್ಲಿ ಅದು ಆ್ಯಡ್ ಆಗಿಲ್ಲ, ಅದನ್ನ ಹೇಳ್ತಿದ್ದೀನಿ. ವಾಕ್ ಮಾಡಿ, ಅದು ಹೆಂಗೆ? ಬೇರ್ ಫೂಟ್, ಬರಿಗಾಲಲ್ಲಿ ವಾಕ್ ಮಾಡಿ. ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ, ಮುಂದಿನ ಸ್ಲೈಡಲ್ಲಿ ಇದೆ ಅದು. ಸೊ ಅದನ್ನ ಮಾಡೋದ್ರಿಂದ ಸಹ ನಿಮ್ಮ ದೇಹಕ್ಕೆ ಪ್ರಾಣಶಕ್ತಿ ತುಂಬಾ ಚೆನ್ನಾಗಿ ಹರಿವು ಸಿಗುತ್ತೆ. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟು, ಅಂಡ್ ಈಗಿನ ಎಕ್ಸಿಸ್ಟಿಂಗ್ ದುನಿಯಾದಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಎಲ್ರಿಗೂ, ಏನು ಅಂತಂದ್ರೆ ಸ್ಲೀಪ್ ಡಿಸಾರ್ಡರ್ಸ್. ಸರ್ ನಂಗೆ ನಿದ್ದೆನೇ ಬರಲ್ಲ ಸರ್, ನಾನು ಬೆಡ್ಡಿಗೆ ಹೋಗೋದು 9 ಗಂಟೆಗೆ ಹೋಗ್ತೀನಿ, ಬಟ್ ಮಲ್ಕೊಳ್ಳೋದು 12:30 1 ಗಂಟೆ ಆಗುತ್ತೆ. ಇದು ಎಷ್ಟು ಜನದ ಪ್ರಾಬ್ಲಮ್ ಇದೆ ಇದರಲ್ಲಿ? ಇದೀರಾ? ನಿದ್ದೆ ಸಮಸ್ಯೆ ಎಷ್ಟು ಜನಕ್ಕಿದೆ ಇಲ್ಲಿ?
ಇದೆಯಲ್ವಾ? ಸೊ ಅದು ಯಾಕಾಗತ್ತೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆರ್ಗನ್ ಕ್ಲಾಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ನೆಕ್ಸ್ಟ್ ಐ ಥಿಂಕ್ ನಾಡಿದ್ದಿನ ಕ್ಲಾಸಲ್ಲಿ ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಾಸಸ್ ಅನ್ನ ತಪ್ಪಿಸ್ಬೇಡಿ, ಒಂದು ಕ್ಲಾಸು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕರೆಕ್ಟಾಗಿ ಅಟೆಂಡ್ ಆಗ್ತಾ ಬನ್ನಿ. ಯಾಕಂದ್ರೆ ಇದೆಲ್ಲ ಹೆಂಗೆ ಅಂತಂದ್ರೆ ಇಟ್ ಇಸ್ ಲೈಕ್ ಅ ಚೈನ್, ಒಂದು ಸರಪಳಿ ಇದ್ದಂಗೆ ಇರುತ್ತೆ, ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ಹಿಂಗಾಗಿ ರೆಗ್ಯುಲರ್ ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಬಂದ್ರೆ ಡೌಟ್ಸ್ ಏನಿದೆಯೋ ನಿಮ್ಗಲ್ಲೇ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಎಷ್ಟು ಅವರ್ ಮಲ್ಕೋಬೇಕು ಸರ್? ಎಲ್ರಿಗೂ ಕ್ವಶನ್ ಇರುತ್ತೆ, ಎಷ್ಟು ಗಂಟೆಗೆ ಮಲ್ಕೋಬೇಕು, ಏನ್ ಮಾಡಬೇಕು, ಏನಿಲ್ಲ. ಇದಕ್ಕೇನಿದೆಯಲ್ಲ, ಇದಕ್ಕೆ ನಾಡಿದ್ದ ಕ್ಲಾಸಲ್ಲಿ ನಾನು ವಿತ್ ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಒಂಚೂರು ವೇಟ್ ಮಾಡಿ. ಡನ್? ಎಸ್. ನೆಕ್ಸ್ಟ್, ಈಗ ನಾನು ಹೇಳಿದೆ ಪ್ರಾಣಶಕ್ತಿ ಅಂತ ಹೇಳಿದೆ, ಅದು ಯಾವ್ದಾದ್ರು ಒಂದು ಜಾಗದಲ್ಲಿ ಇರಬೇಕಲ್ವಾ? ಎಲ್ಲಿ ಲೊಕೇಟ್ ಆಗಿರುತ್ತೆ ಪ್ರಾಣಶಕ್ತಿ? ನಮ್ಮ ಒಂದು ಹೃದಯದಲ್ಲಿ ಆ ಒಂದು ಪ್ರಾಣಶಕ್ತಿ ಇರೋದು. ನಮ್ಮ ಒಂದು ಹೃದಯದಲ್ಲಿ ಈ ಒಂದು ಪ್ರಾಣಶಕ್ತಿ ಇರೋದು. ಇದಕ್ಕೆ ಓಜಸ್ಸು ಅಂತ ಕರೀತಾರೆ. ಆಯುರ್ವೇದ ಭಾಷೆಯಲ್ಲಿ ಇದಕ್ಕೆ ಓಜಸ್ಸು ಅಂತ ಕರೆಯೋದು. ಓಕೆ, ಎಸ್. ಓಕೆ, ಈಗ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಪ್ರವಾಹ ಇರೋದ್ರಿಂದನೇ ಈ ಎಲ್ಲಾ ಒಂದು 12 ಸಿಸ್ಟಮ್ಗಳು ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಓಕೆನಾ? ಯಾವ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಮುಂದಿನ ಕ್ಲಾಸಲ್ಲಿ ಡೀಪಾಗಿ ಕಲಿತಾ ಹೋಗೋಣ. ಬಟ್ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಬ್ರೀಫ್ ಕೊಡ್ತಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಒಂದೊಂದೇ ಕಾನ್ಸೆಪ್ಟ್ ತಗೊಂಡು ಡೀಪಾಗಿ ಕಲಿಸೋಣ. ಸೊ ಅರ್ಜೆನ್ಸಿ ಮಾಡಬೇಡಿ, ನಿಧಾನಕ್ಕೆ ಕಲಿಯೋಣ. ಡನ್? ಎಸ್. ಈಗ ಪ್ರಾಣಶಕ್ತಿ ಆದ್ಮೇಲೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಇನ್ನೂ 2 ಮೇಜರ್ ಎನರ್ಜೀಸ್ ಯಾವುದು ಅಂತಂದ್ರೆ ಇನ್ ಎನರ್ಜಿ ಮತ್ತೆ ಯಾಂಗ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಇನ್ ಎನರ್ಜಿ ಮತ್ತೆ ಯಾಂಗ್ ಎನರ್ಜಿ ಅಂತ ಕರಿತೀವಿ. ಇನ್ ಎನರ್ಜಿ ಅಂತಂದ್ರೆ ಏನು ಅಂತಂದ್ರೆ ಇದು ನಿಮ್ಮ ದೇಹದಲ್ಲಿ ನರಿಶ್ಮೆಂಟ್, ಅಂದ್ರೆ ದೇಹದ ಪೋಷಣೆಯನ್ನ ಇನ್ ಎನರ್ಜಿ ನೋಡುತ್ತೆ. ಓಕೆನಾ? ಪೋಷಣೆ ಅಂದ್ರೆ ಏನು? ಪೋಷಣೆ ಇನ್ ಆರ್ಗನ್ಸ್ ಅಂದ್ರೆ ಕೋಲ್ಡ್, ಇನ್ ಅಂದ್ರೆ ಕೋಲ್ಡ್ ಅಂತ ಅರ್ಥ. ಓಕೆನಾ? ಈ ಸೂರ್ಯಚಂದ್ರ, ನಮ್ಮ ಪ್ರಕೃತಿ ಮತ್ತೆ ನಮ್ಮ ದೇಹ ಎರಡೂ ಒಂದೇ. ಪ್ರಕೃತಿಯಲ್ಲಿ ಏನಾಗುತ್ತೋ ನಮ್ಮ ದೇಹದಲ್ಲೂ ಸಹ ಅದೇ ನಡೆಯೋದು. ಸರಿನಾ? ಸೊ ಬೆಳಗ್ಗೆ ಹೊತ್ತು ಏನ್ ಮಾಡ್ತೀವಿ ನಾವು? ಕೆಲಸ ಎಲ್ಲ ಮಾಡೋದು ಯಾವಾಗ? ಬೆಳಗ್ಗೆ ಸೂರ್ಯ ಇರುವಾಗ್ಲೇನೆ ಕೆಲಸ ಮಾಡೋದಲ್ವಾ? ಸೂರ್ಯ ಅಂದ್ರೆ ಏನು? ಬೆಳಕು ಸಿಗುತ್ತೆ ನಮ್ಮ ದೇಹಕ್ಕೆ, ಎನರ್ಜಿ ಸಿಗುತ್ತೆ. ಆ ಒಂದು ಎನರ್ಜಿ ಫಂಕ್ಷನ್ ಅಂತಂದ್ರೆ ಯಾಂಗ್ ಎನರ್ಜಿ. ದೇಹದಲ್ಲಿ ಯಾಂಗ್ ಎನರ್ಜಿ ಚೆನ್ನಾಗಿತ್ತು ಅಂತಂದ್ರೆ ಫಂಕ್ಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈಗ ಕೆಲವರಿಗೆ ಹೇಳ್ತಿರ್ತಾರೆ, ಕಿಡ್ನಿ ತುಂಬಾ ಲೋ ಇದೆ, ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಸ್ಟಮಕ್ಕು ಕೆಲಸ ಮಾಡ್ತಿಲ್ಲ ಪ್ರಾಪರ್ ಆಗಿ. ಈಗ ಇಲ್ಲಿ ಎಷ್ಟು ಜನಕ್ಕೆ ಊಟ ಮಾಡಿದ ಜೀರ್ಣ ಆಗಲ್ಲ? ಎಷ್ಟು ಜನಕ್ಕೆ ಊಟ ಮಾಡಿ ಡೈಜೆಷನ್ ಆಗಲ್ಲ ಸರ್? ಇದ್ದೀರಾ? ಸುಮಾರು ಜನ ಇರ್ತೀರಾ. ಸೊ ಊಟ ಮಾಡಿ ಡೈಜೆಷನ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಕಾರಣ ಏನ್ ಹೇಳಿ? ನಿಮ್ಮ ಒಂದು ಸ್ಟಮಕ್ ಅಲ್ಲಿ ಚೆನ್ನಾಗಿರೋ ಒಂದು ಯಾಂಗ್ ಎನರ್ಜಿ ಇಲ್ಲ, ಅಂದ್ರೆ ಸ್ಟಮಕ್ ಫಂಕ್ಷನ್ ಲೋ ಆಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದೀನಿ ನಾನು ನಿಮ್ಗೆ ಇದನ್ನ. ಸರಿನಾ? ಮುಂದಿನ ಕ್ಲಾಸಸ್ ಅಲ್ಲಿ ಒಂದೊಂದೇ ಎನರ್ಜಿ ತಗೊಂಡು ಡೀಪಾಗಿ ಕಲಿಯೋಣ. ನಮ್ಮ ಟ್ರೀಟ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ತಿಳ್ಕೊಳ್ಳಿ. ನೀವು ಏನನ್ನ ಕಲಿಯಕ್ ಬಂದಿದ್ದೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ರೆ ಮುಂದಿನ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಆ ಪರ್ಪಸ್ಗೆ ಹಾಕಿರೋ ಸ್ಲೈಡ್ಸ್ ಇದು. ಸರಿನಾ? ಇನ್ ಎನರ್ಜಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಪೋಷಣೆಯನ್ನ ನೋಡುತ್ತೆ, ನರಿಶ್ಮೆಂಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಗಿಡವನ್ನ ತಗೊಳ್ಳೋಣ. ನೇಚರ್ ಇಂದ ಬಂದಿರೋದಲ್ವಾ, ಇದು ಪ್ರಕೃತಿಯಿಂದಾನೇ ಬಂದಿರೋದು. ಒಂದು ಮರ ಅಥವಾ ಒಂದು ಗಿಡ ಅಂತ ತಗೊಂಡ್ರೆ ಮರದಲ್ಲಿ ಬೇರುಗಳು ಏನ್ ಮಾಡುತ್ತೆ? ಪೋಷಣೆ ಕೊಡೋದು ಯಾವುದು? ಗಿಡಕ್ಕೆ ಮರಕ್ಕೆ ಪೋಷಣೆ ಕೊಡೋದು ಯಾವುದು? ಬೇರುಗಳೇ ಅಲ್ವಾ? ಸೊ ಬೇರೆ ಏನ್ ಮಾಡುತ್ತೆ? ನೀರನ್ನ ಹೀರ್ಕೊಂಡ್ಬಿಟ್ಟು, ಪೋಷಕಾಂಶಗಳನ್ನ ಹೀರ್ಕೊಂಡ್ಬಿಟ್ಟು ಪೂರ್ತಿ ಎಲೆಗೆ, ಕಾಂಡಕ್ಕೆ, ಹೂವಿಗೆ, ಹಣ್ಣಿಗೆ, ಪ್ರತಿಯೊಂದು ಗಿಡದ ಭಾಗಗಳಿಗೆಲ್ಲ ತಲುಪಿಸೋ ಪ್ರಯತ್ನವನ್ನ ಈ ಒಂದು ಬೇರ್ ಮಾಡುತ್ತೆ. ಹಂಗೇನೆ ನಮ್ಮ ದೇಹದಲ್ಲೂ ಸಹ ಈ ಒಂದು ಕಿಡ್ನಿಗಳು ದೇಹದ ಬೇರು, ಇನ್ ಆರ್ಗನ್ ಅಂತ ಕರಿತೀವಿ ಕಿಡ್ನಿಗೆ. ಓಕೆನಾ? ಎಷ್ಟು ಇನ್ ಆರ್ಗನ್ ಇಂಪಾರ್ಟೆಂಟೋ ಅದೇ ರೀತಿ ಯಾಂಗ್ ಆರ್ಗನ್ಸು ಸಹ ತುಂಬಾ ಇಂಪಾರ್ಟೆಂಟು. ಈಗ ನಾವು ನಮ್ಮ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಬೇಕು ಅಂತಂದ್ರೆ ಹೆಂಗ್ ಹೇಳ್ತೀರಾ ನೀವು? ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಬೇಕು ಅಂದ್ರೆ ಹೆಂಗ್ ಹೇಳ್ತೀರಾ? ಅವನ್ ಕೈಕಾಲು ಮುಟ್ಟು ನೋಡ್ತೀರಾ. ತಣ್ಣಗಾಗಿತ್ತು ಅಂತಂದ್ರೆ ಅಲ್ಲಿಗೆ ಆ ವ್ಯಕ್ತಿಯ ಒಂದು ಪ್ರಾಣ ಹೋಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ರೈಟ್? ಸೊ ನಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ತುಂಬಾ ಇಂಪಾರ್ಟೆಂಟು. ಸೊ ತುಂಬಾ ಇನ್ನೂ ಆಗ್ಬಾರ್ದು, ತುಂಬಾ ಯಾಂಗೂ ಆಗ್ಬಾರ್ದು. ಅದೆರಡನ್ನ ಬ್ಯಾಲೆನ್ಸ್ ಮಾಡೋದೇ ಲೈಫು. ಅದನ್ನ ನೀವಿಲ್ಲಿ ಕಲಿತೀರಾ. ಕ್ಲಿಯರ್? ನೀವಿಲ್ಲಿ ಯಾವುದೋ ಮೆಡಿಸಿನ್ ಕೊಡೋದಾಗ್ಲಿ, ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಮಾಡಲ್ಲ. ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ವೇರಿಯಸ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇನ್ ಮತ್ತೆ ಯಾಂಗ್ ಅನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಲೈಫಲ್ಲಿ ಅನ್ನೋದನ್ನ ಕಲಿತಾ ಹೋಗ್ತೀರಾ. ಓಕೆ, ಎಸ್. ಈಗ ನೆಕ್ಸ್ಟ್
ಇನ್ ಆರ್ಗನ್ಸ್ ಅಂದ್ರೆ ಹೇಳ್ದೆ ಆಗ್ಲೇ ನಿಮ್ಗೆ, ಇನ್ ಆರ್ಗನ್ಸ್ ಮತ್ತೆ ಯಾಂಗ್ ಆರ್ಗನ್ಸ್ ಅಂತ. ಈ ಇನ್ ಆರ್ಗನ್ಸ್ ಅಲ್ಲಿ ಬರೋದು ಹಾರ್ಟ್. ಇನ್ ಆರ್ಗನ್ ಅಂದ್ರೆ ಏನು, ನಾನು ಆಗ್ಲೇ ಹೇಳಿದೆ, ಪೋಷಣೆ. ಕರೆಕ್ಟಾ? ಪೋಷಣೆ ಅನ್ನೋ ಕಾನ್ಸೆಪ್ಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹಾರ್ಟ್ ಹೆಂಗ್ ಪೋಷಣೆ ಮಾಡುತ್ತೆ? ನೀವು ಹೇಳ್ಬೋದು, ಹಾರ್ಟ್ ಹೆಂಗ್ ಪೋಷಣೆ ಮಾಡುತ್ತೆ ಸರ್? ಹಾರ್ಟ್ ಕೆಲಸ ಏನು? ದೇಹದಲ್ಲಿ ಇರ್ತಕ್ಕಂಥ ಬ್ಲಡ್ ಎಲ್ಲ ತಗೊಂಡ್ಬಿಟ್ಟು ಅದು ಆಕ್ಸಿಜನ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬಾಡಿಗೆಲ್ಲ ಸರ್ಕ್ಯುಲೇಟ್ ಮಾಡುತ್ತೆ. ಟಾಕ್ಸಿನ್ಸ್ ಇದ್ರೆ ಅದನ್ನ ತೆಗೆದ್ಬಿಟ್ಟು. ಕರೆಕ್ಟಾ? ಸೊ ಅದು ಏನ್ ಕೆಲಸ ಮಾಡುತ್ತೆ? ಸ್ಟೋರ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡೋದು. ಕರೆಕ್ಟಾ? ಕಿಡ್ನಿನ ಮಾಡೋದು ಅದೇ ಕೆಲಸನೇ, ಮತ್ತೆ ಹಾರ್ಟ್ ಮಾಡೋದು ಅದೇ ಕೆಲಸನೇ, ಸಿಮಿಲರ್. ಸೊ ಇದೆರಡು ಇನ್ ಆರ್ಗನ್ಸ್, ಪೋಷಣೆ ರಿಲೇಟೆಡ್. ಲಂಗ್ಸ್, ಲಂಗ್ಸ್ ಏನ್ ಮಾಡುತ್ತೆ? ನಿಮ್ಮ ಒಂದು ದೇಹಕ್ಕೆ, ಈಗ ನೋಡಿ ನಾವು ಉಸಿರಾಡ್ತೀವಿ, ನಾವು ಉಸಿರಾಡ್ತಿರೋ ಗಾಳಿ 100% ಪ್ಯೂರ್ ಆಗಿದೆಯಾ? ನಾವೀಗ ಎಸ್ಪೆಷಲಿ ನಾನು ಹಳ್ಳಿಗಳಲ್ಲಿ ಕೇಳ್ತಾ ಇಲ್ಲ, ಈ ಸಿಟಿಗಳಲ್ಲಿ ನಾವು ಉಸಿರಾಡ್ತಿರೋ ಗಾಳಿ ಪ್ಯೂರ್ ಆಗಿದೆಯಾ? ಇಲ್ಲ. ಸೊ ಆಲ್ಮೋಸ್ಟ್ ಪೊಲ್ಯೂಟೆಡ್ ನಾವು ಇದು ಮಾಡ್ತಾ ಹೋಗೋದು, ನಾವು ಗಾಳಿನ ತಗೋತಿರೋದು. ಕರೆಕ್ಟಾ? ಈ ಒಂದು ಲಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ದೇಹಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕು. ಕರೆಕ್ಟ್? ಸೊ ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ ಲಂಗ್ಸ್ ನಾವು ಉಸಿರಾಡಿದಾಗ ಆ ದೇಹಕ್ಕೆ ಏನು ಒಳ್ಳೆ ಒಂದು ಏನ್ ಬೇಕು ಅದನ್ನ ಇಟ್ಕೊಂಡು ಬಾಕಿದನ್ನೆಲ್ಲ ಅದು ಹೊರಗಡೆ ಹಾಕ್ತಾ ಬರುತ್ತೆ. ಇದು ಲಂಗ್ಸ್ ಮಾಡೋ ಒಂದು ಕೆಲಸ. ಇನ್ನು ಸ್ಪ್ಲೀನ್, ಸ್ಪ್ಲೀನ್ ಅಂತಂದ್ರೆ ನಮ್ಮ ದೇಹದಲ್ಲಿ ಈ ಒಂದು ಪೋಷಣೆಯನ್ನ ಮಾಡೋದು ನಮ್ಮ ಒಂದು ಸ್ಪ್ಲೀನ್. ಸೊ ಇದು ನೋಡೋದಕ್ಕೆ ತುಂಬಾ ಚಿಕ್ಕ ಆರ್ಗನ್, ಬಟ್ ಮಾಡೋ ಕೆಲಸ ಮಾತ್ರ ತುಂಬಾ ಅದ್ಭುತವಾಗಿ. ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಕರಿತೀವಲ್ವಾ, ಆ ತರ ಒಂದು ಉದಾಹರಣೆನ ನೀವು ಸ್ಪ್ಲೀನಿಗೆ ಕೊಡ್ಬೋದು. ಆ ಸ್ಪ್ಲೀನ್ ಆರ್ಗನ್ ನಾವು ಡೀಪಾಗಿ ಸ್ಟಡಿ ಮಾಡೋಣ, ಅವಾಗ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಲಿವರ್. ಎಲ್ಲರಿಗೂ ಕೇಳಿದಿರಾ ನೀವು? ಲಿವರ್ ಲಿವರ್ ಅಂತ ನೀವು ಕಾಮನ್ ಆಗಿ ಕೇಳಿರ್ತೀರಾ. ಸೊ ಈ ಲಿವರ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಲಡ್ ಅನ್ನ ಇಟ್ಕೊಂಡ್ಬಿಟ್ಟು ಪೂರ್ತಿ ಸರ್ಕ್ಯುಲೇಟ್ ಮಾಡುತ್ತೆ ದೇಹದಲ್ಲಿ. ಸರಿನಾ? ಸೊ ಇದು ಸಹ ಇನ್ ಆರ್ಗನ್. ಇನ್ನ ಕಿಡ್ನಿ ಬಗ್ಗೆ ನಾನು ಆಗ್ಲೇ ಹೇಳಿದೆ ನಿಮಗೆ. ಆ ಒಂದು ಬ್ಲಡ್ ಅಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಯೂರಿನ್ ಥ್ರೂ ಹೊರಗಡೆ ಕಳಿಸುತ್ತೆ ಕಿಡ್ನಿ. ಎಸ್, ಇದಿಷ್ಟು ಇನ್ ಆರ್ಗನ್ಸ್ ಆಯ್ತು. ಇನ್ನ ಯಾಂಗ್ ಆರ್ಗನ್. ಯಾಂಗ್ ಆರ್ಗನ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಫಂಕ್ಷನ್ಸ್, ನಿಮ್ಮ ದೇಹದಲ್ಲಿ ಫಂಕ್ಷನ್ಸ್ ಆಗ್ಬೇಕು, ಚಟುವಟಿಕೆ ನಡಿಬೇಕು, ಅದನ್ನ ಮಾಡೋದು ಈ ಒಂದು ಯಾಂಗ್ ಆರ್ಗನ್ಸ್. ನಿಮ್ಮ ಗಾಲ್ ಬ್ಲಾಡರು ಎನರ್ಜಿಯನ್ನ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಮಾಡುತ್ತೆ, ಮತ್ತೆ ಪಿತ್ತವನ್ನ, ನಮ್ಮ ದೇಹಕ್ಕೆ ವಾತ ಪಿತ್ತ ಕಫ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎನರ್ಜೀಸ್ ಮೂರು. ಇದನ್ನ ನಾವು ಮುಂದೆ ಆಯುರ್ವೇದ ಬಂದಾಗ ಅದ್ರ ಬಗ್ಗೆ ಡೀಪಾಗಿ ಕಲಿಯೋಣ. ಸರಿನಾ? ಹಂಗೇನೆ ಈ ಒಂದು ಯೂರಿನರಿ ಬ್ಲಾಡರ್. ಈಗ ನೋಡಿ, ಯೂರಿನರಿ ಬ್ಲಾಡರ್ ಏನ್ ಮಾಡುತ್ತೆ? ಯಾಂಗ್ ಆರ್ಗನ್ ಅಂದ್ರೆ ನಾನೇನ್ ಹೇಳಿದ್ದೆ ಆಗ್ಲಿ ನಿಮ್ಗೆ? ಫಂಕ್ಷನ್. ಸರಿನಾ? ಫಂಕ್ಷನ್ ಅಂದ್ರೆ ಏನು? ಕಿಡ್ನಿಯಲ್ಲಿ ಏನ್ ಫಂಕ್ಷನ್ ಆಗುತ್ತೆ? ಆ ಒಂದು ಫಿಲ್ಟರ್ ಆಗಿರ್ತಕ್ಕಂಥ ಒಂದು ಯೂರಿನ್ ವೇಸ್ಟ್ ಹೊರಗಡೆ ಹೋಗ್ಬೇಕು, ಅದನ್ನ ಹೊರಗಡೆ ಹಾಕ್ಬೇಕು ಅಂತಂದ್ರೆ ಅವಾಗ ಏನ್ ಬೇಕು ನಮ್ಗೆ? ಆ ಒಂದು ಫೋರ್ಸ್ ಬೇಕು, ಆ ಒಂದು ಎನರ್ಜಿ ಬೇಕು. ಆ ಒಂದು ಎನರ್ಜಿಯನ್ನು ಕೊಡೋದೇ ಯಾಂಗ್. ಸರಿನಾ? ಎಸ್. ಅದರ ಜೊತೆಗೆ ಈ ಒಂದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಅಂತಂದ್ರೆ ಇದು ಯಾಂಗ್ ಆರ್ಗನ್. ನಮ್ಮ ಹೊಟ್ಟೆಯಲ್ಲಿ ಏನೇನು ಊಟ ಮಾಡಿರ್ತೀವೋ ನಾವು ಬೆಳಗಿನ ಸಾಯಂಕಾಲವರೆಗೂ, ಅದನ್ನೆಲ್ಲ ಏನ್ ಪೋಷಕಾಂಶ ಬೇಕು ಅದನ್ನೆಲ್ಲ ತಕ್ಕೊಂಡು ವೇಸ್ಟ್ ಅನ್ನ ಹೊರಗಡೆ ಹಾಕೋದು ಈ ಒಂದು ಲಾರ್ಜ್ ಇಂಟೆಸ್ಟೈನ್ ಒಂದು ಆರ್ಗನ್. ಕರೆಕ್ಟಾ? ಈಗ ಹೊರಗಡೆ ಎಲಿಮಿನೇಟ್ ಮಾಡಬೇಕು, ಹೊರಗಡೆ ಕಳಿಸ್ಬೇಕು ಅಂತಂದ್ರೆ ಅವಾಗ ನಮ್ಗೆ ಏನ್ ಬೇಕು? ಯಾಂಗ್ ಆರ್ಗನ್ ಬೇಕು, ಯಾಂಗ್ ಎನರ್ಜಿ ಬೇಕು. ಸಾರಿ, ಯಾಂಗ್ ಎನರ್ಜಿ ಬೇಕು. ಆ ಒಂದು ಎನರ್ಜಿಯಿಂದನೇ ನಾವು ಊಟ ಮಾಡಿರೋದು ಹೊರಗಡೆ ಏನು ಕಲ್ಮಶ ಇರುತ್ತೋ ಅದು ಹೊರಗಡೆ ಹೋಗ್ತಾ ಹೋಗುತ್ತೆ. ಓಕೆ, ಈಗ ಇದೆಲ್ಲ ನಾವು ಕಲ್ತ ಮೇಲೆ ನೆಕ್ಸ್ಟ್ ನಾವು ಕಲಿಬೇಕಾಗಿರೋ ಮೇಜರ್ ಕಾನ್ಸೆಪ್ಟ್, ನೀವೆಲ್ಲರೂ ಬಂದಿರೋದು ಇದಕ್ಕೆ. ಏನು ಅಂತಂದ್ರೆ ರೋಗಗಳು ಹೆಂಗ್ ಬರುತ್ತೆ. ಒಬ್ರು ತಲೆನೋವಿದೆ, ಒಬ್ರಿಗೆ ಕೆಮ್ಮಿದೆ, ಒಬ್ರಿಗೆ ನೆಗಡಿ ಇದೆ, ಒಬ್ರಿಗೆ ಏನೋ ಕ್ರಾನಿಕ್ ಏನೋ ಒಂದು ಇಶ್ಯೂ ಇರುತ್ತೆ. ಸೊ ರೋಗಗಳು ಹೆಂಗ್ ಬರುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡಿ. ಸರಿನಾ? ನೀವೆಲ್ಲರೂ ಬಂದಿರೋದಿಲ್ಲ ಟ್ರೀಟ್ಮೆಂಟ್ ಕಲಿಯೋದಕ್ಕೆ ಬಂದಿದ್ದೀರಾ, ಕರೆಕ್ಟಾ? ಬಟ್ ಆದ್ರೆ ಅದರದ್ದು ರೂಟ್ ತಿಳ್ಕೊಳ್ಳಿ. ಈ ರೋಗ ಯಾಕೆ ಬಂತು, ರೋಗ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಕರೆಕ್ಟಾಗಿ ಕಲ್ಕೊಂಡ್ರೆ ಡೆಫಿನೆಟ್ಲಿ ನೀವು ತುಂಬಾ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಬರ್ಬೋದು ಎಲ್ರು. ಸರಿನಾ? ಈಗ ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್, ರೋಗ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್, ಅಂದ್ರೆ ಈ ಹೊರಗಡೆ ವೈರಸ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು, ಇದರಿಂದನೂ ಸಹ ನಮಗೆ ರೋಗಗಳು ಬರುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಇನ್, ಯಾಂಗ್ ಮತ್ತೆ ಪ್ರಾಣಶಕ್ತಿ ಅಂತ ಮೂರ್ ಎನರ್ಜೀಸ್ ಬಗ್ಗೆ ಹೇಳಿದ್ನಲ್ವ ನಿಮ್ಗೆ. ಆ ಒಂದು ಮೂರ್ ಎನರ್ಜೀಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆದ್ರೆ, ಆ ಒಂದು ಮೂರು ಎನರ್ಜೀಸ್ ಅಲ್ಲಿ ವೇರಿಯೇಷನ್ಸ್ ಆದ್ರೆ, ವೇರಿಯೇಷನ್ಸ್ ಅಂದ್ರೆ ಹೆಂಗೆ? ಕೆಲವೊಬ್ಬರಿಗೆ ಈಗ ನೋಡಿ ಪ್ರಾಪರ್ ಆಗಿ ಪ್ರಾಣಶಕ್ತಿ ದೇಹಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಚೀ ಸ್ಟ್ಯಾಗ್ನೇಷನ್ ಅಂತ ಕರೀತಾರೆ. ಅದು ಕಲಿಸುವಾಗ ಹೇಳ್ಕೊಡ್ತೀನಿ ಹೆಂಗ್ ನೋಡ್ಬೇಕು ಅಂತ. ಬಟ್ ಆದ್ರೆ ಇವಾಗ ಜಸ್ಟ್ ಇಂಟ್ರೊಡಕ್ಷನ್ ಮಟ್ಟಿಗೆ ನೀವು ತಿಳ್ಕೊಳ್ಳಿ ಎಲ್ರು. ಸರಿನಾ? ಪ್ರಾಣಶಕ್ತಿಯಲ್ಲಿ ಕೊರತೆ ಆದ್ರೆ,
ಪ್ರಾಣಶಕ್ತಿ ಸ್ಟಾಪ್ ಆದ್ರೆ, ದೇಹದಲ್ಲಿ ಹರಿವು ಪ್ರಾಪರ್ ಆಗಿ ಆಗ್ಲಿಲ್ಲ ಅಂತಂದ್ರೆ, ಸರ್ಕ್ಯುಲೇಷನ್, ಎನರ್ಜಿ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗ್ಲಿಲ್ಲ ಅಂದ್ರೂ ಸಹ ಡಿಸೀಸಸ್ ಬರುತ್ತೆ. ಆಮೇಲೆ ನಾವು ಹಿಂದ್ಗಡೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿದ್ರೆ ನೀವು, ಇಲ್ಲಿ ಏನ್ ಕಲ್ತೀವಿ ನಾವು, ಇನ್ ಆರ್ಗನ್ಸ್ ಯಾಂಗ್ ಆರ್ಗನ್ಸ್ ಅಂತ ಕಲ್ತವಲ್ಲ, ಈ ಒಂದು ಆರ್ಗನ್ಸ್ ಅಲ್ಲಿ ಎನರ್ಜೀಸ್ ಇಂಬ್ಯಾಲೆನ್ಸ್ ಆದಾಗ, ಆರ್ಗನ್ಸ್ ಅಲ್ಲಿ ಎನರ್ಜೀಸು ಇಂಬ್ಯಾಲೆನ್ಸ್ ಆದಾಗ್ಲೂ ಸಹ ಈ ಒಂದು ಪ್ರಾಬ್ಲಮ್ಸ್, ಡಿಸೀಸಸ್ ನಮಗೆ ಬರುತ್ತೆ. ಓಕೆ, ಎಸ್. ಇನ್ನೂ ಒಂದೇನು ಅಂತಂದ್ರೆ ಪಂಚಭೂತಗಳು ಅಂತ ಕರಿತೀವಿ. ಗಾಳಿ, ನೀರು, ಬೆಂಕಿ, ಕೇಳಿದಿರಾ, ಭೂಮಿ, ಆಕಾಶ. ಸೊ ಈ 5 ಎಲಿಮೆಂಟ್ಸ್, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ 5 ಎಲಿಮೆಂಟ್ಸ್, ಇದರಲ್ಲಿ ಏನೇ ಇಂಬ್ಯಾಲೆನ್ಸ್ ಆದ್ರೂ ಅವಾಗೂ ಸಹ ನಮ್ಮ ದೇಹಕ್ಕೆ ರೋಗಗಳು ಬರುತ್ತೆ. ಓಕೆ, ಅದರ ಜೊತೆಗೆ ಈ ಒಂದು ಆರ್ಗನ್ ಫಂಕ್ಷನ್ಸ್ ವೀಕ್ ಆದ್ರೂ ಸಹ ಪ್ರಾಬ್ಲಮ್ಸ್ ನಮಗೆ ಕಾಣಕ್ ಸಿಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಡನ್? ಎಸ್. ಓಕೆ, ಸೊ ಟ್ರಿಪಲ್ ಹಾರ್ಮೋನ್ ಅಂದ್ರೆ ಏನಂತ ಕೇಳಿದ್ದೀರಾ? ಇದು ನಮ್ಮ ಒಂದು ದೇಹದಲ್ಲಿ ಉಷ್ಣತೆಯನ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನ ನಾನು ಮುಂದೆ ಬರುವಾಗ ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಓಕೆನಾ? ಎಸ್. ಇದು ವಾಟ್ ಈಸ್ ಅಕ್ಯುಪ್ರೆಷರ್. ಸೊ ಈಗ ನಾವೆಲ್ಲ ಕಲಿಯಕ್ ಬಂದಿರೋದೇನಿಲ್ಲಿ, ಅಕ್ಯುಪ್ರೆಷರ್, ಕರೆಕ್ಟಾ? ಸೊ ಎಲ್ಲರೂ ಕೇಳಿರ್ತೀವಿ ಅಕ್ಯುಪ್ರೆಷರ್ 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 ಅಂತ. ಸೊ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ಓಕೆ, ಆಗ್ಲೇ ನಿಮ್ಗೆ ಏನ್ ಹೇಳ್ದೆ, ನಮ್ಮ ಒಂದು ದೇಹದಲ್ಲಿ ಎನರ್ಜೀಸು ವರ್ಕ್ ಮಾಡೋ ಸ್ಟಾಪ್ ಆದಾಗ ಅಥವಾ ಎನರ್ಜೀಸ್ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲಿ ಈ ಒಂದು ಸಮಸ್ಯೆಗಳು ಬರುತ್ತೆ ಅಂತ ನಾನು ಹೇಳ್ದೆ ನಿಮ್ಗೆ. ಅದನ್ನ ಸರಿ ಮಾಡದೆ ಈ ಒಂದು ಮೆಥಡ್ ಅಲ್ಲಿ ಮಾಡ್ತೀವಿ ಅಷ್ಟೇ, ಸರಿನಾ? ಅಕ್ಯುಪ್ರೆಷರ್ ಅಂತಂದ್ರೆ, ಅಕ್ಯು ಅಂತಂದ್ರೆ ಈ ಒಂದು ಪಾಯಿಂಟ್ಸ್ ನಮ್ಮ ದೇಹದಲ್ಲಿ, ಇದಕ್ಕೆ ಪಾಯಿಂಟ್ಸ್ ಇದೆ. ಈಗ ನೋಡಿ ಎಕ್ಸಾಂಪಲ್, ಈಗ ಒಂದು ಕೈಯಲ್ಲಿ ಇದು ಲಿವರು ಸೈಡ್ ಹೋದ್ರೆ ನೀವು, ಇದು ಸ್ಟಮಕ್, ಇದು ಲಂಗ್ಸ್, ಹಿಂಗ್ ಇದನ್ನ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಈ ತರ ಒಂದ್ ಕೈಯಲ್ಲಿ ಎಲ್ಲಾ ಆರ್ಗನ್ಸು ಇದೆ, ಸರಿನಾ? ಅದನ್ನ ನೀವು ಹೆಂಗೆ ಪ್ರೆಷರ್ ಕೊಟ್ಬಿಟ್ಟು ಆ ಆರ್ಗನ್ ಅಲ್ಲಿ ಸ್ಟ್ರಕ್ ಆಗಿರ್ತಕ್ಕಂಥ ಎನರ್ಜಿಯನ್ನ ನೀವು ಎಷ್ಟು ಸರಾಗವಾಗಿ ಇದು ಮೂಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ ನೀವು ಕ್ಯೂರ್ ಆಗ್ತಾ ಬರ್ತೀರಾ. ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಎಕ್ಸಾಂಪಲ್ ನೋಡಿ, ಈಗ ಒಂದು ಎನರ್ಜಿ ಸ್ಟ್ರಕ್ ಆಗಿದೆ ಅಂತಂದ್ರೆ ಅದನ್ನ ಸರಿ ಮಾಡಿದಾಗ ಆ ಒಂದು ಫ್ಲೋ ನಿಧಾನವಾಗಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ರೋಗಗಳು ಕಡಿಮೆ ಆಗ್ತಾ ಬರುತ್ತೆ. ನಮಗೆ ರೋಗಗಳು ಬರೋದು ನಾನು ಆಗ್ಲೇ ಹೇಳ್ದಂಗೆ ಎನರ್ಜಿ ಸ್ಟ್ರಕ್ ಆದಾಗ, ಆ ಸ್ಟ್ರಕ್ ಆಗಿರೋ ಎನರ್ಜಿನ ಕ್ಲಿಯರ್ ಮಾಡ್ತೀವಿ. ಅಥವಾ ಅಲ್ಲಿ ಎನರ್ಜಿ ಕಡಿಮೆ ಇದೆ ಅಂತಂದ್ರೆ ಅಕ್ಯುಪ್ರೆಷರ್ ಮಾಡ್ಬಿಟ್ಟು ಆ ಎನರ್ಜಿನ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಅಕ್ಯೂ ಅಂತಂದ್ರೆ ಪಾಯಿಂಟ್ಸು, ಓಕೆನಾ? ಪ್ರೆಷರ್ ಅಂದ್ರೆ ಒತ್ತೋದು, ಇಷ್ಟೇ ಸಿಂಪಲ್, ಇದರಲ್ಲಿ ಏನೂ ಇಲ್ಲ. ಡನ್? ಎಸ್. ಈಗ ನಮಗ್ ಬರೋ ಕ್ವಶನ್ ಏನು ಅಂತಂದ್ರೆ, ಸರ್ ಇದು ಈಗೀಗ ಬಂದಿರೋದಾ? ಈ ಅಕ್ಯುಪ್ರೆಷರು ಈಗೀಗ ಸ್ಟಾರ್ಟ್ ಮಾಡಿದ್ದೀವ ನಾವು ನೋಡೋದಕ್ಕೆ? ನಾವೆಲ್ಲ ಈಗೆಲ್ಲ ಇದನ್ನ ಕೇಳ್ತಾ ಇದ್ದು ಈಗ ಒಂದು 5-6 ವರ್ಷ ಆಯ್ತೇನೋ ಆಲ್ಮೋಸ್ಟ್ ಎಲ್ರು. ಬಟ್ ಆದ್ರೆ ಇದಕ್ಕೆ ತುಂಬಾ ಹಳೇ ಒಂದು ಇತಿಹಾಸ ಇದೆ. ಬುದ್ಧನ ಕಾಲದಿಂದ ಫೇಮಸ್ ಆಗಿರೋದು ಇದು, ಸರಿನಾ? ಸೊ ಹಿಂಗಾಗಿ ಇದಕ್ಕೊಂದಿಷ್ಟು ಪ್ರೂಫ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ನಾವು ಚಿಕ್ಕವರಿದ್ದಾಗಿಂದ, ನಾವು ಹುಟ್ಟಿದಾಗಿಂದ ನಮ್ಮ ಮನೆಯಲ್ಲಿ ಹಿರಿಯರು ನಮಗೆ ಅಕ್ಯುಪ್ರೆಷರ್ ಮಾಡ್ತಾನೇ ಬಂದಿದ್ದಾರೆ. ಹೆಂಗ್ ಗೊತ್ತಾ? ಅದನ್ನ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಥಿಂಗ್, ನಾವು ಮಕ್ಕಳು ಹುಟ್ಟಿದಾಗ ಏನ್ ಮಾಡ್ತೀವಿ? ಮಕ್ಕಳು ಹುಟ್ಟಿದಾಗ ಕಾಡಿಗೆ ಇಡ್ತೀವಲ್ವಾ? ಕರೆಕ್ಟಾ? ಕಾಡಿಗೆ ಬಿಟ್ಬಿಡೋಣ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಸ್ನಾನ ಮಾಡಿಸ್ತೀವಿ ಮಕ್ಕಳಿಗೆ. ಸ್ನಾನ ಮಾಡಿಸೋವಾಗ ಏನ್ ಮಾಡ್ತೀವಿ? ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ್ತೀವಿ, ಕೈ, ಕಣ್ಣು, ಮೂಗು ಎಲ್ಲ ತಿಕ್ತೀವಿ, ಕರೆಕ್ಟಾ? ಅಜ್ಜಿಂದ್ರೆ ಏನ್ ಹೇಳೋದೇನಂದ್ರೆ ಶೇಪ್ ಹೋಗುತ್ತೆ, ಕರೆಕ್ಟಾ ಶೇಪ್ ಕುತ್ಕೊಳ್ಳಿ ಅಂತ ನಾವು ಮಸಾಜ್ ಮಾಡ್ತೀವಿ ಅಂತ ಹೇಳ್ತಾರೆ ಅಜ್ಜಿ ಅಂದ್ರು. ಬಟ್ ಶೇಪ್ ಜೊತೆಗೆ ಈ ಫೇಸ್ ಅಲ್ಲಿ ನಮ್ಮ ಬಾಡಿ ತುಂಬಾ ಎನರ್ಜಿ ಚಾನಲ್ಸ್ ಅಂತ ಕರಿತೀವಿ, ಆ ಮೆರಿಡಿಯನ್ಸ್ ಇರುತ್ತೆ. ನಾವು ಎಣ್ಣೆಯನ್ನು ಹಚ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡೋದ್ರಿಂದ ಆ ಒಂದು ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ತುಂಬಾ ಚೆನ್ನಾಗಾಗುತ್ತೆ. ಆ ರೀಸನ್ಸ್ಗೆನೆ ಈ ಒಂದು ಮಸಾಜ್ ಮಾಡೋದು ಮಕ್ಕಳಿಗೆ. ಓಕೆ, ಮಸಾಜ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ತೀವಿ? ಸ್ನಾನ ಮಾಡಿಸಿ ಆ ಮಗುವಿಗೆ ಈ ಒಂದು ಕಾಡಿಗೆಯನ್ನ ಇಡೋ ಒಂದು ಪ್ರತೀತಿ ನಮ್ಮಲ್ಲಿ ಎಲ್ಲಾ ಕಡೆನೂ ಇದೆ, ಕರೆಕ್ಟಾ? ನೀವು ನೋಡಿರ್ಬೇಕು. ಇವಾಗ ಕಡಿಮೆ ಆಗಿದೆ ಬಿಡಿ ಕಾಡಿಗೆ ಇಡೋದು, ಯಾಕಂದ್ರೆ ಇವಾಗ ಪ್ಯೂರಿಟಿ ಸಿಗ್ತಾನೆ ಇಲ್ಲ ಕಾಡಿಗೆ, ಹಿಂಗಾಗಿ ಡಾಕ್ಟರ್ಸು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಸರಿನಾ? ಅವಾಗ ಬಾದಾಮಿಯಿಂದ ಕಾಡಿಗೆಯನ್ನ ಮಾಡೋರು, ಇವಾಗ ಆತರ ಇಲ್ಲ. ಇವಾಗೆಲ್ಲ ರೆಡಿಮೇಡ್ ತರ್ತಿದ್ದಾರೆ, ಎಲ್ಲ ಕಷ್ಟ ಆಗ್ತಿದೆ ಇವಾಗ ಮನೇಲಿ ಮಾಡ್ಕೊಳ್ಲಿಕ್ಕೆಲ್ಲ, ಸರಿನಾ? ಅವಾಗ ಪ್ರಾಪರ್ ಆಗಿ ಬಾಣಂತನ ಅಂತಾನೆ ಸಿಸ್ಟಮೆಟಿಕ್ ಆಗಿ ಮಾಡೋರು, ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಎಲ್ಲ ವರ್ಕ್ ಲೈಫ್ ಅಲ್ಲಿ ಈಗ 1 ತಿಂಗಳು ಮನೇಲಿ ಇರಲ್ಲ ಈಗ. ಹಿಂಗಾಗಿ ಅದಕ್ಕೆ ಈ ಒಂದು ಕಾನ್ಸೆಪ್ಟ್ಸ್ ನಾವೆಲ್ಲ ಹುಟ್ಟದಾಗಿಂದಾನೆ ನೋಡ್ತಾ ಬಂದಿದೀವಿ. ಬಟ್ ನಮ್ಗೆ ಗೊತ್ತಿಲ್ಲ ಇದನ್ನ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈ ಒಂದು ಕೈಯಲ್ಲಿ ಈ ಒಂದು ಕರಿಮಣಿಯನ್ನ ಹಾಕ್ತಾರೆ ಮಕ್ಕಳಿಗೆ,
ಕರೆಕ್ಟಾ? ಕೈಯಲ್ಲಿ, ಕಾಲಲ್ಲಿ ಕಾಲು ಗಡಗ ಅಥವಾ ಹಾಲು ಗಡುಗ ಅಂತ ಕರೀತಾರೆ ನಮ್ಮ ಸೈಡ್ ಎಲ್ಲ. ಮತ್ತೆ ಕಾಲ್ ಗೆಜ್ಜೆ ಕಟ್ತಾರೆ, ಕರೆಕ್ಟ್, ಆಂಕ್ಲೈಟಿಗೆ. ಅದನ್ನ ಯಾಕೆ ಕಟ್ತಾರೆ? ಏನಾದ್ರು ಸ್ಪೆಸಿಫಿಕ್ಲಿ ಇರ್ಬೇಕಲ್ಲ ರೀಸನ್ನು. ನಾವೆಲ್ಲ ಕೇಳಿರೋದೇನು ಅಂತಂದ್ರೆ ಚೆನ್ನಾಗಿ ಕಾಣಕ್ಕೆ ಕಟ್ಟುತ್ತಾರೆ ಹಿಂಗೆ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ, ಅದ್ರ ರೀಸನ್ ಗೊತ್ತಿಲ್ಲ. ನೀವ್ ಯಾರು ಕೇಳಿದ್ರೆ ಏನಕ್ಕೆ ಹಚ್ತೀರಾ ಕಾಡಿಗೆ ಎಲ್ಲ, ಏನಕ್ಕೆ ಹಚ್ತೀರಾ ಅಂತಂದ್ರೆ ದೃಷ್ಟಿ ಆಗ್ಬಾರ್ದು ಅಂತ ಅದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಆಗ್ಬಿಟ್ಟಿದೆ ಎಲ್ಲ ಕಡೆನು. ಸರಿನಾ? ಆ ದೃಷ್ಟಿ ಆಗ್ಬಾರ್ದು ಅನ್ನೋದ್ರ ಜೊತೆಗೆ ಈ ಒಂದು ಕಡಗ, ಆಮೇಲೆ ಈ ಒಂದು ಮಕ್ಕಳಿಗೆ ನಾವು ಏನೇನು ಎಲ್ಲ ಮಾಡ್ತೀವಲ್ಲ ಸಿಸ್ಟಮೆಟಿಕ್ ಆಗಿ, ಅದನ್ನ ಮಾಡೋದ್ರದ ಪ್ರತಿಯೊಂದರ ಹಿಂದೆನೂ ಸಹ ಸೈಂಟಿಫಿಕ್ ರೀಸನ್ಸ್ ಇದೆ. ನಾವು ಈ ಕಣ್ಣಿಗೆ ಕಪ್ಪಚ್ಚೋ ರೀಸನ್ ಏನು ಅಂತಂದ್ರೆ ನಮ್ಮ ಕಣ್ಣ ಹತ್ರನೇ ಎಲ್ಲಾ ಮೆರಿಡಿಯನ್ಸ್ ಬಂದು ಸ್ಟಾರ್ಟ್ ಆಗೋದು. ಇಲ್ಲಿ ಸ್ಟಮಕ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಗಾಲ್ ಬ್ಲಾಡರ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಯೂರಿನರಿ ಬ್ಲಾಡರ್ ಎಂಡ್ ಆಗುತ್ತೆ. ಹಿಂಗೆಲ್ಲ ಒಂದು ಮೆರಿಡಿಯನ್ಸ್ ಇಲ್ಲೇ ಬರುತ್ತೆ. ಫೇಸಿಯಲ್ ರಿಫ್ಲೆಕ್ಸಾಲಜಿ ಅಂತ ಒಂದು ಕಾನ್ಸೆಪ್ಟೇ ಇದೆ, ಅದನ್ನ ನಾನು ಕ್ಲಾಸಲ್ಲಿ ಕಲಿಸ್ತೇನೆ ನಿಮ್ಗೆ. ಅದನ್ನ ನೋಡಿದ್ರೆ ನಿಮ್ಗೆ ರಿಯಲೈಸ್ ಆಗುತ್ತೆ. ನಾವು ಚಿಕ್ಕವರಿದ್ದಂಗಿಂದನೂ ಇದನ್ನೆಲ್ಲ ಯೂಸ್ ಮಾಡ್ತಾ ಬಂದಿದ್ದೀವಿ, ಇದೇನು ಹೊಸದಲ್ಲ. ಬಟ್ ಅದನ್ನ ಸಿಸ್ಟಮೆಟಿಕ್ ನಾವು ಕಲಿಯಕ್ಕೆ ಸ್ಟಾರ್ಟ್ ಮಾಡಿರೋದು ಇವಾಗ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಡನ್? ಎಸ್. ನೆಕ್ಸ್ಟ್, ಎಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಅಂಗಲ್ಲಿಗೆ ಬೊಟ್ಟಿಟ್ಟಿದ್ದೀರಾ ಮಕ್ಕಳಿಗೆ? ಅಂಗಲಿ ಕೆಳಗಡೆ ಕಾಲಲ್ಲಿ ಇಡೋರು ಏನಕ್ಕೆ ಇಡ್ತಿದ್ರು ಅದನ್ನ? ಇಸ್ ದೇರ್ ಎನಿ ಸ್ಪೆಸಿಫಿಕ್ ರೀಸನ್ಸ್? ತಾಯಂದ್ರೆ ಕೇಳಿದ್ರೆ ಏನ್ ಹೇಳೋರು? ಇಲ್ಲ, ದೃಷ್ಟಿ ಆಗಲ್ಲ ಅಂತ ಹೇಳೋರು. ಕರೆಕ್ಟಾ? ಅದು ಹೌದು. ಬಟ್ ಅದ್ರ ಜೊತೆಗೆ ಮೇಜರ್ ಆಗಿ ಅದನ್ನ ಇಡೋದು ಏನಕ್ಕೆ ಅಂತಂದ್ರೆ ಆ ಒಂದು ಪಾಯಿಂಟ್ ಅಲ್ಲಿ K1 ಅಥವಾ ಕಿಡ್ನಿ 1 ಅಂತ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ. ಸರಿನಾ? ಅಲ್ಲಿಗೆ ನೀವು ಕಾಡಿಗೆಯನ್ನ ಇಟ್ಟಾಗ, ಇಲ್ಲಿ ನೋಡಿ ಪಕ್ಕದಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ K1 ಅಂತ ಇದೆಯಲ್ವಾ, ಆ ಎರಡೂ ಲೈನ್ಸ್ ಬಂದು ಎಂಡ್ ಆಗೋ ಒಂದು ಪೋರ್ಷನ್ಗೆ ಸೆಂಟ್ರಿಗ್ ಬರುತ್ತೆ K1 ಅಂತ. ಇದನ್ನ ಇಡೋದಕ್ ಕಾರಣ ಏನು ಅಂದ್ರೆ ಅಂದ್ರೆ ಕಿಡ್ನಿ. ಸರಿನಾ? ಕಿಡ್ನಿ 1 ಪಾಯಿಂಟ್ ಇದು. ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಬೋನ್ ಗ್ರೋತ್, ಬೋನ್ ಇಂಪ್ರೂವ್ಮೆಂಟ್ಸ್. ನಾನಾಗ್ಲೇ ಏನ್ ಹೇಳಿದೆ ನಿಮ್ಗೆ? ನಮ್ಮ ದೇಹಕ್ಕೆ ಬೇರೆ ಏನು? ಕಿಡ್ನಿ. ಕರೆಕ್ಟಾ? ನಮ್ಮ ದೇಹದಲ್ಲಿ ನರಿಶ್ಮೆಂಟ್ ಪ್ರಾಪರ್ ಆಗಿ ಆಗ್ಬೇಕು ಅಂತಂದ್ರೆ ಕಿಡ್ನಿಯಿಂದನೇ ಎನರ್ಜಿ ಬರಬೇಕು ನಮ್ಮ ದೇಹಕ್ಕೆ. ಅದೊಂಥರ ಒಲೆ ಇದ್ದಂಗೆ, ಬರ್ನರ್ ಇದ್ದಂಗೆ ಕಿಡ್ನಿ. ಅಲ್ಲಿಂದ ಪ್ರಾಪರ್ ಆಗಿ ಎನರ್ಜಿ ಸಿಕ್ಕಾಗ್ಲೇನೆ ನಮ್ಮ ಇಡೀ ದೇಹ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡೋದು. ಕರೆಕ್ಟ್? ಸೊ ಮಕ್ಕಳಲ್ಲಿ ಈ ಒಂದು ಬೋನ್ ರಿಲೇಟೆಡ್ ಇಶ್ಯೂಸ್ ಬರಬಾರ್ದು, ಬೆಳವಣಿಗೆ ಕರೆಕ್ಟ್ ಆಗಿ ಆಗ್ಬೇಕು, ಬೋನ್ಸ್ ಕರೆಕ್ಟ್ ಆಗಿ ಬೆಳಿಬೇಕು, ಮತ್ತೆ ಹಲ್ಲು ಕರೆಕ್ಟ್ ಆಗಿ ಬೆಳಿಬೇಕು. ಈಗ ನೋಡಿ, ಕೆಲವು ಮಕ್ಕಳಿಗೆ ಸರ್ ಬೇಗ ಹಲ್ಲೇ ಬರಲ್ಲ ಸರ್, ನನ್ನ ಮಗನಿಗೆ 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಇನ್ನೂ ಹಲ್ಲೇ ಬಂದಿಲ್ಲ ಅಂತಿರ್ತಾರೆ. ಏನಕ್ಕೆ? ಅವಾಗಿನ ಕಾಲದ ಮಕ್ಕಳಲ್ಲಿ ಈ ತರ ಕಂಪ್ಲೇಂಟ್ಸ್ ತುಂಬಾ ಕಡಿಮೆ ಆಗಿ ಬರ್ತಿತ್ತು. ಬಟ್ ಈಗೀಗ ತುಂಬಾ ಜಾಸ್ತಿ ಆಗಿದೆ. ಯಾಕೆ ಹೇಳಿ? ಈ ತರದೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ ಮಾಡೋದು. ಯಾಕೆ ಅಂತಂದ್ರೆ ನಾವು ಕಲ್ಸ್ಕೊಟ್ರೆ ನಾವು ಈಗಲೂ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಬಟ್ ನಮ್ಗೆ ಈಗಿಂದು ಜನರೇಷನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಹೆಂಗಿದೆ ಅಂತಂದ್ರೆ ನಮಗೆ ರೀಸನ್ ಬೇಕು. ವಿತೌಟ್ ಪ್ರಾಪರ್ ರೀಸನ್ ನಾವೇನು ಮಾಡಲ್ಲ. ಸೈಂಟಿಫಿಕ್ ಅಪ್ರೋಚ್, ಸೈಂಟಿಫಿಕ್ ರೀಸನ್ ಕೊಟ್ರೆ ನಾವೆಲ್ಲ ಟ್ರೈ ಮಾಡ್ತೀವಿ. ಸರಿನಾ? ಆ ಒಂದು ಹಿರಿಯರಿಗೆ ಇದು ಕಾನ್ಸೆಪ್ಟ್ ಎಷ್ಟೋ ಜನಕ್ಕೆ ಗೊತ್ತಿತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ದೃಷ್ಟಿ ಆಗುತ್ತೆ ಅದಕ್ಕೆ ಇಡ್ತೀವಿ ಅಂತ ಹೇಳ್ತಾರೆ. ಬಟ್ K1 ಪಾಯಿಂಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಬೋನ್ ಗ್ರೋತು ಮತ್ತೆ ಈ ಒಂದು ಪ್ರಾಪರ್ ಒಂದು ಏನಂತಾರೆ, ದೇಹದಲ್ಲಿ ಎಲಿಮಿನೇಷನ್, ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕು, ಎಲಿಮಿನೇಷನ್ ಆಗ್ಬೇಕು. ಯಾಕಂದ್ರೆ ನೀವು ಮಕ್ಕಳು ನೋಡ್ಬೇಕು, ಮಕ್ಕಳು ಮೇಜರ್ ಆಗಿ ಕುಡಿಯೋದು ಏನು? ಹಾಲನ್ನೇ ಕುಡಿತವೆ. ಕರೆಕ್ಟಾ? ಸೊ ಲಿಕ್ವಿಡ್ ಅದು ಪ್ರಾಪರ್ ಆಗಿ ಡೈಜೆಷನ್ ಆಗ್ಬೇಕು, ಮತ್ತೆ ಪ್ರಾಪರ್ ಆಗಿ ಅದು ಎಲಿಮಿನೇಟ್ ಹೊರಗಡೆ ಹೋಗ್ಬೇಕು ಯೂರಿನ್ ಥ್ರೂ, ಮತ್ತೆ ಬೋನ್ ಗ್ರೋತ್ ಚೆನ್ನಾಗ್ ಆಗ್ಬೇಕು. ಅದರ ಜೊತೆಗೆ ನಮ್ಮ ತಲೆಯ ಭಾಗ, ಇಲ್ಲಿ ನೋಡಿ ಹಿಂದ್ಗಡೆ ತಲೆಯ ಭಾಗ ಏನಿದೆ ಅಲ್ವಾ, ಇದು ಕಿಡ್ನಿ ಗವರ್ನ್ ಮಾಡುತ್ತೆ. ಸರಿನಾ? ಇದಕ್ಕೂ ಸಹ ಕೆಲವೊಬ್ರಿಗೆ ಮಕ್ಕಳು ಈ ತಲೆ ಭಾಗ ಇನ್ನೂ ಬೆಳೆದಿರೋದೇ ಇಲ್ಲ, 6 ತಿಂಗಳು 7 ತಿಂಗಳಾದ್ರೂ ಇನ್ನೂ ಮಾಂಸ ಹಂಗೆ ಕಾಣಿಸ್ತಿರುತ್ತೆ. ಇದೆಲ್ಲ ಆಗ್ಬಾರ್ದು ಪ್ರಾಬ್ಲಮ್ಮು ಅನ್ನೋದಕ್ಕೇನೆ ಈ ಒಂದು K1 ಪಾಯಿಂಟ್ಗೆ ಕಾಡಿಗೆ ಇಡ್ತಾ ಬರ್ತಾರೆ ಮಕ್ಕಳಿಗೆ. ಸರಿನಾ? ಅಪ್ ಟು ನೀವು 5 ವರ್ಷದವರೆಗೂ 10 ವರ್ಷದವರೆಗೂ ಇಟ್ಟರು ಏನೂ ಸಮಸ್ಯೆ ಇಲ್ಲ, ದೊಡ್ಡವರು ಇಟ್ಕೋಬಹುದು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಬಟ್ ಆ ಒಂದು ಪೋರ್ಷನ್ಗೆ ಕಾಡಿಗೆ ಕರೆಕ್ಟಾಗಿ ಇಡಬೇಕು. ಓಕೆ, ನಮ್ ಗುರುಗಳು ಹೇಳ್ಕೊಡೋದೇನು ಅಂತಂದ್ರೆ ಈ ಚಿಕ್ಕ ಮಕ್ಕಳು ಅಂದ್ರೆ ಈ ಒಂದು 5 years ಒಳಗಡೆ ಇರೋರು, ಮತ್ತೆ 60 years ಆದ್ಮೇಲೆ ಏನ್ ಮಕ್ಕಳಿದ್ದಾರೆ ಅವರು ಇಡ್ಬೋದು. 60 ವರ್ಷ ಮೇಲ್ಪಟ್ಟ ಏಜ್ ಆಗಿರೋ ಮಕ್ಕಳು ಏನಿದಾರಲ್ವಾ ಅವರು ಇಟ್ಕೋಬಹುದು. ಸರಿನಾ? ಈ ಒಂದು K1 ಪಾಯಿಂಟ್ಗೆ ಕಾಡಿಗೆ ಇಡೋದ್ರಿಂದ ನಿಮ್ಮ ದೇಹದಲ್ಲಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಕಿಡ್ನಿ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗಲ್ಲ. ಸುಮಾರು ಜನಕ್ಕೆ ಯೂರಿನರಿ ಇನ್ಫೆಕ್ಷನ್ಸ್, ಬಾಯಿ ಬಿಟ್ರೆ ಯೂರಿನ್ ಇನ್ಫೆಕ್ಷನ್ ಅಂತಾರೆ. ಎಲ್ಲೂ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಒಂದ್ ಕಡೆ ಎಲ್ಲೂ ಬೇರೆ ನೀರು ಕುಡಿದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ, ಟ್ರಾವೆಲ್ ಮಾಡಿ ಬಂದ್ರೆ ಇಮಿಡಿಯೇಟ್ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ತರ ನಿಮ್ಗೆ ಏನಾದ್ರು ಕಾಣಿಸ್ತಿದೆ ಅಂತಂದ್ರೆ ಅವಾಗ ನೀವೇನ್ ಮಾಡಿ ಅಂತಂದ್ರೆ ಕಿಡ್ನಿ, ಆ ಒಂದು K1 ಪಾಯಿಂಟ್ ಕಾಲಲ್ಲಿ ಕಾಣಿಸ್ತಿದೆಯಲ್ವಾ, ಇಲ್ಲಿ ರೆಡ್ ಡಾಟ್ ಕಾಣಿಸ್ತಿದೆ ನೋಡಿ ನಿಮ್ಗೆಲ್ರಿಗೂ, ಈ ಪೋರ್ಷನ್ಗೆ ಏನ್ ಮಾಡಿ ಕಾಡಿಗೆ ಇಡಿ ಅಷ್ಟೇ. ಇದು ನೀವು ಕೇಳಿದ್ರಿ ಯಾರೋ ಒಬ್ರು, ಕಾಡಿಗೆ ಇಟ್ಟರೆ ಅಕ್ಯುಪ್ರೆಷರ್ ಹೆಂಗಾಗುತ್ತೆ ಅಂತ. ಇದು ಕಾಡಿಗೆ ಇಡೋದು ಕಲರ್ ಥೆರಪಿ. ಸರಿನಾ?
ಸಿಂಪಲ್ ರೀ, ಕಾನ್ಸೆಪ್ಟ್ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಮೆರಿಡಿಯನ್ನು ಒಂದೇ, ಸರಿನಾ? ಇದು ನೋಡಿ, ಇದೇ K1 ಪಾಯಿಂಟ್ ಒಂದೇ. ಇದನ್ನ ಪ್ರೆಷರ್ ಮಾಡಿದಾಗ್ಲೂ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಕಲರ್ ಹಚ್ದಾಗ್ಲೂ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಮ್ಯಾಗ್ನೆಟ್ ಹಾಕಿದಾಗ್ಲೂ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಜೊತೆಗೆ ಸೀಡ್ ಕಟ್ಟದಾಗ್ಲೂ ಸಹ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ನೀವು ಯಾವುದೇ ವೇದಲ್ಲಿ ಟ್ರೀಟ್ ಮಾಡಿದ್ರು ಸಹ ಸೇಮ್ ಕೆಲಸನೇ ಮಾಡೋದು. ಕಲರ್ ಮಾಡಿದಾಗ ಬೇರೆ ರಿಸಲ್ಟ್ ಬರುತ್ತೆ, ಒಂದ್ ಸ್ವಲ್ಪ ಬೇಗ ಬರುತ್ತೆ. ಈ ಅಕ್ಯುಪ್ರೆಷರ್ ಮಾಡಿದಾಗ ಇದಕ್ಕಿಂತ ಸ್ವಲ್ಪ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ಈ ತರ ವೇರಿಯೇಷನ್ಸ್ ಆಗ್ಬೋದು ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಕಾಣೋದು. ಬಟ್ ಇದನ್ನ K1 ಪಾಯಿಂಟಿಗೆ ನಾವೇನ್ ಮಾಡ್ತೀವಿ ಅಂತ, ಅಂಗಾಲ್ ತಿಕ್ಕೋರು ಅಜ್ಜಿ ಅಂದ್ರೆ ಅವಾಗ ಆ ಪ್ರಾಪರ್ ಆಗಿ ಅಂಗಾಲ್ ತಿಕ್ಬಿಟ್ಟೆ ಸ್ನಾನ ಮಾಡಿಸ್ತಿದ್ದು, ಮಾಡಿಸಿ ಲಾಸ್ಟಿಗೆ ಕಾಡಿಗೆ ಬಟ್ಟಿಡೋರು, ಸರಿನಾ? ಪ್ರೆಷರ್ ಕೊಡಬೇಡಿ, ಪ್ರೆಷರ್ ಕೊಡೋ ನೆಸೆಸಿಟಿ ಇಲ್ಲ. ಕಲರ್ ಹಾಕ್ತಾ ಬನ್ನಿ ಸಾಕು. ಬ್ಲ್ಯಾಕ್ ಕಲರ್, ರೆಡ್ ಕಲರ್ ಇಡಬೇಡಿ. ಮತ್ತೆ ರೆಡ್ ತೋರಿಸಿದೀನಿ ಅಂತ ರೆಡ್ ಹಾಕ್ಬೇಡಿ. ಬ್ಲ್ಯಾಕ್ ಕಲರ್ ಅದು ಪಾಯಿಂಟ್ ತೋರಿಸೋದಕ್ಕೆ ಹಾಕಿರೋದಷ್ಟೇ. ಕಪ್ಪು ಕಾಡಿಗೆ ಇಟ್ಟರೆ ತುಂಬಾ ಒಳ್ಳೇದು. ಓಕೆ, ಎರಡು ಹಿಂಗೆ ಬಂದು ಗೆರೆ ಕೂಡುತ್ತೆ. ಆ ಗೆರೆ ಕೂಡೋ ಒಂದು ಸೆಂಟರ್ ಪೋರ್ಷನ್ ಕಾಲಲ್ಲಿ. ಓಕೆ, ಬ್ಲ್ಯಾಕ್ ಕಲರ್ ಇಡಿ, ರೆಡ್ ಕಲರ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ಲ್ಯಾಕ್ ಕಲರ್, ಇನ್ನೂ ಒಂದ್ಸರಿ ಹೇಳಿದೀನಿ, ರೆಡ್ ಇಡಬೇಡಿ. ಓಕೆ, ಎಸ್, ಇದಾಯ್ತು. ಇನ್ನೂ ಒಂದು ಕಾಮನ್ ಏನು ಅಂತಂದ್ರೆ ಕಾಲುಂಗುರ ಹಾಕ್ತೀವಿ ನಾವು ಕಾಲಿಗೆ, ಕರೆಕ್ಟಾ? ಈ ಮದುವೆ ಆಗೋ ಟೈಮಲ್ಲಿ ಕಾಲಿಗೆ ಕಾಲುಂಗುರ ಹಾಕೋದು ಏನಕ್ಕೆ ಅಂತಂದ್ರೆ, ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಪೋರ್ಷನ್ ಏನಿದೆಯಲ್ವಾ, ಎರಡನೇ ಬೆರಳು ಇಲ್ಲಿ ಸ್ಟಮಕ್ ಮೆರಿಡಿಯನ್ನು ಬಂದು ಇದಾಗುತ್ತೆ, ಏನು ಎಂಡ್ ಆಗುತ್ತೆ ಕಾಲಲ್ಲಿ. ಈ ಕಾಲುಂಗುರ ಇಡೋ ಒಂದು ಜಾಗದಲ್ಲಿ ಸ್ಟಮಕ್ ಮೆರಿಡಿಯನ್ ಬಂದು ಎಂಡ್ ಆಗುತ್ತೆ. ನಾನು ನಿಮ್ಗೆ ಇದನ್ನ ಹೇಳ್ಕೊಡುವಾಗ ಹೇಳ್ತೀನಿ, ಸ್ಟಮಕ್ ಸ್ಪ್ಲೇನ್ ಬಗ್ಗೆ ಹೇಳುವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಇದ್ರ ಹಿಂದಿನ ಹಿನ್ನೆಲೆ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಈಗ ಒಂದು ಹೆಣ್ಣು ಮಗಳು ಮದುವೆ ಆಗಿ ಹೋಗ್ತಿದ್ದಾಳೆ ಅಂತಂದ್ರೆ ಅವಳ ನರಿಶ್ಮೆಂಟು, ಅವಳ ಒಂದು ಇಡೀ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು, ಕರೆಕ್ಟ್? ಅವಳ ಮೇಲೆ ಒಂದು ದೊಡ್ಡದ ಒಂದು ಮಹತ್ತರವಾದ ಜವಾಬ್ದಾರಿ ಇರುತ್ತೆ. ಅದನ್ನ ಪಾಲಿಸೋದಕ್ಕೆ ಅವಳ ಒಂದು ಸ್ಟಮಕ್ ಚೆನ್ನಾಗಿರ್ಲಿ, ಅವಳ ಒಂದು ಸ್ಪ್ಲೀನ್ ಚೆನ್ನಾಗಿರ್ಲಿ, ಆ ನರಿಶ್ಮೆಂಟ್ ಫ್ಯಾಮಿಲಿಗೆ ಅವಳಿಂದಾನೇ ತುಂಬಾ ಸಪೋರ್ಟ್ ಸಿಗ್ಲಿ ಅನ್ನೋ ಪರ್ಪಸ್ಗೆ ಆ ಕಾಲುಂಗುರವನ್ನ ಹಾಕ್ತಿದ್ದು. ಅಲ್ಲಿ ಈ ಒಂದು ಸ್ಟಮಕ್ ಮೆರಿಡಿಯನ್ ಎಂಡ್ ಆಗುತ್ತೆ ಕಾಲಲ್ಲಿ. ಹಿಂಗಾಗಿ ಆ ಪೋರ್ಷನ್ಗೆನೆ ಈ ಒಂದು ಕಾಲುಂಗುರವನ್ನ ಹಾಕೋದು ನಾವು ಕಾಲಲ್ಲಿ, ಸರಿನಾ? ಇನ್ನ ಸುಮಾರು ಜನ, ಎಷ್ಟು ಜನ ಇದ್ದೀರಾ ಇಲ್ಲಿ ಕಡಗ ಎಲ್ಲ ಹಾಕ್ತೀರಾ ಕೈಗೆ? ಎಲ್ಲರೂ ಕೈ ಕಡಗ ಹಾಕ್ತೀರಾ ಗಂಡ್ಮಕ್ಳು? ಸೊ ಕಡಗವನ್ನ ಈಗ ನಾವೆಲ್ಲರೂ, ನಾನು ಹಾಕೊಂಡಿದ್ದೀನಿ, ಕೈಲಿ ಕಡಗ ಇದೆ. ಬಟ್ ಈ ಕಡಗ ಹಾಕ್ಲಿಕ್ಕೂ ಸಹ ಸ್ಪೆಸಿಫಿಕ್ಲಿ ಹೇಳಿದ್ದಾರೆ ಕಡಗ ಎಲ್ಲಿ ಹಾಕ್ಬೇಕು ಅಂತ ಹೇಳಿ. ಇದನ್ನ ಹಿಂಗ್ ಹಿಡಿದಾಗ ಈ ಒಂದು ಕಡಗ ನಮ್ಮ ಒಂದು ಹಾರ್ಟ್ ಪಾಯಿಂಟಿಗೆ ಹಿಂಗ್ ಹಿಡ್ಕೊಂಡಾಗ, ಈಗ ನೀವು ನೋಡಿ ನಾರ್ಮಲ್ ಆಗಿ ಹಿಂಗ್ ಹಿಡ್ಕೊಂಡಾಗ ಈ ಒಂದು ಕಡಗ ನಮ್ಮ ಹಾರ್ಟ್ ಪಾಯಿಂಟ್ಗೆ ಟಚ್ ಇರ್ಬೇಕು, ಅಂದ್ರೆ ಅದು ಲೈನ್, ಪ್ಯಾರಲಲ್ ಲೈನ್ ಇರಬೇಕು, ಆ ತರ ಹಾಕ್ಬೇಕು. ಈ ತರ ಸ್ಪೆಸಿಫಿಕ್ ಆಗಿ ಒಂದೊಂದು ಜ್ಯುವೆಲರಿ ಬಗ್ಗೆನೂ ಇನ್ಫಾರ್ಮೇಶನ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಬೆಳ್ಳಿ ಯಾರು ಹಾಕ್ಬೇಕು, ಬಂಗಾರ ಯಾರು ಹಾಕ್ಬೇಕು? ಸುಮಾರು ಜನ ಹೇಳ್ತಾರೆ, ಸರ್ ಬಡವರಿಗೆ ಬೆಳ್ಳಿ, ಶ್ರೀಮಂತರಿಗೆ ಬಂಗಾರ ಸರ್, ಕರೆಕ್ಟಾ? ಬಟ್ ಇದು ಕರೆಕ್ಟು. ಯಾಕೆ ಹೇಳಿ? ಹಣ ಇರುತ್ತೆ ಅಂತಲ್ಲ, ಹಣ ಒಂದು ರೀಸನ್ ಆಗಿರ್ಬೋದು, ಬಟ್ ಅದ್ರ ಜೊತೆಗೆ ಬಡವ್ರು ಏನ್ ಮಾಡ್ತಾರೆ, ಮೈ ಮುರಿದು ಕೆಲಸ ಮಾಡ್ತಾರೆ, ಮೂರೊತ್ತು ಹೊರಗಡೆ ಬಿಸಿಲಲ್ಲಿ ದುಡಿತಿರ್ತಾರೆ, ಅವರ ಬಾಡಿ ಹೀಟ್ ಇರುತ್ತೆ. ಯಾವಾಗ ಬಾಡಿ ಎಕ್ಸಸ್ ಹೀಟ್ ಆಗುತ್ತೋ ಆ ಹೀಟ್ ಅನ್ನ ತೆಗೆಯೋ ಶಕ್ತಿ ಬೆಳ್ಳಿಗಿದೆ. ಬೆಳ್ಳಿ, ಕೆಲವೊಬ್ರು ನೋಡಿ, ಕೆಲವೊಬ್ರು ಬೆಳ್ಳಿ ಧರಿಸಿದಾಗ ನಿಮ್ಮ ಮೈ ಮೇಲೆ ಬೆಳ್ಳಿ ಕಪ್ಪಾಗುತ್ತೆ, ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಬೆಳ್ಳಿ, ನೋಡಿದ್ದೀರಾ? ಎಷ್ಟು ಜನಕ್ಕಾಗತ್ತೆ ಆ ತರ ಬೆಳ್ಳಿ ಕಪ್ಪಾಗತ್ತೆ ಸರ್ ಮೈ ಮೇಲೆ ಬೆಳ್ಳಿ ಹಾಕೊಂಡ್ರೆ? ಸುಮಾರು ಜನಕ್ಕೆ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅದು ಜ್ಯುವೆಲರಿ ಶಾಪ್ನಲ್ಲಿ ಬೈತೀವಿ, ಎಂತ ಬೆಳ್ಳಿ ಕೊಟ್ಟಿದ್ಯಪ್ಪ, ಕ್ವಾಲಿಟಿ ಚೆನ್ನಾಗಿಲ್ಲ, ಕಪ್ಪಾಗ್ತಿದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೀಟ್ ಅದು, ಆ ಹೀಟ್ ಅನ್ನ ಬೆಳ್ಳಿ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾರ್ಯಾರ ಬಾಡಿ ಹೀಟ್ ಇದೆಯೋ ಎಲ್ರು ಬೆಳ್ಳಿ ಧರಿಸ್ಬೋದು. ಓಕೆ, ಅದನ್ನು ಸ್ಪೆಸಿಫಿಕ್ ಆಗಿದೆ. ಹೆಂಗೆ ಗೊತ್ತಾ? ನಿಮ್ಮ ಸೊಂಟದ ಕೆಳಗಡೆ, ಸೊಂಟದ ಉಡದಾರ, ಈ ಹೊಕ್ಕಳು ಅಂತ ಕರಿತೀವಿ, ನಾಭಿ ಅಂತ ಕರಿತೀವಿ, ಸರಿನಾ? ನಾಭಿ ಅಂತಂದ್ರೆ ಈ ಸೊಂಟದ ಕೆಳಗಡೆ ಒಂದು ಪೋರ್ಷನ್ ಇಂದ ಹಿಡಿದು ನಮ್ಮ ಒಂದು ಕಾಲ್ ಎಂಡ್ ಬೆರಳಾಗೋವರೆಗೂ ಅಲ್ಲಿವರೆಗೂ ನೀವು ಬೆಳ್ಳಿ ಧರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೈಯಲ್ಲಿ ಧರಿಸಿದ್ರೆ ಧರಿಸ್ಬೋದು. ಓಕೆ, ಇನ್ನೂ ಒಂದು ಹೇಳ್ತೀನಿ, ಯಾಕೆ ಸರ್ ಸೊಂಟದ ಕೆಳಗಡೆನೆ ಕೊಟ್ಟರು ಬೆಳ್ಳಿನ? ಕೊಳ್ಳಲ್ಲಿ ಹಾಕೋಬೋದಲ್ಲ ಚೈನ್ನ? ಏನಕ್ಕೆ ಅಂತಂದ್ರೆ, ಈ ಒಂದು ಸೊಂಟದ ಕೆಳಗಡೆ ಬರೋದು ಕಿಡ್ನಿ. ಕಿಡ್ನಿ ಯಾವ ಆರ್ಗನ್? ಇನ್ ಆರ್ಗನ್ ಅಲ್ವಾ? ಇನ್ ಅಂದ್ರೆ ಏನು? ನರಿಶ್ಮೆಂಟ್, ಪೋಷಣೆ, ರೈಟ್? ಸೊ ಕಿಡ್ನಿ ಆ ಒಂದು ಏನಂತಾರೆ, ಹೀಟು, ಟಾಕ್ಸಿನ್ ಹೀಟು ಕಿಡ್ನಿಗೆ ಹೋಗ್ಬಾರ್ದು, ಅಥವಾ ನಮ್ಮ ಬಾಡಿ ಪೂರ್ತಿ ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋ ಪರ್ಪಸ್ಗೆನೆ ಈ ಉಡುದಾರ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ರು ಕೇಳಿದೀರಾ? ಉಡುದಾರ ನಮ್ಮ ಸೈಡ್ ಕಟ್ತೀವಿ, ನಿಮ್ ಸೈಡ್ ಗೊತ್ತಿಲ್ಲ, ಬೆಂಗಳೂರು ಸೈಡ್ ಎಲ್ಲ ಮರ್ತು ಬಿಟ್ಟಿದ್ದಾರೆ ಇದೆಲ್ಲ.
ಉಡುದಾರ ಅಂತಂದ್ರೆ ಈ ಹೊಕ್ಕಳಿಗೆ ಬರೋ ತರ ಹೊಕ್ಕಳ ಮೇಲೆ ಪಾಸ್ ಆಗ್ಬೇಕು. ಆಕ್ಚುಲಿ ಆಸ್ ಪರ್ ಆಯುರ್ವೇದ ಉಡುದಾರ ಕಟ್ಟೋದಕ್ಕೂ ಸಹ ನಾಭಿ ದಾರ ಅಂತಾನೆ ಇದೆ ಕಾನ್ಸೆಪ್ಟ್. ಅದ್ರ ಮೇಲೇನೆ ಒಂದು ಹೊಕ್ಕಳ ಮೇಲೆ ಒಂದು ದಾರ ಹೋಗುತ್ತೆ. ಆ ಒಂದು ಕೆಲವೊಬ್ರು ಬೆಳ್ಳಿದ್ ಕಟ್ತಾರೆ, ಕೆಲವೊಬ್ರದ್ದು ಕೆಂಪು ದಾರ ಕಟ್ತಾರೆ, ಕೆಲವೊಬ್ರು ಕಪ್ಪು ದಾರ ಕಟ್ತಾರೆ. ಡಿಪೆಂಡ್ಸ್ ಅವ್ರ ಅನುಕೂಲಕ್ಕೆ ಅನುಗುಣವಾಗಿ ಅವ್ರು ಕಟ್ತಾರೆ. ಅದನ್ನ ಕಟ್ಟೋ ಹಿಂದೆ ಇರೋ ಸೈನ್ಸ್ ಏನು? ಈಗ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಸೈಂಟಿಫಿಕ್ ಅಪ್ರೋಚ್. ಏನಕ್ಕೆ ಮಾಡ್ತಿದೀವಿ? ನಾವೆಲ್ಲ ಮಾಡ್ತಾ ಬಂದಿದೀವಿ, ಇದನ್ನೆಲ್ಲ ಪಾಲಿಸ್ತಾ ಬಂದಿದೀವಿ. ನಾವು ಇದನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿ ರಿಸಲ್ಟ್ ನೋಡ್ಬೋದು ನಾವು ಇದರಲ್ಲಿ. ಆ ಪರ್ಪಸ್ಗೆ ಇದನ್ನ ಡಿಸ್ಕಸ್ ಮಾಡ್ತಿರೋದು. ಓಕೆನಾ? ಸೊ ನಾವು ಈ ಒಂದು ಉಡುದಾರ ಕಟ್ಟಬೇಕು ಅಂತಂದ್ರೆ ಆ ಒಂದು ನಾಭಿಯ ಮೇಲ್ಗಡೆ ಹೋಗ್ಬೇಕು ಆಸ್ ಪರ್ ಆಯುರ್ವೇದ. ಬಟ್ ಯಾರ್ದು ಇಲ್ಲ ಅದೀಗ. ಎಲ್ಲ ಕೆಳಗಡೆ ಕಟ್ತಾರೆ, ನಾಭಿ ಕೆಳಗಡೆ ಉಡುದಾರ ಕಟ್ತಾರೆ. ಓಕೆ, ಅದು ಬೆಳ್ಳಿದಾದ್ರೆ ತುಂಬಾ ಉತ್ತಮ. ನಿಮ್ಮ ದೇಹದಲ್ಲಿ ಇರತಕ್ಕಂಥ ಹೀಟನ್ನೆಲ್ಲ ಸಂಪೂರ್ಣವಾಗಿ ತಗೊಳುತ್ತೆ. ಡನ್? ಎಸ್, ಹೌದು. ಗಂಡು ಮಕ್ಕಳಿಗೆ ಕಟ್ಟೋದು ಜಾಸ್ತಿ. ಯಾಕೆ ಅಂತಂದ್ರೆ ಗಂಡು ಮಕ್ಕಳು ಯಾಂಗು, ಹೆಣ್ಮಕ್ಳು ಇನ್ನು. ಶಿವ ಪಾರ್ವತಿ ನೋಡಿದೀರಾ? ಶಿವ ಪಾರ್ವತಿ ನಿಂತ್ಕೊಂಡ್ರೆ ಬಲಗಡೆ ಯಾರು ಇರ್ತಾರೆ? ಫೋಟೋದಲ್ಲೆಲ್ಲ ನೋಡಿ, ಬಲಗಡೆ ಯಾವ್ದೇವ್ರು ಇರುತ್ತೆ? ಶಿವ ಇರುತ್ತಾ? ಕರೆಕ್ಟಾ? ಲೆಫ್ಟ್ ಯಾವ್ದಿರುತ್ತೆ? ಪಾರ್ವತಿ ಇರುತ್ತೆ. ಶಿವ ಅಂತಂದ್ರೆ ಯಾಂಗು, ಶಿವ ಅಂತಂದ್ರೆ ಫಂಕ್ಷನ್ನು, ಸರಿನಾ? ಪಾರ್ವತಿ ಅಂತಂದ್ರೆ ಇನ್ನು ಅಂತಂದ್ರೆ ನರಿಶ್ಮೆಂಟ್. ಮನೆಯಲ್ಲಿ ಎಲ್ಲಾ ಒಂದು ಮನೆ ಮೆಂಬರ್ ಅದ ಒಂದು ಹೆಲ್ತ್, ಎಲ್ಲಾರ್ಗು ಒಂದು ಬೇಯಿಸಿ ಹಾಕೋದು, ಊಟ ಅಡಿಗೆ ಎಲ್ಲ ಮಾಡೋದಿಲ್ಲ ಯಾರು? ತಾಯಿ ಅಲ್ವಾ? ಹಿಂಗಾಗಿ ಹೆಣ್ಣಿಗೆ ಇನ್ ಎನರ್ಜಿಯನ್ನ ಕೊಟ್ಟಿದ್ದಾರೆ. ಹೆಣ್ಣು ಅಂತಂದ್ರೆ ಇನ್. ಓಕೆ, ಅವರ ಬಾಡಿ ಡಿಫಾಲ್ಟ್ ಕೋಲ್ಡ್ ಇರುತ್ತೆ. ಹಂಗ್ ಕೋಲ್ಡ್ ಅಂದ್ರೆ ತೀರಾ ಕೋಲ್ಡ್ ಅಲ್ಲ. ಓಕೆ, ಗಂಡಿನ ಒಂದು ಇದ್ರಲ್ಲಿ ನೋಡಿದ್ರೆ ನೀವು ಯಾಂಗ್ ಅಂದ್ರೆ ಒಂದು ಹೀಟ್ ಬಾಡಿ ಇರುತ್ತೆ. ಡನ್? ಯಾಕೆಂದ್ರೆ ಅವನು ಹೊರಗಡೆ ಹೋಗ್ಬೇಕು, ಕೆಲಸ ಮಾಡಬೇಕು, ದುಡಿಬೇಕು. ಇದೆಲ್ಲ ಅವನಿಗೆ 108 ರೆಸ್ಪಾನ್ಸಿಬಿಲಿಟೀಸ್ ಗಂಡ್ಮಕ್ಳಿಗೆ ಇರುತ್ತೆ. ಹೆಣ್ಮಕ್ಳಿಗೆ ಇನ್ ಎನರ್ಜಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಮನೇಲಿದ್ದು ಆ ಒಂದು ಫ್ಯಾಮಿಲಿಯನ್ನ ಪೋಷಣೆ ಮಾಡಬೇಕು. ಮತ್ತೆ ಇನ್ನೂ ಒಂದು ಮೇಜರ್ ಕಾರಣ ಏನ್ ಗೊತ್ತಾ ಹೆಣ್ಮಕ್ಳಿಗೆ ಇನ್ನನ್ನ ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ ಅವರು ತನ್ನ ಒಂದು ಹೊಟ್ಟೆಯಲ್ಲಿ, ತನ್ನ ಗರ್ಭದಲ್ಲಿ ಒಂದು ಮಗುವಿಗೆ ಬೆಳೆಸಿ ಜನ್ಮ ನೀಡಬೇಕು. ಇದು ಆ ದೇವರು ಹೆಣ್ಮಕ್ಳಿಗೆ ಕೊಟ್ಟಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ. ಹಿಂಗಾಗಿ ಈ ಒಂದು ಇನ್ ಅನ್ನೋ ಒಂದು ಕೆಟಗರಿಗೆ ಆ ಒಂದು ಹೆಣ್ಮಕ್ಕಳನ್ನ ಸೇರಿಸಿದ್ದಾರೆ. ಗಂಡ್ಮಕ್ಳು ಯಾಂಗು, ಹೆಣ್ಮಕ್ಳು ಇನ್. ಸೊ ನಮ್ಮ ದೇಹದ ಬಲಭಾಗ ಬಂದ್ಬಿಟ್ಟು ಯಾಂಗ್ ಎನರ್ಜಿ. ಬಲಭಾಗ ಬಂದ್ಬಿಟ್ಟು ಯಾಂಗು, ಎಡಭಾಗ ಬಂದ್ಬಿಟ್ಟು ಇನ್. ಓಕೆ, ದೇಹದ ರೈಟ್ ಸೈಡ್ ಏನಾದ್ರು ಇಶ್ಯೂಸ್ ಬರ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಯಾಂಗ್. ದೇಹದಲ್ಲಿ ಉಷ್ಣ ಜಾಸ್ತಿ ಆಗಿರುತ್ತೆ. ಲೆಫ್ಟ್ ಸೈಡ್ ಡಿಸೀಸ್ ಬರ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಇನ್. ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಒಂದೆರಡು ಮೂರು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ, ಯಾಂಗು ಇನ್ ಹೆಂಗ್ ಡಿವೈಡ್ ಮಾಡಬೇಕು ಅಂತ? ಸೊ ಈಗ ಇಲ್ಲಿ ಲೇಡೀಸ್ ಅಲ್ಲಿ PCOD ಪ್ರಾಬ್ಲಮ್ ಇರುತ್ತೆ. PCOD ಪ್ರಾಬ್ಲಮ್ ಅಂತಂದ್ರೆ ಮಂತ್ಲಿ ಮೆನ್ಸಸ್ ಪ್ರಾಪರ್ ಆಗಿ ಆಗ್ತಿರಲ್ಲ. ಕರೆಕ್ಟಾ? ಅದು ಯಾಕಾಗಲ್ಲ ಅಂತಂದ್ರೆ ದೇಹದಲ್ಲಿ ಎಕ್ಸಸ್ ಕೋಲ್ಡ್ ಆದಾಗ ಏನಾಗುತ್ತೆ, ಎಲ್ಲ ಸ್ಟಾಗ್ನೆಂಟ್ ಆಗುತ್ತೆ, ಎನರ್ಜಿ ಎಲ್ಲ ಸ್ಟಾಗ್ನೆಂಟ್ ಆಗುತ್ತೆ, ಮುಂದೆ ಹೋಗಕ್ ಬಿಡಲ್ಲ ಅದು. ಕರೆಕ್ಟ್? ಸೊ ಹಿಂಗಾಗಿ PCOD ಬರುತ್ತೆ. ಅದೇ ಯಾಂಗಿಗೆ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಮೈಗ್ರೇನ್ ಎಲ್ಲ ಕೇಳಿದಿರಾ? ನರ ಹೊಡಿತಾ ಇರುತ್ತೆ. ಸೊ ದಟ್ ಈಸ್ ಎಕ್ಸಸ್ ಯಾಂಗು. ಸೊ ಹಿಂಗೆ ನೀವು ಸಿಂಪ್ಟಮ್ಗಳನ್ನ ಕ್ಲೀನಾಗಿ ನೋಡ್ಬೇಕು ಅಂದ್ರೆ ಆರ್ಗನ್ ಬಗ್ಗೆ ತಿಳ್ಕೊಬೇಕು. ಯಾವ ಆರ್ಗನ್ ಕಾಮನ್ ಎನರ್ಜಿ ಯಾವುದು, ಯಾವ ಆರ್ಗನ್ ಇಂದ ಏನ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಅದು ಹೆಂಗೆ ಹರಿಯುತ್ತೆ, ಮೆರಿಡಿಯನ್ಸ್ ಅಂದ್ರೆ ಏನು, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ, ಇದನ್ನೆಲ್ಲ ಕರೆಕ್ಟಾಗಿ ಕಲ್ಕೊಂಡ್ರಿ ಅಂತಂದ್ರೆ ನೀವು ಆ ಪೇಷಂಟ್ ಹೇಳುವಾಗ್ಲೇನೆ ನೀವು ಜಡ್ಜ್ ಮಾಡ್ಬೋದು. ಡನ್? ಸೊ ನೀವು ಈ ಕೋರ್ಸ್ ಮುಗಿಯೋಷ್ಟರಲ್ಲಿ ಎಲ್ಲರೂ ಯು ವಿಲ್ ಬಿ ಎ ಕೆಪಬಲ್ ಹೀಲರ್. ಓಕೆ, ನನ್ನ ಗುರುಗಳ ಹತ್ರ ಕಲ್ತಿದ್ದೀನೋ ಮತ್ತೆ ನಾನು ಹೀಲರ್ಸ್ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಅವ್ರು ಹಾಕುವಂಥ ಪಾಯಿಂಟ್ಸು, ಅವ್ರು ಕೊಡೋಂಥ ಟ್ರೀಟ್ಮೆಂಟು, ಅವ್ರು ಕೊಡೋಂಥ ಫುಡ್ಡು ಎಲ್ಲದನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಾಧ್ಯವಾದಷ್ಟು ನೀವು ಕೇಳ್ಕೊಳ್ಳಿ, ಪೇಷನ್ಸ್ ಇಟ್ಟು ಕಲೀರಿ. ಫೈನ್? ಎಸ್. ಓಕೆ, ಖಡ್ಗದ ಬಗ್ಗೆ ಆಯಿತು, ಮತ್ತೆ ಕಾಲುಂಗುರದ ಬಗ್ಗೆ ಆಯಿತು. ಇನ್ನೂ ಒಂದು, ಸೊ ಈಗ ಎಲ್ಲರೂ ಕೇಳಿದಿರ ನೀವು ಬೇರ್ ಫೂಟ್ ವಾಕಿಂಗ್ ಅಂತ ಈಗ ಇಂಗ್ಲಿಷ್ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬರಿಗಾಲಲ್ಲಿ ಪಾರ್ಕಲ್ಲಿ ನಡೆಯೋದು. ಇದನ್ನ ಮಾಡೋದ್ರಿಂದನೂ ಸಹ ನಮ್ಮ ಅಂಗಾಲಲ್ಲಿ ಎಲ್ಲಾ ಒಂದು ಆರ್ಗನ್ಸ್ ಇರೋದ್ರಿಂದ ಪ್ರಾಪರ್ ಎಕ್ಸಸೈಸ್ ಆಗುತ್ತೆ ದೇಹಕ್ಕೆ. ನಮ್ಮ ಒಂದು ಟಾಕ್ಸಿನ್ಸ್ ದೇಹದಿಂದ ಹೊರಗಡೆ ಹೋಗುತ್ತೆ. ಓಕೆನಾ? ಸೊ ಆ ಒಂದು ಎನರ್ಜಿ ಸ್ಟಾಗ್ನೆಂಟ್ ಆಗಲ್ಲ. ನಾವೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ಸ್ಲೀಪರ್ ಹಾಕದೆ ಹೊರಗೆ ಹೋಗಲ್ಲ ನಾವು. ಈಗಂತೂ ಹೆಂಗಾಗಿದೆ ಅಂತಂದ್ರೆ ಬೆಂಗಳೂರು ಸೈಡ್ ಎಲ್ಲ ನೀವು ನೋಡಿದ್ರೆ ಸ್ಲೀಪರ್ ಹಾಕದೆ ಮನೆಯಲ್ಲೇ ಅಡ್ಡಾಡಲ್ಲ, ಅವರು ಮನೇಲೆ ವಾಕ್ ಮಾಡಲ್ಲ, ಮನೇಲೂ ಸ್ಲೀಪರ್ ಹಾಕೊಂಡೇ ಇರ್ತಾರೆ.
ಸೊ ಸಾಧ್ಯವಾದಷ್ಟು ಬೇರ್ ಫೂಟ್ ವಾಕ್ ಮಾಡಿ ಮನೆಯಲ್ಲಿ. ಮತ್ತೆ ಸಾಧ್ಯವಾದಷ್ಟು ಈ ಹಸಿರು ಹುಲ್ ಮೇಲೆ ನಡೀರಿ ಬರಿಗಾಲಿಂದ. ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಾಲಲ್ಲಿ ಎಲ್ಲಾ ಒಂದು ಆರ್ಗನ್ಸು ಸಹ ಕಾಲಲ್ಲೇ ಇದೆ. ಕಿಡ್ನಿ ಇದೆ, ಲಿವರ್ ಇದೆ, ಸ್ಟಮಕ್ ಇದೆ, ಪ್ರತಿಯೊಂದು ಸ್ಪ್ಲೀನ್ ಇದೆ, ಹಾರ್ಟ್ ಇದೆ, ಲಂಗ್ಸ್ ಇದೆ, ಬ್ರೈನ್ ಇದೆ. ಪ್ರತಿಯೊಂದು ದೇಹದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆರ್ಗನ್ಸು ಸಹ ಈ ಒಂದು ಕಾಲಲ್ಲಿ ಅಂಗಾಲಲ್ಲಿ ಇರುತ್ತೆ. ಎಲ್ಲ ಆರ್ಗನ್ಸು ಸ್ಟಿಮ್ಯುಲೇಟ್ ಆಗುತ್ತೆ ಪ್ರಾಪರ್ ಆಗಿ. ಹಿಂಗಾಗಿ ಬೇರ್ ಫೂಟ್ ವಾಕ್ ಮಾಡಿ, ಬರಿಗಾಲಲ್ಲಿ ನಡೀರಿ ಎಷ್ಟಾಗತ್ತೆ ಸಾಧ್ಯವಾದಷ್ಟು. ಕಲ್ಲು ಮಣ್ಣು ಇದ್ರೆ ಓಕೆ, ಬೇಡ. ನೀವು ಸಾಧ್ಯವಾದಷ್ಟು ಸಮತಟ್ಟಾದ ನೆಲ ಅಥವಾ ಹುಲ್ಲು ಇದ್ರೆ ತುಂಬಾ ಒಳ್ಳೇದು, ಗ್ರೀನರಿ ಇದ್ರೆ ತುಂಬಾ ಒಳ್ಳೇದು, ನೇಚರ್. ಓಕೆ, ಎಸ್. ಇದನ್ನೊಂದು ನೀವು ಮಾಡ್ತಾನೆ ಬಂದಿದ್ದೀರಾ, ಬಟ್ ಇದ್ರ ಹಿಂದಿರೋ ಸೈನ್ಸ್ ಇದು. ಯಾಕೆ ಬರಿಗಾಲಲ್ಲಿ ನಡೀರಿ ಅಂತ ಅಂದ್ರೆ ಇದೇ ಕಾರಣಕ್ಕೆ ಹೇಳೋದು. ಓಕೆ, ಎಸ್. ಈಗ ಇಲ್ಲಿ ನೋಡಿ, ಈಗ ಎಲ್ರು ನಾವೇನ್ ಮಾಡ್ತೀವಿ ಅಂತಂದ್ರೆ ಮನೇಲಿ ಏಜ್ ಆದವ್ರು ಇದ್ರೆ, ಮಕ್ಕಳು ಎಸ್ಪೆಷಲಿ, ಸ್ವಲ್ಪ ಕಾಲು ಹೊತ್ತೋ, ಸ್ವಲ್ಪ ಕೈ ಹೊತ್ತೋ, ಸ್ವಲ್ಪ ಕತ್ ನೋಯ್ತಿದೆ ಕತ್ ಪ್ರೆಸ್ ಮಾಡು, ಬೆನ್ ಪ್ರೆಸ್ ಮಾಡು ಅಂತ ಹಿರಿಯರು ಕಾಲು ಹೊತ್ತಿಸ್ಕೊತಿರ್ತಾರೆ. ಓಕೆ, ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಇರುತ್ತೆ. ಬೆಂಗಳೂರಲ್ಲಿ ಯಾರು ಮಾಡಲ್ಲ ಇದನ್ನೆಲ್ಲ, ಈಗೀಗೆಲ್ಲ ಕಡಿಮೆ ಆಗಿದೆ, ಎಲ್ಲ ಮಸಾಜ್ ಪಾರ್ಲರ್ಸ್ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ನಮ್ಮ ಲೋಕಲ್ ಎಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಿಗೆ ಹೇಳ್ತಾರೆ, ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವರು ಪ್ರೆಸ್ ಮಾಡ್ತಾರೆ, ಕಾಲು ಕೈ ಎಲ್ಲ ಒತ್ತಿರ್ತಾರೆ. ಕರೆಕ್ಟ್. ಇದ್ರ ಹಿಂದಿರೋ ಸೈನ್ಸು ಸಹ ಸೇಮ್. ಈ ಒಂದು ಪ್ರೆಷರ್ ಪಾಯಿಂಟ್ಸ್ ಕಾಲಲ್ಲೂ ಇದೆ, ಕೈಯಲ್ಲೂ ಇದೆ, ನಮ್ಮ ಇಡೀ ದೇಹದಲ್ಲಿ ಪ್ರೆಷರ್ ಪಾಯಿಂಟ್ಸ್ ಬರುತ್ತೆ. ನಾವು ಆ ಪ್ರೆಷರ್ ಪಾಯಿಂಟ್ಸ್ ನ ಪ್ರೆಸ್ ಮಾಡಿದಾಗ ಅಲ್ಲಿ ಸ್ಟಕ್ ಆಗಿರೋಂಥ ಎನರ್ಜಿ ರಿಲೀಸ್ ಆಗುತ್ತೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ಓ ರಿಲೀಫ್ ಆಯ್ತು ನೋಡಪ್ಪ. ಕರೆಕ್ಟ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವೇನ್ ಮಾಡ್ತೀವಿ, ಆ ಒಂದು ಸ್ಪೆಸಿಫಿಕ್ ಆಗಿ ಈ ನೋಡಿ ಎಕ್ಸಾಂಪಲ್, ಈ ಕೆಲವೊಬ್ಬರಿಗೆ ಕಾಲ್ ನೋವು ಬರ್ತಿದೆ, ಮಂಡಿ ನೋವು ಬರ್ತಿದೆ, ಏನೇನೋ ಹೇಳ್ತಿರ್ತಾರೆ ರೀಸನ್ಸ್ ಅನ್ನ. ನಾವೇನ್ ಮಾಡ್ತೀವಿ, ಅವ್ರ ಕಾಲನ್ನ ಪ್ರೆಸ್ ಮಾಡ್ತೀವಿ. ಕರೆಕ್ಟ್. ಆಗಿನ ಮಟ್ಟಿಗೆ ಟೆಂಪರರಿ ರಿಲೀಫ್ ಅವ್ರಿಗೆ ಸಿಗುತ್ತೆ. ಬಟ್ ಅದನ್ನೇ ನೀವು ಆ ಕೈಯಲ್ಲಿ ಆ ಪಾಯಿಂಟ್ಸ್ ಅನ್ನ ಪ್ರೆಸ್ ಮಾಡಿ, ನಾ ಹೇಳ್ಕೊಡ್ತೀನಿ ಯಾವ ಪಾಯಿಂಟ್ ಎದಕ್ಕೆ ಬರುತ್ತೆ ಅಂತ. ಅದನ್ನ ಮಾಡಿದಾಗ ನಿಮ್ಗೆ ಲಾಂಗ್ ರಿಸಲ್ಟ್. ಕರೆಕ್ಟಾ. ಈ ಚಿಕ್ಕ ಕೈಯಲ್ಲಿ, ಈ ಚಿಕ್ಕ ಬೆರಳಲ್ಲಿ ಹೋದ್ರೆ ನೀವು ಇಡೀ ನಮ್ ದೇಹ ಇದೆ, ದೇಹದ ಮುಂಭಾಗ, ದೇಹದ ಹಿಂಭಾಗ. ಓಕೆ, ಅದನ್ನ ಕಲಿಯುವಾಗ ಕಲಿಯೋಣ ಡೀಪ್ ಆಗಿ. ಬಟ್ ಈ ತರ ನಮ್ಮ ಇಡೀ ದೇಹವನ್ನ ನಾವು ಅದರಲ್ಲಿ ಕಾಣ್ಬೋದು. ನಾವು ಏನ್ ಮಾಡ್ತಿದೀವೋ, ನಾವು ಡೈಲಿ ಏನ್ ನೋಡ್ತೀವೋ ಮನೆಯಲ್ಲಿ, ಇದೆಲ್ಲ ಕಾಮನ್ ಆಗಿ ವಿ ಆರ್ ಆಲ್ರೆಡಿ ಪ್ರಾಕ್ಟಿಸಿಂಗ್ ಇಟ್. ಹೊಸಾದ್ ಏನೂ ಇಲ್ಲ ಇದರಲ್ಲಿ. ಅಕ್ಯುಪ್ರೆಷರ್ ಈಗ ನೀವೇನ್ ಕಲಿಯಕ್ ಬಂದಿದಿರೋ ಎಲ್ರು, ಇದರಲ್ಲಿ ಹೊಸಾದ್ ಏನೂ ಇಲ್ಲ. ನಾವು ಏನೇನ್ ಮಾಡ್ತೀವೋ ಎಲ್ಲ ಆಲ್ರೆಡಿ ಇರೋದೆ. ಡನ್. ಎಸ್. ಈ ಕುಸ್ತಿ ಪೈಲ್ವಾನ್ರೆಲ್ಲ ಮಸಾಜ್ ಮಾಡಿಸ್ಕೊಳ್ಳೋರು, ಕೈಗೆ ಕಾಲಿಗೆಲ್ಲ ಕುತ್ತಿಗೆ ಎಲ್ಲ ಮಸಾಜ್ ಮಾಡೋರು ಕ್ಲೀನ್ ಆಗಿ. ಏನಕ್ಕೆ ಮಸಾಜ್ ಮಾಡ್ತಿದ್ರು ಅವ್ರಿಗೆ? ಆ ಒಂದು ಸಿಸ್ಟಮ್ ಅಲ್ಲಿ ಎನರ್ಜಿ ಸ್ಟಕ್ ಆಗ್ಬಾರ್ದು, ಆರ್ಗನ್ಸ್ ಅಲ್ಲಿ ಎನರ್ಜಿ ಸ್ಟಕ್ ಆಗ್ಬಾರ್ದು. ಕ್ಲೀನ್ ಆಗಿ ಮಸಾಜ್ ಮಾಡಿದಾಗ ಮಸಲ್ ಗ್ರೋತ್, ಅವ್ರು ಕೊಡೋ ರೀಸನ್ ಏನು, ಮಸಲ್ ಗ್ರೋತ್ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎನರ್ಜಿ ಸ್ಟಕ್ ಆಗಲ್ಲ. ಮತ್ತೆ ಸರ್ಕ್ಯುಲೇಷನ್ ಆಫ್ ಎನರ್ಜಿ ಅಂತ ಕರಿಬಹುದು ನೀವು. ಆ ಒಂದು ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋ ತುಂಬಾ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಎಸ್. ಓಕೆ, ಇದು ನಾನಾಗ್ಲೇ ಹೇಳಿದೆ, ಕಾಲು ಒತ್ತೋದು ಈ ಒಂದು ಕಾಮನ್ ಪ್ರಾಕ್ಟೀಸ್ ಇದು. ಬಟ್ ಇದರಿಂದ ಹಿಂದಿರೋ ಸೈನ್ಸ್ ಏನು ಅಂತಂದ್ರೆ ಸಿಂಪಲ್, ಆ ಮೆರಿಡಿಯನ್ ಅಲ್ಲಿ ಬ್ಲಾಕ್ ಆಗಿರೋಂಥ ಎನರ್ಜಿನ ನಾವು ರಿಲೀಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಡನ್. ಎಸ್. ಈಗ ಇನ್ನೂ ಒಂದು ಕಲರ್ ಥೆರಪಿಗೆ ಒಂದು ಕಾಮನ್ ಎಕ್ಸಾಂಪಲ್ ನಾವು ಚಿಕ್ಕವರಿದ್ದಾಗಿಂದ ಎಲ್ಲ ಯೂಸ್ ಮಾಡ್ತಾನೆ ಬಂದಿದೀವಿ ಇದನ್ನ. ಏನು ಅಂತಂದ್ರೆ ಈ ಒಂದು ಹಣೆಗೆ ಕುಂಕುಮವನ್ನ ಇಟ್ಕೊಳ್ಳೋದು, ಮತ್ತೆ ಹಣೆಗೆ ಸಿಂಧೂರವನ್ನ ಇಟ್ಕೊಳ್ಳೋದು. ಈ ಬೆಂಗಾಲ್ ಸೈಡು, ಮಹಾರಾಷ್ಟ್ರ ಸೈಡ್ ಎಲ್ಲ ಹೋದ್ರೆ ನೀವು ಪೂರ್ತಿ ಆ ಒಂದು ಬೇತಲೆ ಅಂತ ನಾವು ಕರಿತೀವಿ, ಅವ್ರು ಮಾಂಗ್ ಅಂತ ಕರೀತಾರೆ. ಸರಿನಾ. ಈ ಒಂದು ಬೇತಲೆ ಫುಲ್ ಕುಂಕುಮ ಹಾಕೋತಾರ ಅವ್ರು ಇಲ್ಲಿವರೆಗೂ. ಬೆಂಗಾಲ್ ಸೈಡ್ ಹೋದ್ರೆ ಅಂತೂ ಫುಲ್ ಫಿಲ್ ಮಾಡ್ತಾರೆ ಇಲ್ಲಿವರೆಗೂ. ಅದೇನಕ್ಕೆ ಅಂತಂದ್ರೆ ಆ ಒಂದು ಸಹಸ್ರಾರ ಚಕ್ರ, ಈ ಕಾನ್ಸೆಪ್ಟ್ ಇಲ್ಲಿರೋದು, ಇಲ್ಲಿ ಬರೋದು ಸಹಸ್ರಾರ ಚಕ್ರ ರೀಜನ್ ಇದು. ಮತ್ತೆ ಇಲ್ಲಿ ಬರೋದು ಆಜ್ಞಾ ಚಕ್ರ. ಇದೆರಡು ನಮಗೆ ತುಂಬಾ ಒಳ್ಳೆ ಒಂದು ಏನಂತಾರೆ ಕಾನ್ಶಿಯಸ್ನೆಸ್, ಮತ್ತೆ ಪ್ರೆಸೆಂಟ್ ಸಿಚುವೇಶನ್, ಮತ್ತೆ ಡಿಸಿಷನ್ ಮೇಕಿಂಗ್, ಈ ಮೂರು ಕಾನ್ಸೆಪ್ಟ್ ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಈ ಒಂದು ಆಜ್ಞಾ ಚಕ್ರ ಆಗಿರ್ಬೋದು ಮತ್ತೆ ಸಹಸ್ರಾರ ಚಕ್ರ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್. ಹಿಂಗಾಗಿ ಈ ಒಂದು ಕುಂಕುಮದ ಒಂದು ಕಾನ್ಸೆಪ್ಟ್ ಬಂದಿದ್ದು ಈ ಕಾರಣಕ್ಕೆ. ಯಾವ ರೀತಿ ಇಟ್ಕೋತಿರೋದು ನೀವು ಬಿಟ್ಟಿದ್ದು. ಕೆಲವೊಬ್ರು ನಾಮ ಹಾಕ್ತಾರೆ, ಕೆಲವೊಬ್ರು ಒಂದು ಚಿಕ್ಕದೊಂದು ಡಾಟ್ ಇಡ್ತಾರೆ. ಅವಾಗೆಲ್ಲ ಏನ್ ಮಾಡ್ತಿದ್ರು, ಕುಂಕುಮವನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇಟ್ಕೊಳ್ಳೋರು, ಗಂಧ ಇಟ್ಕೊಳ್ಳೋರು. ಈಗೆಲ್ಲ ಏನ್ ಬಂದಿದೆ, ಸ್ಟಿಕ್ಕರ್ಸ್, ಟಕ್ ಅಂತ ಹಿಂಗ್ ತೆಗೆದು ಹಿಂಗ್ ಅಂಟಿಸ್ಬಿಡೋದು, ಅದನ್ನೇ ಮತ್ತೆ ಕನ್ನಡಿಗೆ ಅಂಟಿಸ್ಬಿಡೋದು. ಸೊ ಸಾಧ್ಯವಾದಷ್ಟು ನ್ಯಾಚುರಲ್ ಕುಂಕುಮಗಳನ್ನ ಬಳಸಿ, ನ್ಯಾಚುರಲ್ ಆಗಿರೋ ಒಂದು ಇದನ್ನ ಮಾಡಿ. ಸಾಧ್ಯವಾದಷ್ಟು ನ್ಯಾಚುರಲ್ ಕುಂಕುಮ ಇಟ್ಕೊಳ್ಳಿ, ನ್ಯಾಚುರಲ್ ಗಂಧ ಇಟ್ಕೊಳ್ಳಿ, ವಿಭೂತಿ ಇಟ್ಕೊಳ್ಳಿ. ನಮ್ಮ ಸೈಡ್ ಎಲ್ಲ ಬಂದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾ ದೇವಸ್ಥಾನದಲ್ಲೂ ಸಹ ಈ ಒಂದು ಕುಂಕುಮ, ಅರಿಶಿಣ ಎಲ್ಲ ಇಟ್ಟೆ ಕಾಮನ್ ಆಗಿ ಇದ್ದೇ ಇರುತ್ತೆ ಡಿಫಾಲ್ಟ್.
ವಿಭೂತಿ ಗಿಭೂತಿ ಎಲ್ಲ ಇಡ್ತಾರೆ ನಮ್ಮ ಸೈಡ್. ಈ ಸಿದ್ಧಾರೂಢ ಮಠಕ್ಕೆ ಎಲ್ಲ ಹೋದ್ರೆ ವಿಭೂತಿ ಇಟ್ಟಿರ್ತಾರೆ. ಅದು ಇಡೋದು ಏನಕ್ಕೆ ಅಂತಂದ್ರೆ ವೈಟ್ ಕಲರ್ ರೆಪ್ರೆಸೆಂಟ್ ಆತ್ಮ. ನಮ್ಮ ಆತ್ಮ ಶುದ್ಧಿ ಆಗ್ಲಿ. ಕಲರ್ ಥೆರಪಿಯಲ್ಲಿ ಇದ್ರ ಬಗ್ಗೆ ಕಲ್ಯಾಣ, ಸರಿನಾ? ಹಂಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಆ ವೈಟ್ ಕಲರ್ ಬಂದ್ಬಿಟ್ಟು ನಮ್ಮ ಆತ್ಮ. ನಾವು ವಿಭೂತಿ ಇಡೋ ಇಂಟೆನ್ಷನ್ ಏನು ಅಂತಂದ್ರೆ ಹಣೆಗೆ ನಮ್ಮ ಆತ್ಮ ಶುದ್ಧಿ ಆಗ್ಲಿ. ಆ ಪರ್ಪಸ್ಗೆ ಆ ಒಂದು ಟಾಕ್ಸಿನ್ಸ್ ನಮ್ಮ ಮೈಂಡ್ ಅಲ್ಲಿ, ನಮ್ಮ ಒಂದು ಕೆಟ್ಟ ವಿಚಾರಗಳೇನ್ ಬಂದಿರುತ್ತೋ ಅದೆಲ್ಲ ಕ್ಲಿಯರ್ ಆಗ್ಲಿ ಅನ್ನೋ ಪರ್ಪಸ್ಗೆ ಈ ವಿಭೂತಿ ಇರೋದು. ಹಂಗೇನೆ ಕುಂಕುಮ ನಮ್ಮ ಒಂದು ಈ ಒಂದು ಪೋರ್ಷನ್ ಅಲ್ಲಿ ನಾವು ಇಡೋದ್ರಿಂದ ಆಜ್ಞಾಚಕ್ರ ತುಂಬಾ ಅದ್ಭುತವಾಗಿ ಆಕ್ಟಿವೇಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಈ ಗಂಡು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಗೊಂದು ಉದ್ದ ನಾಮ ಹಾಕ್ತಾರೆ, ನೋಡಿದೀರಾ? ಇಲ್ಲಿದೆ ನೋಡಿ, ಈ ಇಮೇಜ್ ಅಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಗಂಡು ಮಕ್ಕಳು ಉದ್ದ ನಾಮ ಹಾಕೋದೇನಕ್ಕೆ ಅಂತಂದ್ರೆ ಇಲ್ಲಿ ಥರ್ಡ್ ಐ ಇರುತ್ತೆ, ಮೂರನೇ ಕಣ್ಣು ಅಂತ ಕರಿತೀವಿ, ಥರ್ಡ್ ಐ ಚಕ್ರ ಅಂತ ಕರೀತಾರೆ. ಈ ಒಂದು ಇದು ಆಕ್ಟಿವೇಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕುಂಕುಮ ಇಡೋದ್ರಿಂದ ನಿಮ್ಮ ಆಜ್ಞಾ ಚಕ್ರ ಕಾನ್ಶಿಯಸ್ನೆಸ್ ಅದು ಆಕ್ಟಿವ್ ಇರುತ್ತೆ ಸದಾ. ಹಿಂಗಾಗಿ ಎಲ್ಲೇ ಏನೇ ಒಳ್ಳೆ ಕೆಲಸ ಮಾಡುವಾಗ ಫಸ್ಟಿಗೆ ಕುಂಕುಮ ಇಡೋದು ಅದಕ್ಕೆ. ಇನ್ನೂ ಒಂದ್ ಹೇಳ ನಿಮ್ಗೆ, ಏನ್ ಗೊತ್ತಾ, ನಾವು ಈ ಫಿಲ್ಮ್ ಅಲ್ಲೆಲ್ಲ ನೋಡಿದೀರಾ, ತುಂಬಾ ಹಳೆ ಕಾಲದಲ್ಲಿ ಈ ಸೈನಿಕರೆಲ್ಲ ಯುದ್ಧಕ್ಕೆ ಹೊಂಟ್ರೆ ಏನ್ ಮಾಡ್ತಿದ್ರು? ಹೆಣ್ಮಕ್ಳು ಅವ್ರ ಹೆಂಡತಿಯರು ಅವ್ರ ತಾಯಂದ್ರೆ ಏನ್ ಮಾಡೋರು? ಆರತಿ ಮಾಡ್ಬಿಟ್ರು, ಹಣೆ ಕುಂಕುಮ ಇಡೋರು, ನೋಡಿದೀರಾ? ಏನಕ್ಕೆ ಮಾಡ್ತಿದ್ರು ಆ ಕಾನ್ಸೆಪ್ಟು? ಅದ್ರ ಹಿಂದಿರೋ ರೀಸನ್ ಏನು? ನಾವ್ ಯಾವಾಗ ಹಣೆ ಕುಂಕುಮ ಇಡ್ತೀವೋ ಆ ಒಂದು ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ. ಯುದ್ಧ ಮಾಡುವಾಗ ಏನ್ ಬೇಕು ನಮ್ಗೆ? ಫೋಕಸ್, ರೈಟ್? ಸೊ ಆ ಫೋಕಸ್ ಬರೋದು ಆಜ್ಞಾ ಚಕ್ರದಿಂದ. ಯಾವ ಕಡೆಯಿಂದ ಬಂದು ದಾಳಿ ಮಾಡ್ತಾರೋ ಗೊತ್ತಿಲ್ಲ ಶತ್ರುಗಳು, ನಾವು ಗಮನ ತುಂಬಾ ಇಟ್ಟೇ ಯುದ್ಧ ಮಾಡಬೇಕು. ಸೊ ಹಿಂಗೆಲ್ಲ ಇರೋದ್ರಿಂದ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಸಿಸ್ಟಮೆಟಿಕ್ ಆಗಿ ಈ ಒಂದು ಕುಂಕುಮ ಇಡೋದಾಗಿರ್ಬೋದು, ಪ್ರತಿಯೊಂದು ಇರ್ಬೋದು, ರೈಟ್? ಅದಕ್ಕೆ ಸಾಧ್ಯವಾದಷ್ಟು ಹೆಣ್ಮಕ್ಳು ಸ್ಟಿಕ್ಕರ್ಸ್ ಅನ್ನ ಅವಾಯ್ಡ್ ಮಾಡಿ ಕುಂಕುಮವನ್ನ ಇಟ್ಕೊಳ್ಳಿ. ಪೌಡರ್ ಕುಂಕುಮ ಆಗಿರ್ಬೋದು, ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಗಂಧ ಇಟ್ಕೊಳ್ಳಿ. ಏನೂ ಆಗಲ್ಲ ಸರ್ ನಮ್ಗೆ ಇಟ್ಕೊಳ್ಳೋದಕ್ಕೆ ಅಂತಂದ್ರೆ ಕೇಸರಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಗುರು ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನಿಮ್ಮ ಕರಿಯರು ಸಹ ಸ್ಟ್ರಾಂಗ್ ಆಗುತ್ತೆ. ಓಕೆ, ಎಸ್. ಇದೊಂದು. ಇನ್ನೂ ಒಂದೇನು ಅಂತಂದ್ರೆ ಈ ಮದುವೆ ಟೈಮಲ್ಲಿ ಅರ್ಶನ ಹಚ್ಚೋದನ್ನ ಎಲ್ಲರೂ ನೋಡಿದೀವಿ ನಾವು, ಸರಿನಾ? ಅರ್ಶನ ಹಚ್ತಾರೆ ಏನಕ್ಕೆ? ಏನಾರು ಒಂದು ಇದಿರ್ಬೋದಲ್ಲ, ರೀಸನ್ ಇರ್ಬೋದಲ್ವಾ? ಅರ್ಶನ ಹಿಂದ್ಗಡೆ ಒಂದ್ ಏನೋ ಒಂದು ಮೀನಿಂಗ್ ಇರುತ್ತೆ, ಅಥವಾ ಏನೋ ಒಂದು ರೀಸನ್ ಇರುತ್ತೆ. ಏನಕ್ಕೆ ಹಚ್ಬೋದು ಅರ್ಶನ? ನಾವೆಲ್ಲ ಏನಕ್ಕೆ ಹಚ್ತೀವಿ ಅರ್ಶನ ಹಚ್ಚೋದು? ಏನಕ್ಕೆ ಅಂತಂದ್ರೆ ಜವಾಬ್ದಾರಿ ಜಾಸ್ತಿ ಆಯ್ತು, ಈಗ ನೀನು ಬ್ಯಾಚುಲರ್ ಅಲ್ಲ ಅನ್ನೋದಕ್ಕೆ ಇದೊಂದು ಸಿಗ್ನಲ್. ಆ ಒಂದು ಗಂಡು ಹೆಣ್ಣು ಇಡೀ ಸಂಸಾರವನ್ನ ನಡ್ಸ್ಕೊಂಡು ಹೋಗ್ಬೇಕು, ಅದಕ್ಕೆ ಅವ್ರು ರೆಡಿ ಆಗ್ಬೇಕು. ಅದನ್ನ ರೆಡಿ ಮಾಡೋದಕ್ಕೆ ಆವಾಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಈ ಒಂದು ಅರಿಶಿಣವನ್ನ ಹಚ್ಚೋರು, ಹೋಲ್ಡಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಸ್ಟಮಕ್ ಮತ್ತೆ ಸ್ಪ್ಲೀನ್ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್, ಅದನ್ನ ಹೇಳ್ತೀನಿ ಬಟ್ ಹೇಗೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸ್ಟಮಕ್ ಮತ್ತೆ ಸ್ಪ್ಲೀನ್ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್. ಹಳದಿ ಕಲರ್ ಒಂದು ಗುಣ ಏನು ಅಂದ್ರೆ ಹೋಲ್ಡಿಂಗ್ ಅಂತ ಕರಿತೀವಿ ನಾವು. ಸೊ ಆ ಒಂದು ಸಂಸಾರದ ಒಂದು ಭಾರವನ್ನ ಹೊರೋದಕ್ಕೆ ಎನರ್ಜಿ ಬೇಕಲ್ವಾ? ಆ ಒಂದು ಎನರ್ಜಿ ಗಂಡು ಹೆಣ್ಣಿಗೆ ಬರ್ಲಿ, ಮತ್ತೆ ಆ ಒಂದು ಮಗುವನ್ನ ಹೊರೋ ಎನರ್ಜಿ ಹೆಣ್ಣಿಗೆ ಬರ್ಲಿ. ಮಗುವನ್ನ ಬೆಳೆಸ್ಬೇಕು, ಇಡೀ ಕುಟುಂಬವನ್ನ ಬೆಳೆಸ್ಬೇಕು ಅನ್ನೋ ಒಂದು ಎನರ್ಜಿ ಬರ್ಲಿ ಅನ್ನೋ ಪರ್ಪಸ್ಗೆನೆ ಈ ಒಂದು ಅರಿಶಿಣವನ್ನ ಹಚ್ಚೋರು ಮದುವೆ ಟೈಮಲ್ಲಿ. ಇವಾಗ್ಲೂ ಇವಾಗ್ಲೂ ಮಾಡ್ತಾರೆ, ಆ ಶಾಸ್ತ್ರ ಮಾಡ್ತಾರೆ. ಬಟ್ ಅವಾಗಿನ ಅರಿಶಿಣ ಪ್ಯೂರ್ ಆಗಿರ್ತಿತ್ತು, ಬಟ್ ಇವಾಗಿನ ಅರಿಶಿಣ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಓಕೆ, ಎಸ್. ಅದ್ರ ಜೊತೆಗೆ ಮೆಹಂದಿ ಹಾಕೋರು ಕೈಗೆ. ಎಲ್ಲರೂ ಹಚ್ಕೊಂಡಿರ್ತೀರಾ ಮೆಹಂದಿನ. ಮೆಹಂದಿ ಗುಣ ಏನು? ಮೆಹಂದಿ ಗುಣ ಏನು? ತಂಪು, ರೈಟ್? ಸೊ ಆ ಒಂದು ಬಾಡಿ, ಈಗ ನೋಡಿ ಒಂದು ಮದುವೆ ಮನೆ ಅಥವಾ ಒಂದು ಫಂಕ್ಷನ್ ಮನೆ ಅಂದ್ರೆ ತುಂಬಾ ಓಡಾಟ ಇರುತ್ತೆ, ರೈಟ್? ತುಂಬಾ ಓಡಾಟ ಇರುತ್ತೆ, ತುಂಬಾ ಇದನ್ನ ಮಾಡ್ತೀವಿ, ಕಂಟಿನ್ಯೂಸ್ ಆಕ್ಟಿವಿಟೀಸ್ ದೇ ಇರುತ್ತೆ. ನಾವು ಓಡಾಡಿ ಓಡಾಡಿ ಏನಾಗಿರುತ್ತೆ, ನಮ್ಮ ಆರ್ಗನ್ಸು ಜಾಸ್ತಿ ಫಂಕ್ಷನ್ ಮಾಡಿದಾಗ ಹೀಟ್ ಆಗುತ್ತೆ ಬಾಡಿ, ಕರೆಕ್ಟ್? ಸೊ ಆ ಹೀಟ್ ಆದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತಾನೆ ಮೆಹಂದಿ ಹಚ್ಚೋದು, ಸರಿನಾ? ದಿಸ್ ಈಸ್ ದ ರೀಸನ್ ಬಿಹೈಂಡ್ ಮೆಹಂದಿ. ಮೆಹಂದಿ ಗುಣ ತಂಪು, ಅದನ್ನ ಅಂಗೈ ಪೂರ್ತಿ ಹಾಕೋರು. ಏನಕ್ಕೆ ಅಂತಂದ್ರೆ ಇದೇ ರೀಸನ್ಗೆ. ಆಮೇಲೆ ನಿದ್ದೆ ಸರಿಯಾಗಿ ಆಗಲ್ಲ ಮದುವೆ ಟೈಮಲ್ಲಿ, ಸರಿನಾ? ಅದನ್ನೆಲ್ಲ ತಡ್ಕೋಬೇಕು ಗಂಡು ಹೆಣ್ಣು. ಒಂದು ವಾರ ಅವ್ರ ಪರದಾಟ, ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಸೊ ಅದನ್ನೆಲ್ಲ ತಡೆದು ನಿಲ್ಲಿಲಿ, ಅವ್ರ ಒಂದು ಸ್ಟ್ರೆಂತ್ ಬರ್ಲಿ ಅನ್ನೋ ಪರ್ಪಸ್ಗೆ ಅರಿಶಿಣ ಮತ್ತೆ ಮೆಹಂದಿಯನ್ನ ಹಾಕ್ತಿತ್ತು ಅಂಗೈಗೆ, ರೈಟ್? ಎಸ್. ಇನ್ನೊಂದು ಹೇಳ್ಬಿಡ್ತೀನಿ, ಯಾರ್ಯಾರು ಲೇಡೀಸ್ ಇಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನೇಲ್ಸ್ಗೆ ನೇಲ್ ಪೇಂಟ್ ಹಾಕ್ತಿರೋ ಅದನ್ನ ಅವಾಯ್ಡ್ ಮಾಡಿ. ಏನಕ್ಕೆ ಅಂತಂದ್ರೆ ನಮ್ಮ ದೇಹಕ್ಕೆ ಈ ಒಂದು ಪ್ರಾಣಶಕ್ತಿ ಬಗ್ಗೆ ಆಗ್ಲಿ ಡಿಸ್ಕಸ್ ಮಾಡಿದೀವಲ್ವಾ, ಅದು ರಿಸೀವ್ ಆಗೋದು ನಮ್ಮ ಉಗುರುಗಳಿಂದನೇ ಆಗುತ್ತೆ.
ಸರಿನಾ? ಆ ಒಂದು ನಮ್ಮ ಉಗುರುಗಳಿಂದನೇ ಆ ಒಂದು ಪ್ರಾಣಶಕ್ತಿ ನಮ್ಮ ದೇಹಕ್ಕೆ ಬರೋದು. ಹಿಂಗಾಗಿ ಸಾಧ್ಯವಾದಷ್ಟು ನೇಲ್ ಪೇಂಟ್ ಅನ್ನ ಅವಾಯ್ಡ್ ಮಾಡಿ. ನ್ಯಾಚುರಲ್ ಆಗಿ ದೇವರು ನಮಗೆ ಉಗುರುಗಳನ್ನ ಚೆನ್ನಾಗಿ ಕೊಟ್ಟಿದ್ದಾನೆ, ಅದನ್ನ ಹಂಗೆ ಕ್ಲೀನಾಗಿ ಉಗುರುಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಇದನ್ನ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ನೇಲ್ ಪೇಂಟ್ ಹಾಕ್ಬೇಡಿ, ಸಾಧ್ಯದಷ್ಟು ಅವಾಯ್ಡ್ ಮಾಡಿ. ಓಕೆ. ಆಮೇಲೆ ಇನ್ನೂ ಒಂದು, ನಾವು ನಮಸ್ಕಾರ ಮಾಡ್ತೀವಿ ಎಲ್ಲ, ಹೆಂಗ್ ನಮಸ್ಕಾರ ಮಾಡ್ತೀವಿ ಹಿಂಗೆ, ಕರೆಕ್ಟ್? ಈ ತರ ಕೈಯನ್ನೆರಡು ಫೋಲ್ಡ್ ಮಾಡ್ಬಿಟ್ಟು ಮಾಡ್ತೀವಿ, ಇದು ಕಾಮನ್ ಆಗಿ ನಡೀತಿದೆ ಈಗೆಲ್ಲ. ಈಗ ಇದು ಹೋಗಿದೆ ಬಿಡಿ, ಈಗೆಲ್ಲ ಹಿಂಗೆ ಹಿಂಗೆ ಕೈ ಮಾಡ್ಬಿಡ್ತಾರೆ ನಮಸ್ತೆ ಅಂತಂದ್ರೆ. ಅವಾಗೆಲ್ಲ ಕಾಲದಲ್ಲಿ ಹಿಂಗೆ ಅಟ್ಲೀಸ್ಟ್ ಕೈ ಜೋಡ್ಸಾರೋ ಮಾಡೋರು, ಕರೆಕ್ಟ್? ಇದ್ರ ಹಿಂದೆನೂ ಸೈನ್ಸ್ ಇದೆ. ಅಗೇನ್ ಅದೇ ಹೇಳ್ತಿರೋದು, ಏನ್ ಗೊತ್ತಾ, ಈ ಒಂದು ಉಗುರುಗಳು ಇಟ್ ವಿಲ್ ವರ್ಕ್ ಲೈಕ್ ಅ ಟವರ್. ಇದು ಎನರ್ಜಿಯನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆಕ್ಚುಯಲ್ ಆಗಿ ಈ ಒಂದು ನಮಸ್ಕಾರ ಮುದ್ರೆಯನ್ನ ಮಾಡೋದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದನ್ನ ಆಲ್ರೆಡಿ ಗ್ರಂಥಗಳಲ್ಲೆಲ್ಲ ಸಹ ಇದು ಉಲ್ಲೇಖ ಇದೆ. ಬೇಕಿದ್ರೆ ಹೋಗಿ ನೀವು ರಿಸರ್ಚ್ ಮಾಡ್ಬೋದು, ಯು ವಿಲ್ ಗೆಟ್ ಇಟ್. ಬೇಕಿದ್ರೆ ಗ್ರೂಪಲ್ಲಿ ಇಮೇಜಸ್ ಹಾಕ್ತೀನಿ ನಾನು, ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎರಡೂ ಹೆಬ್ಬೆರಳು, ಸರಿನಾ, ಎರಡೂ ಹೆಬ್ಬೆರಳು ನಿಮ್ಮ ಈ ತರ ಬಂದ್ಬಿಟ್ಟು ಈ ತರ ಫೋಲ್ಡ್ ಆಗ್ಬೇಕು, ಸರಿನಾ? ಫೋಲ್ಡ್ ಆಗಿ ಇದು ನಿಮ್ಮ ಆಜ್ಞಾ ಚಕ್ರಕ್ಕೆ ಇಲ್ಲಿಗೆ ಟಚ್ ಆಗ್ಬೇಕು. ಕಾಣಿಸ್ತಿದ್ಯಾ ನಿಮ್ಗೆ? ಈ ಪೋರ್ಷನ್ ಕುಂಕುಮ ಇಡೋ ಜಾಗಕ್ಕೆ ಟಚ್ ಆಗ್ಬಿಟ್ಟು ಹಿಂಗ್ ಬರ್ಬೇಕು. ಹಿಂಗೆ ಬಂದಾಗ ಈ ಒಂದು ಬೆರಳಿನ ಮೂಲಕ ನಿಮಗೆ ಈ ಒಂದು ಕಾಸ್ಮಿಕ್ ಎನರ್ಜಿ ರಿಸೀವ್ ಆಗ್ಬಿಟ್ಟು ಅದು ಬೆರಳಿನ ಮೂಲಕ ನಿಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ. ದಿಸ್ ಈಸ್ ದ ಸೈನ್ಸ್ ಬಿಹೈಂಡ್ ನಮಸ್ಕಾರ ಮುದ್ರೆ. ಓಕೆ, ನಾವು ಎಲ್ಲ ಡೈಲಿ ಆಚರಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ನಮಗೆ ಗೊತ್ತಿಲ್ಲ ಕಾನ್ಸೆಪ್ಟ್ ಹೆಂಗ್ ಬಿಡುತ್ತೆ, ಏನಕ್ಕೆ ಮಾಡಬೇಕು. ಸುಮ್ಮನೆ ಯಾರು ನಮ್ಮ ತಂದೆ ಮಾಡಿದ್ದಾರೆ, ಅವ್ರ ತಂದೆ ಮಾಡಿದ್ದಾರೆ, ಹಂಗೆ ಮಾಡ್ತಾ ಬಂದಿದ್ದೀವಿ, ನಮ್ಗೆ ಅದು ರೀಸನ್ನೇ ಗೊತ್ತಿಲ್ಲ ನಮ್ಗೆ. ಅದನ್ನ ತಿಳ್ಕೊಳ್ಳಿ, ತಿಳ್ಕೊಂಡಾಗ ಎಫೆಕ್ಟಿವ್ ಆಗಿ ಮಾಡ್ಬೋದು. ಡನ್? ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್, ಇದರಲ್ಲಿ ಎಷ್ಟು ಜನ ಇದ್ದೀರಾ ಮೇಷ್ಟ್ರ ಹತ್ರ ಪೆಟ್ ತಿಂದಿರೋರು? ಇವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ತಿಂದಿದ್ದೀನಿ ಪೆಟ್ಟು. ಬಟ್ ಇವಾಗಿನ ಮಕ್ಕಳಿಗೆ ರೂಲ್ಸ್ ಎಲ್ಲ ಬಂದ್ಬಿಟ್ಟಿದೆ, ಹೊಡೆಯಂಗಿಲ್ಲ ಅಂತ, ಕರೆಕ್ಟಾ? ಬಟ್ ನಾವೆಲ್ಲ ಸಿಕ್ಕಾಪಟ್ಟೆ ಪೆಟ್ ತಿಂತೀವಿ, ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ತಗೊಂಡಿದೀವಿ ಮೇಷ್ಟ್ರ ಹತ್ರ, ಸರಿನಾ? ಕಿವಿ ಹಿಡಿದು ನಿಲ್ತಿದ್ವಿ, ಪೆಟ್ ತಿಂತಿದ್ವಿ ಕೈಗೆ. ಇದ್ರ ಹಿಂದೆ ಏನ್ ಗೊತ್ತಾ, ಶಿಕ್ಷೆ ಕೊಡಬೇಕು, ಫೈನ್. ಅದಕ್ಕಿಂತ ಇದ್ರ ಹಿಂದೆ ಒಂದು ಕನ್ಸರ್ನ್ ಇತ್ತು, ಒಂದು ಕಾಳಜಿ ಇತ್ತು. ಏನು ಅಂತಂದ್ರೆ, ಈ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ವ್ಯಕ್ತಿ, ಕರೆಕ್ಟಾ, ಅಲರ್ಟ್ ಆಗಿರ್ಬೇಕು ಅಂತಂದ್ರೆ ಎಲ್ಲ ಆರ್ಗನ್ಸು ಸಹ ಆಕ್ಟಿವೇಟ್ ಆಗಿರ್ಬೇಕು, ರೈಟ್? ಎಲ್ಲ ಆರ್ಗನ್ಸು ಆಕ್ಟಿವೇಟ್ ಆಗಿರ್ಬೇಕು. ನೀವು ಕ್ಲಾಸಲ್ಲಿ ಕುಂತಿರ್ತೀರ, ನಿದ್ದೆ ಹೊಡಿತಿರ್ತೀರ, ಕರೆಕ್ಟಾ? ಅದೇ ನೀವು ನಿಲ್ಲಿಸ್ಬಿಟ್ಟು ಕಿವಿಗೆ ಗಿಂಡಿದ್ರೆ ಅವಾಗ ನೀವು ಅಲರ್ಟ್ ಆಗ್ತೀರಾ. ಅದೇ ಕೈಗೆ ಹೊಡೆದ್ರೆ ಅಲರ್ಟ್ ಆಗ್ತೀರಾ. ಏನಕ್ಕೆ? ನೀವು ಯಾವಾಗ ಈ ಅಂಗೈಗೆ ಹೊಡೆಯೋದು, ಮೇಷ್ಟ್ರು ಅಬ್ಸರ್ವ್ ಮಾಡಿದಿರ ನೀವು? ನಮಗೆಲ್ಲ ಹಂಗೆ ಮಾಡ್ತಿದ್ರು, ಈ ಕೈ ಮುಂದೆ ಬಿಟ್ಬಿಟ್ಟು ಐರನ್ ಸ್ಕೇಲು ಇಲ್ಲಾಂದ್ರೆ ಕಟ್ಟಿಗೆಯಿಂದ ಹೊಡೆಯೋರು. ಏನಕ್ಕೆ ಅಂತಂದ್ರೆ ಆ ಪನಿಷ್ಮೆಂಟ್ ಕೊಡ್ಬೇಕು ಒಂದು, ಅದ್ರ ಜೊತೆಗೆ ಆ ಒಂದು ಕಾನ್ಶಿಯಸ್ನೆಸ್ಸಿಗೆ ಬರಲಿ ಅವನು, ಕರೆಕ್ಟ್? ಆ ಒಂದು ಲೇಸಿನೆಸ್ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೆ ಹೊಡೆಯೋರು. ಈ ಕೈಯಲ್ಲಿ ಎಲ್ಲಾ ಆರ್ಗನ್ಸು ಇದೆ, ಅಂಗೈಯಲ್ಲಿ ಪ್ರತಿಯೊಂದು ಆರ್ಗನ್ನು ಸಹ ಅದರದೇ ಆದಂಥ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೋಡೋಣ ಆಮೇಲೆ. ಎಲ್ಲ ಆರ್ಗನ್ ಆಕ್ಟಿವೇಟ್ ಆಗಲಿ ಅಂತ ಕೈ ಹೊಡಿಯೋರು ಅಂಗೈಗೆ. ಅದ್ರ ಜೊತೆಗೆ ಕಿವಿ ಹಿಡಿದು ನಿಲ್ಸೋರು. ನಾವೆಲ್ಲ ಬಸ್ಕಿ ಹೊಡೆದಿದ್ದೀವಿ ಕಿವಿ ಹಿಡಿದು. ಏನಕ್ಕೆ ಹೊಡಿತಿದ್ವಿ ಬಸ್ಕಿನ? ಅದ್ರ ಹಿಂದೆ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ? ಖಂಡಿತ ಇದೆ. ಇದನ್ನ ನಮಗೆ ಅರ್ಥ ಆಗಿಲ್ಲ, ಬಟ್ ಅದು ಬೇರೆ ದೇಶದವರೆಲ್ಲ ಪೇಟೆಂಟ್ ಮಾಡ್ಕೊಂಡ್ರು. ಇದು ನಮ್ಮ ರಿಸರ್ಚು, ಕಿವಿ ಹಿಡಿದು ಇದು ಮಾಡೋದು. ಕಿವಿಯಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಏನು ಕಿವಿ ಹಿಡಿದಾಗ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಅಂತ. ಬಟ್ ಇದು ನಮ್ಮ ಇಂಡಿಯಾದಲ್ಲಿ ಯಾವಾಗ ಗುರುಕುಲ ಸಿಸ್ಟಮ್ ಇಂದನೂ ಇದೆ. ನಾವು ಯಾವಾಗ ಕಿವಿಯನ್ನ ಹಿಡಿದ್ಬಿಟ್ಟು ಬಸ್ಕಿ ಹೊಡಿತೀವೋ ಅಥವಾ ಕಿವಿಯನ್ನು ಹಿಡಿದ್ಬಿಟ್ಟು ಪ್ರೆಷರ್ ಕೊಡ್ತೀವೋ, ಕಿವಿ ಹಿಡಿಯೋದು ಎಲ್ಲಿ ಹಿಡಿತೀವಿ ನಾವು? ಎಲ್ಲಿ ಹಿಡಿತೀವಿ ಹೇಳಿ? ಯಾವ ರೀಜನಲ್ಲಿ ನಾವು ಕಿವಿ ಹಿಡಿತೀವಿ? ಇಲ್ಲೇ ಅಲ್ವಾ? ಇದೇನಿದು ಈ ಪೋರ್ಷನ್ನು? ಇದು ಹೆಡ್. ಗರ್ಭದಲ್ಲಿ ಮಗು ಉಲ್ಟಾ ಮಲ್ಕೊಂಡಾಗ ಏನ್ ಪೋರ್ಷನ್ ಇರುತ್ತೋ ಹಂಗೆ ನಮಗೆ ಕಿವಿ ಇದೆ. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಓಕೆ, ಊಂಬ್ ಅಂದ್ರೆ ಗರ್ಭದಲ್ಲಿ ಮಗು ಹೆಂಗ್ ಉಲ್ಟಾ ಮಲ್ಕೊಂಡಿರುತ್ತೆ, ಗರ್ಭದಲ್ಲಿ ನೋಡಿದೀರಾ? ತಲೆ ಕೆಳಗಡೆ ಇರುತ್ತೆ, ಕಾಲ್ ಮೇಲ್ಗಡೆ ಇರುತ್ತೆ. ಆ ಪೋರ್ಷನ್ ಕಿವಿ ಪೋರ್ಷನ್ ಎರಡು ಒಂದೇ ಇದೆ. ಓಕೆ, ಸೊ ಹಿಂಗಾಗಿ ಕಿವಿ ಹಿಡಿದ್ಬಿಟ್ಟು ಬಸ್ಕಿ ತೆಗ್ಸೋರು. ಕಿವಿಗೆ ನೀವು ಎನರ್ಜಿ ಸರ್ಕ್ಯುಲೇಷನ್ ಆದ್ರೆ, ಆಮೇಲೆ ಕಿವಿ ಗಿಂಡೋರ್ ಹಿಂಗೆ. ಏನಕ್ಕೆ ಅಂತಂದ್ರೆ ಆರಿಕ್ಯುಲರ್ ಕ್ಲಾಸ್ ಹೇಳುವಾಗ ಹೇಳ್ತೀನಿ ಇದ್ರ ಬಗ್ಗೆ. ತುಂಬಾ ಚೆನ್ನಾಗಿ ಎನರ್ಜಿ ಸರ್ಕ್ಯುಲೇಷನ್ ಆಗುತ್ತೆ ಕಿವಿಯನ್ನ ಗಿಂಡಿದಾಗ. ಸೊ ತುಂಬಾ ಚೆನ್ನಾಗಿ ಕಿವಿಯಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ಯಾರ್ಯಾರ ಮನೇಲಿ ಮಕ್ಕಳಿದಾರೋ ಅವ್ರಿಗೆ ನೀವೆಲ್ಲ ಏನ್ ಮಾಡಿ ಅಂದ್ರೆ ಹೊಡಿಬೇಡಿ. ಕಿವಿ ಹಿಡಿದು ನಿಧಾನಕ್ಕೆ, ಫೋರ್ಸ್ ಹಾಕಂಗಿಲ್ಲ, ನಿಧಾನಕ್ಕೆ ಇಷ್ಟಿಷ್ಟೇ ಮಸಾಜ್ ಮಾಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲೇನು ಕಾಣ್ತಿದ್ಯಾ ನಿಮ್ಗೆ ಎರಡು ರೀಜನ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ತರ ಕ್ಲೀನಾಗಿ ಮಸಾಜ್ ಮಾಡಿ. ಯಾವ ಮಕ್ಕಳು ಚುರುಕಾಗಿಲ್ವೋ, ಯಾವ ಮಕ್ಕಳು ಓದಲ್ವೋ, ಯಾವ ಮಕ್ಕಳು ಡಲ್ ಆಗಿರ್ತಾರೋ ಅವರಿಗೆಲ್ಲ ಇಲ್ಲಿ ಪೂರ್ತಿ ಕ್ಲೀನ್ ಆಗಿ ನಿಧಾನಕ್ಕೆ ಮಾಡಿ. ಒಂದು 5 ನಿಮಿಷ ಮಸಾಜ್ ಮಾಡಿ ಎರಡು ಕಿವಿಯನ್ನು. ಇದನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಈ ಒಂದು ಆರಿಕ್ಯುಲರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಯಾವ್ಯಾವ ಆರ್ಗನ್ಸ್ ಕಾಣಿಸುತ್ತೋ ಎಲ್ಲ ಆರ್ಗನ್ಸು ಸಹ ಆಕ್ಟಿವೇಟ್ ಆಗಿರುತ್ತೆ.
ಇನ್ನು ದೊಡ್ಡವರು, ಸರ್ ನಂಗೆ ಲೇಸಿನೆಸ್ ತುಂಬಾ ಇದೆ ಸರ್, ಕ್ಲಾಸ್ ಕೇಳ್ಬೇಕು ಅಂತ ಕೂತ್ಕೋತೀನಿ ಬಟ್ ನಂಗೆ ನಿದ್ದೆ ಬರುತ್ತೆ, ಕ್ಲಾಸ್ ಕೇಳ್ಬೇಕು ಅಂತ ಕೂತ್ಕೋತೀನಿ ಒಂದ್ ಕಡೆ ಕೂರಕ್ಕಾಗಲ್ಲ, ಈ ತರ ಯಾರಂತಿದ್ರು ಅವರು ಸಹ ಸೇಮ್ ಇದನ್ನೇ ಮಾಡಿ. ಕಿವಿಯನ್ನ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ, ಎರಡೂ ಕಿವಿಯನ್ನು. ಓಕೆ, ಅಗೈನ್ ಈ ಕಿವಿಗೆ ಚುಸ್ತಾರೆ ನೋಡಿ, ಇಲ್ಲಿ ಓಲೆ ಎಲ್ಲ ಹಾಕೋತೀರಾ ಎಲ್ಲ ಲೇಡೀಸು, ಅವಾಗಿನ ಕಾಲದಲ್ಲಿ ಸ್ಪೆಸಿಫಿಕ್ಲಿ ಇಷ್ಟೇ ಗ್ರಾಮ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು ಅಂತ ಸ್ಪೆಸಿಫಿಕ್ ಆಗಿ ಮಾಡಿದ್ರು ಓಲೆಯನ್ನ. ಬಟ್ ಇವಾಗೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕೈಗೆಲ್ಲ ಎಂಡ್ ಆಗುತ್ತೆ, ಅಷ್ಟು ಉದ್ದ ಎಲ್ಲ ಓಲೆಗಳನ್ನ ಹಾಕೋತಾರೆ. ಅದು ಚೆನ್ನಾಗಿ ಕಾಣಿಸುತ್ತೆ ಫೈನ್, ಬಟ್ ನಮ್ಮ ದೇಹಕ್ಕೆ ಅದು ಒಳ್ಳೇದಾ? ಇಲ್ಲ. ಸ್ಪೆಸಿಫಿಕ್ ಆಗಿ ಇಷ್ಟೇ ವೆಯ್ಟ್ ಇರಬೇಕು ಅಂತಿದೆ, ಇಷ್ಟೇ ಗ್ರಾಮ್ಸ್ ಇರಬೇಕು ಅಂತಿದೆ. ಅದ್ರ ಬಗ್ಗೆ ಬೇಕಿದ್ರೆ ಆರಿಕ್ಯುಲರ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ಬೇಡ ಅದ್ರ ಬಗ್ಗೆ. ಸಾಧ್ಯವಾದಷ್ಟು ನಿಮ್ಮ ಕಿವಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಕಿವಿ ರೆಪ್ರೆಸೆಂಟ್ ಕಿಡ್ನಿ, ಕರೆಕ್ಟ್? ಕಿವಿ ರೆಪ್ರೆಸೆಂಟ್ ಕಿಡ್ನಿ. ಕಿವಿ ನೋಡೋದಕ್ಕೂ ಕಿಡ್ನಿ ನೋಡೋದಕ್ಕೂ ಒಂದೇ ತರ ಕಾಣುತ್ತೆ. ಹಂಗೇನೆ ಲಿವರ್ ರೆಪ್ರೆಸೆಂಟ್ ಕಣ್ಣು. ಲಿವರ್ ರೆಪ್ರೆಸೆಂಟ್ ಕಣ್ಣು. ಈಗ ಒಬ್ಬನ ಡ್ರಿಂಕ್ಸ್ ಮಾಡಿದಾನೆ ಅಂತ ಕಂಡುಹಿಡಿಬೇಕು ಅಂದ್ರೆ ಏನ್ ನೋಡ್ತೀರಾ ಫಸ್ಟು? ಅವನ ಕಣ್ಣನ್ನ ನೋಡ್ತೀರಾ. ಕಣ್ಣು ಹೆಂಗಿರುತ್ತೆ? ಕೆಂಪಾಗಿರುತ್ತೆ, ಕರೆಕ್ಟಾ? ಸೊ ಕಣ್ಣು ನೋಡ್ಬಿಟ್ಟೆ ನೀವು ಕಂಡುಹಿಡಿಯೋದು, ರೈಟ್? ಸೊ ಹಿಂಗೆ ಒಂದೊಂದು ಆರ್ಗನ್ ಒಂದೊಂದೊಂದೊಂದು ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನಿಮ್ಮ ಲಂಗ್ಸ್ ರೆಪ್ರೆಸೆಂಟ್ ಮಾಡೋದು ನಿಮ್ಮ ಸ್ಕಿನ್, ಅಂದ್ರೆ ನಿಮ್ಮ ಚರ್ಮವನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಲಂಗ್ ಡ್ರೈ ಇದೆಯೋ, ಲಂಗು ಇನ್ಫೆಕ್ಷನ್ ಆಗಿದೆಯೋ ಎಲ್ಲ ನಿಮ್ಮ ಸ್ಕಿನ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ಕಿನ್ ತುಂಬಾ ಡ್ರೈನೆಸ್ ಇದೆ ಅಂದ್ರೆ ಲಂಗಲ್ಲೂ ಡ್ರೈನೆಸ್ ಇರುತ್ತೆ. ಇದ್ರ ಬಗ್ಗೆ ಕಲಿಯೋಣ. ಇದನ್ನ ಪ್ರೊಜೆಕ್ಷನ್ ಆರ್ಗನ್ಸ್ ಅಂತ ಕರೀತಾರೆ. ಒಂದೊಂದು ಆರ್ಗನ್ ಒಂದೊಂದು ಇದನ್ನ ಗವರ್ನ್ ಮಾಡ್ತಾ ಹೋಗುತ್ತೆ. ಅದನ್ನ ನೋಡಿದ್ರೆ ಹೇಳ್ಬೋದು ನೀವು. ಈಗ ನಮ್ಮ ಹತ್ರ ಪೇಷಂಟ್ ಬರ್ತಿದ್ದಾರೆ ಅಂತಂದ್ರೆ ಅವ್ರ ಕಣ್ಣು ನೋಡ್ತೀವಿ, ಓ ರೆಡ್ ಇದೆಯಾ? ಓಕೆ, ರೆಡ್ ಇರೋದಕ್ಕೆ ಎರಡು ಕಾರಣ ಇರುತ್ತೆ. ಒಂದು ಐದರ್ ಲಿವರ್ ಹೀಟ್ ಆಗಿರುತ್ತೆ, ಟ್ರಾವೆಲ್ ಮಾಡಿದಾಗಲೂ ಕಣ್ ಕೆಂಪಾಗುತ್ತೆ ಎಷ್ಟೋ ಜನಕ್ಕೆ, ಅಬ್ಸರ್ವ್ ಮಾಡಿದೀರಾ? ಇಲ್ಲಿ ಎಷ್ಟು ಜನ ಇದ್ದೀರಾ ನಾನು ಟ್ರಾವೆಲ್ ಮಾಡ್ಬಂದ್ರೆ ನಾನು ನಿದ್ದೆನೇ ಬರಲ್ಲ ಸರ್? ನಿದ್ರೆ ತುಂಬಾ ಸಮಸ್ಯೆ ಬರುತ್ತೆ ಟ್ರಾವೆಲ್ ಮಾಡಿದಾಗ. ಏನಕ್ಕಾಗತ್ತೆ ಹೇಳಿ ಆತರ? ನಿಮ್ಮ ಲಿವರ್ ಹೀಟ್ ಆಗಿರುತ್ತೆ, ಆ ಹೀಟ್ ಅನ್ನ ಏನ್ ಮಾಡ್ತಿರುತ್ತೆ, ಕಣ್ಣಿನ ಮುಖಾಂತರ ತೋರಿಸ್ತಿರುತ್ತೆ ಲಿವರ್, ಓ ನಿನಗೆ ಹೀಟ್ ಆಗಿದೆ, ಕರೆಕ್ಟ್? ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅವಾಗ ನಮಗೆ ಆ ಸಮಸ್ಯೆ ಬರಲ್ಲ. ನಾವೀಗ ಡಿಸ್ಕಸ್ ಮಾಡ್ತಿರೋದು ಏನು ಹೊಸದಿಲ್ಲ. ಈ ಸುಮಾರು ಜನ ಅನ್ಬೋದು ಇದೆಲ್ಲ ಏನ್ ತೋರಿಸ್ತಿದ್ದಾರೆ ಸ್ಲೈಡ್ ಇವರು, ಕ್ಲಾಸ್ ಹೇಳು ಅಂತಂದ್ರೆ ಅಂತ ಸುಮಾರು ಜನ ಅನ್ಬೋದು. ಬಟ್ ಇದು ಏನಕ್ಕೆ ಹೇಳ್ತಿರೋದು ಅಂದ್ರೆ ದಿಸ್ ಆರ್ ದ ಕಾಮನ್ ಫ್ಯಾಕ್ಟರ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದನ್ನ ಅರ್ಥ ಮಾಡ್ಕೊಳ್ದೆ ಅಕ್ಯುಪ್ರೆಷರ್ ಕಲಿಯಕ್ಕಾಗಲ್ಲ. ಅಂಡ್ ನೀವು ಖುಷಿ ಪಡಿ, ನೀವು ಕಲಿತಿರೋದು ಹೊಸದೇನು ಬ್ರಹ್ಮವಿದ್ಯೆ ಕಲಿತಿಲ್ಲ ನಾವು. ಓಕೆನಾ? ಇದು ನಾವು ಆಗ್ಲೇ ಹೇಳಿದೆ, ಹುಟ್ಟದಾಗಿಂದಾನು ನಾವು ಇದನ್ನ ಕಲಿತಾನೆ ಬಂದಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದ್ದೀವಿ. ಇವಾಗ ಅದಕ್ಕೆ ಸಿಸ್ಟಮೆಟಿಕ್ ಆಗಿ PPT ಸ್ಲೈಡ್ಸ್ ಹಾಕಿ, ಇಲ್ಲ ನಾನು ಹೇಳೋದಕ್ಕಂತ ಒಬ್ಬನು ಕೂತಿದ್ದೀನಿ, ಕೇಳೋದಕ್ಕಂತ ನೀವೆಲ್ಲ ಕೂತಿದ್ದೀರ. ಅದನ್ನ ಮಾಡೋಕ್ಕಿಂತ ಮುಂಚೆ ಇಂದನೂ ಸಹ ನೀವು ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದ್ದೀರ. ಕುಂಕುಮ ಈಗ ಇಡ್ತಿದ್ದೀರ ನೀವು? ಇಲ್ಲ. ಕಿವಿ ಈಗ ಗಿಂಡ್ತಿದ್ದೀರಾ ನಾನು ಹೇಳ್ದಾಗಿಂದ? ಇಲ್ಲ. ಎಲ್ಲ ಅವಾಗಿಂದನೇ ಮಾಡ್ತಾ ಬಂದಿದ್ದೀವಿ. ಕಾಲಿಗೆ ಬೊಟ್ಟೆ ಇಡೋದೆಲ್ಲ ಅವಾಗಿಂದನೇ ಮಾಡ್ತಾ ಬಂದಿದ್ದೀವಿ, ಕರೆಕ್ಟಾ? ಮಸಾಜ್ ಮಾಡೋದೆಲ್ಲ ಅವಾಗಿಂದ ಮಾಡ್ತಾ ಬಂದಿದ್ದೀವಿ, ಜ್ಯುವೆಲರೀಸ್ ಅವಾಗಿಂದನೇ ಹಾಕ್ತಾ ಬಂದಿದ್ದೀವಿ. ಹಿಂಗಾಗಿ ಓಕೆ, ಎಸ್. ನೆಕ್ಸ್ಟ್ ಹೋಗೋಣವಾ? ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ. ಅಕ್ಯುಪ್ರೆಷರ್ಗೆ ಇರುವಂತ ಪವರ್ ಹೆಂಗಿತ್ತು ಅಂತಂದ್ರೆ, ಅವಾಗಿನ ಕಾಲದಲ್ಲಿ ಪನಿಷ್ಮೆಂಟ್ಸ್ ಕೊಡ್ತಿದ್ರು. ಓಕೆನಾ? ಇವರು ಚಾಣಕ್ಯ. ಓಕೆನಾ? ಇಷ್ಟು ಜನ ಗೊತ್ತಿರುತ್ತೆ, ಇಮೇಜ್ ನೋಡಿರ್ತೀರಾ. ಸೊ ಅವಾಗಿನ ಕಾಲದಲ್ಲಿ ಪನಿಷ್ಮೆಂಟ್ ಕೊಡೋರು. ಬಟ್ ಆದ್ರೆ ಈ ಪನಿಷ್ಮೆಂಟ್ ಹೆಂಗಿರ್ತಿತ್ತು ಅಂತಂದ್ರೆ, ನಾವೆಲ್ಲ ಫಿಲ್ಮ್ ಅಲ್ಲೆಲ್ಲ ಬೇರೆ 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 ತರ ಪನಿಷ್ಮೆಂಟ್ಸ್ ನೋಡಿದೀವಿ. ಅದ್ರ ಜೊತೆಗೆ ಚಾಣಕ್ಯ ಏನ್ ಮಾಡ್ತಿದ್ರು ಅಂತಂದ್ರೆ, ಸ್ಪೆಸಿಫಿಕ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಓಕೆನಾ? ಅದಕ್ಕೆ ಸೀಕ್ರೆಟ್ ಅಕ್ಯುಪಂಕ್ಚರ್ ಅಂತಾನೆ ಕಾನ್ಸೆಪ್ಟ್ ಇದೆ. ಆ ಪಾಯಿಂಟ್ಸ್ ಅನ್ನ ಪ್ರೆಸ್ ಮಾಡ್ಬಿಟ್ರೆ ಆ ರೋಗಿಗೆ ನರಕಯಾತನೆ ಆಗ್ಬಿಡೋದು ಬಾಡಿಲಿ. ಹೊಡಿತಿರ್ಲಿಲ್ಲ, ಬಡಿತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಆ ಪಾಯಿಂಟ್ಸ್ ಅನ್ನ ಪ್ರೆಸ್ ಮಾಡಿದಾಗ ದೇಹದಲ್ಲಿ ನರಕ ಯಾತನೆ, ಇನ್ನೇ ನನ್ನ ಜೀವ ಹೋಗುತ್ತಪ್ಪ ಅನ್ಸೋದು ಅವನಿಗೆ. ಹಂಗ ಅನಿಸ್ಬಿಟ್ಟು ಅವನೆಲ್ಲಾನು ಹೇಳ್ಕೊಂಡ್ಬಿಡೋನು, ಏನು ಮುಚ್ಚಿಟ್ಕೋತಿಲ್ಲ ಸೀಕ್ರೆಟ್ ಆಗಿ. ಅಂಡ್ ಇದೆಲ್ಲ ಕ್ಷಣಿಕ ಮಾತ್ರಕ್ಕೆ. ಈ ವಿದ್ಯೆಯನ್ನ ಅವಾಗ ಈ ತರನು ಯೂಸ್ ಮಾಡಿದ್ದಾರೆ. ಬಟ್ ಇವಾಗ ನಾವು ಈ ಕ್ಲಾಸಲ್ಲಿ ಅದನ್ನೆಲ್ಲ ಕಲಿಯಲ್ಲ. ಇದರಲ್ಲಿ ಸ್ಪೆಸಿಫಿಕ್ ಕಲಿಯೋದು ಇನ್ನೊಬ್ರಿಗೆ ಹುಷಾರ್ ಮಾಡೋದಂಗೆ ಅಂತ ಮಾತ್ರ ಕಲಿತೀವಿ. ಆ ಪಾಯಿಂಟ್ಸ್ ಹೇಳ್ಕೊಡಿ ಸರ್ ಅಂತ ಯಾರು ಚಾಟಲ್ಲಿ ಹಾಕ್ಬೇಡಿ. ಈಗ ನನಗೂ ಗೊತ್ತಿಲ್ಲ ಈ ಒಂದು ನಿಜ ಹೇಳ್ಬೇಕು ಅಂದ್ರೆ, ಬಟ್ ಇದು ಆಕ್ಚುಲಿ ಇದು ಗ್ರಂಥಗಳೆಲ್ಲ ಇದೆ. ಓಕೆ, ಎಸ್. ಇನ್ನ ಈ ಇಮೇಜ್ ನೋಡಿ ಎಲ್ರಿಗೂ ನಗು ಬರ್ಬೋದು. ಲಾಸ್ಟ್ ಸ್ಲೈಡ್ ಇದು. ಇದನ್ನ ನಾವೆಲ್ಲರೂ ಕೇಳಿರ್ತೀವಿ. ಏನು ಅಂತಂದ್ರೆ, ಕೆಲವರು ಇರ್ತಾರೆ, ಸರ್ ನನಗೆ ತಂಬಾಕು ತಿಂದ್ರೆ ಮಾತ್ರ ಬೆಳಗ್ಗೆ ಟಾಯ್ಲೆಟ್ ಬರುತ್ತೆ ಸರ್, ತಂಬಾಕು ತಿಕ್ಲಿಲ್ಲ ಅಂದ್ರೆ ನಂಗೆ ಟಾಯ್ಲೆಟೇ ಬರಲ್ಲ. ಈ ತರ ಸುಮಾರು ಜನ ಹಳ್ಳಿಗಳಲ್ಲಿ ಹೇಳ್ತಿರ್ತಾರೆ. ಇದ್ರ ಹಿಂದ್ಗಡೆ ಏನಾದ್ರು ಸೈನ್ಸ್ ಇದೆಯಾ? ತಂಬಾಕಿಂದ ಏನ್ ಸೈನ್ಸ್ ಇರುತ್ತೆ? ತಂಬಾಕು ಒಳ್ಳೇದಲ್ಲ, ತಿನ್ಬಾರ್ದು. ಇದರಿಂದ ಏನ್ ಸೈನ್ಸ್ ಇರುತ್ತೆ? ಒಂಚೂರು ಥಿಂಕ್ ಮಾಡಿ. ಏನು ಅಂತಂದ್ರೆ, ನಾನು ಇದನ್ನ ರಿಫ್ಲೆಕ್ಸಾಲಜಿ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ. ಈ ಅಂಗೈ ಅಂತಂದ್ರೆ ಈ ಪೋರ್ಷನ್ ಇದೆಯಲ್ವಾ, ದಿಸ್ ಈಸ್ ಯುವರ್ ಲಾರ್ಜ್ ಇಂಟೆಸ್ಟೈನ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ನಿಮ್ಮ ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳು.
ಸರಿನಾ? ನೀವು ತಂಬಾಕು ನೋಡಿರ್ಬೇಕು, ತಂಬಾಕು ಹಾಕೊಂಡ್ಬಿಟ್ಟು ಸುಣ್ಣ ಹಾಕ್ಬಿಟ್ಟು ಹಿಂಗ್ ಉಜ್ತಾರೆ, ರೈಟ್? ಇಲ್ಲಿ ವರ್ಕ್ ಆಗ್ತಿರೋದು ತಂಬಾಕಲ್ಲ, ನೀವು ಉಜ್ತಿರೋದು. ಯು ಆರ್ ಗಿವಿಂಗ್ ಪ್ರೆಷರ್. ನೀವು ತಂಬಾಕ್ ಹಾಕ್ದೇನೆ ಹಂಗೆ ಕೈ ಹಿಂಗ್ ಪ್ರೆಷರ್ ಹಿಂಗ್ ಕೊಡಿ, ಇಲ್ಲಿ ನೋಡಿ, ಇಲ್ಲಿ ಹಿಂಗ್ ಹಿಂಗ್ ಪ್ರೆಷರ್ ಮಾಡಿ, ನಿಮ್ಮ ಮೋಷನ್ ಸೆನ್ಸೇಷನ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಇದೆಯೋ ಅವ್ರು ಮಾಡ್ಬೋದು. ಏನು ಕಾನ್ಸ್ಟಿಪೇಷನ್ ಇರೋರು ಮಾತ್ರ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಇದು ಕೈಯ ನಿಮ್ದು, ಇದನ್ನ ಈ ತರ ತಗೊಳ್ಳಿ. ಡನ್? ಕಾಣಿಸ್ತಿದ್ಯಾ ಎಲ್ರಿಗೂ? ಈ ತರ ತಗೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಒಂದು ನಿಮಿಷ PPT ಸ್ಟಾಪ್ ಮಾಡ್ಬಿಡ್ತೀನಿ. ಡನ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಹೆಂಗೆ ಅಂತಂದ್ರೆ, ಇಲ್ಲಿ ನಾನು ಹಿಂಗ್ ತೋರಿಸ್ತೀನಿ, ನಂಗೆ ತೋರ್ಸೋದಕ್ಕೆ ಕಷ್ಟ ಆಗುತ್ತಿಲ್ಲ ಅಂದ್ರೆ ಹಿಂಗೆ ಹಿಂಗ್ ಪ್ರೆಷರ್ ಕೊಡ್ತಾ ಹೋಗ್ಬೇಕು. ಈ ತರ ಹಿಂಗ್ ಪ್ರೆಸ್ ಮಾಡಿ. ಇದು ನಿಮ್ಮ ಒಂದು ಲಾರ್ಜ್ ಇಂಟೆಸ್ಟೈನ್. ಹಿಂಗ್ ಪ್ರೆಸ್ ಮಾಡಿ, ಹಿಂಗ್ ಕೆಳಗಡೆ ಪುಷ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿ ಜಮಾ ಆಗಿರ್ತಕ್ಕಂಥ ಮಲ ಪೂರ್ತಿ ಹೊರಗಡೆ ಹೋಗುತ್ತೆ. ಡನ್? ಸೊ ಇನ್ಮೇಲೆ ನಿಮ್ಮ ಮುಂದೆ ಬಂದು ಯಾರು ಹೇಳ್ತಿದ್ದಾರೆ ಅಂತಂದ್ರೆ, ತಂಬಾಕು ತಿಂದ್ರೆ ಮಾತ್ರ ವಾಶ್ರೂಮ್ಗೆ ಹೋಗ್ತೀನಿ ನಾನು ಅಂತ, ಅದು ಅವರಿಗೆ ತಿಳಿಸಿ ಇದನ್ನ. ಇನ್ ತಂಬಾಕು ಹಾಕದೆ ಪ್ರೆಷರ್ ಕೊಟ್ಟರು ಆಗುತ್ತೆ, ಅದು ನಮ್ಮ ಭ್ರಮೆ ಅಷ್ಟೇ. ಓಕೆ, ಒಂದು ಸೆಕೆಂಡು. ಇಲ್ಲಿ ನೋಡಿ, ಚಾರ್ಟ್ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ, ಇಲ್ಲಿದೆ ನೋಡಿ ಸೆಂಟರ್ ಪೋರ್ಷನ್, ಇದನ್ನೇ ನಾವು ಪ್ರೆಷರ್ ಕೊಡೋದು, ಇಲ್ಲೇ ನಾವು ಉಜ್ಜೋದು, ಕರೆಕ್ಟಾ? ಅದನ್ನ ನಾವು ಮಸಾಜ್ ಮಾಡ್ತೀವಿ. ಇದನ್ನ ನೀವು ಏನ್ ಇಲ್ದೇನು ಬರೀ ಕೈಯಲ್ಲಿ ಮಸಾಜ್ ಮಾಡಿದ್ರು ನಿಮ್ಗೆ ಆ ಹೊಟ್ಟೆ ಕ್ಲೀನ್ ಆಗುತ್ತೆ ನಿಮ್ದು. ಓಕೆ, ಅದೇ ಇಫ್ ಇನ್ ಕೇಸು ಇನ್ನೊಂದು ನೋಡಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಯಾರಿಗಾರು ಲೂಸ್ ಮೋಷನ್ ಆಗಿರುತ್ತೆ, ಮೋಷನ್ ಸ್ಟಾಪೇ ಆಗ್ತಿರಲ್ಲ, ಲೂಸ್ ಮೋಷನ್ ಆದಾಗ ರಿವರ್ಸ್ ಮಾಡಿ. ರಿವರ್ಸ್ ಹೆಂಗ್ ಮಾಡ್ತೀರಾ? ಹಿಂಗೆ ಹಿಂಗ್ ಉಲ್ಟಾ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಎರಡು ಫಿಂಗರ್ ಇದೆಯಲ್ಲ, ಇಲ್ಲಿಂದ ಹಿಂಗ್ ಇಟ್ಕೊಳ್ಳಿ, ಉಲ್ಟಾ ಹಿಂಗ್ ಹಿಂಗ್ ವಾಪಸ್ ಹಿಂಗ್ ತಗೋಬೇಕು. ಹಿಂಗ್ ತಗೊಂಡು ಈ ತರ ಮಾಡ್ಬೇಕು, ರಿವರ್ಸ್ ಇಲ್ಲಿಗೆ ತಂದು ಬಿಡ್ಬೇಕು, ಈ ತರ ಮಾಡ್ಬೇಕು, ಇಲ್ಲಿಗೆ ತಂದು ಬಿಡ್ಬೇಕು. ಹಿಂಗ್ ಮಸಾಜ್ ಮಾಡಿದ್ರೆ ಆ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಇಷ್ಟೇ, ಯಾವ ಟ್ಯಾಬ್ಲೆಟ್ ಬೇಡ, ಏನು ಬೇಡ. ಇದನ್ನ ಆವಾಗಿನ ಕಾಲದಲ್ಲಿ ಮಾಡೋರು, ನೀವು ಅಬ್ಸರ್ವ್ ಮಾಡಿದ್ರಿಲ್ಲ ಗೊತ್ತಿಲ್ಲ, ಹುಷಾರಿಲ್ದಾಗ ಮಕ್ಕಳ ಕೈಯನ್ನ ತಾಯಿ ಹಿಡ್ಕೊಂಡು ಕೂತಿರೋರು ಹಿಂಗೆ ಪಕ್ಕದಲ್ಲಿ, ನೋಡಿದೀರಾ? ತಣ್ಣೀರ್ ಪಟ್ಟಿ ಹಾಕ್ಬಿಟ್ಟು ತಾಯಿ ಕೈ ಹಿಡ್ಕೊಂಡು ಕೂತಿರೋರು. ಏನಕ್ಕೆ? ಮಗ ಅಂತ ಹಿಡಿತಿದ್ರ? ಅವ್ರಿಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ, ಬಟ್ ಅದು ಬೇಗ ಹುಷಾರಾಗೋರು ಮಕ್ಕಳು. ಏನಕ್ಕೆ ಗೊತ್ತಾ? ಆ ತಾಯಿಯಲ್ಲಿ ಇರ್ತಕ್ಕಂಥ ಒಂದು ಥಾಟ್ಸ್, ನನ್ನ ಮಗ ಬೇಗ ಹುಷಾರಾಗ್ಲಿ ಅಂತ ಏನು ಪ್ರೇ ಮಾಡ್ತಿದ್ರಲ್ವಾ, ಅವರ ಮೂಲಕ ಆ ಒಂದು ಕಾಸ್ಮಿಕ್ ಎನರ್ಜಿ, ಆ ಒಂದು ಪ್ರಾಣಶಕ್ತಿ ಅವ್ರ ಮೂಲಕ ಹರಿದು ಆ ಮಗುವಿಗೆ ಹೋಗಿ ಅದು ಅವರಿಗೆ ಹೀಲ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಿತ್ತು. ದಿಸ್ ಇಸ್ ದ ಸೈನ್ಸ್. ಇದನ್ನ ನಾವು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಬರುತ್ತೆ ಕಾನ್ಸೆಪ್ಟ್. ಇದೆಲ್ಲ ನಾವು ಕಲ್ತಿರೋದೇ ರೀ, ನಾವು ಹೊಸದಾಗಿ ಏನೂ ಕಲಿತಿಲ್ಲ ಇಲ್ಲಿ. ಓಕೆ, ಎಸ್, ಫೈನ್. ಐ ಥಿಂಕ್ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಅನ್ಕೋತೀನಿ. ಕ್ವಶನ್ಸ್ ಏನಾರಿದ್ರೆ ಕೇಳಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಸ್ವಲ್ಪ ಕ್ವಶನ್ಸ್ ಅನ್ನ ಟಾಪಿಕ್ ರಿಲೇಟೆಡ್ ಇಟ್ಕೊಳ್ಳಿ. ಓಕೆ, ಎಸ್. ಕ್ವಶನ್ಸ್ ಕೇಳೋರು ಕ್ಯಾಮ್ರಾ ಆನ್ ಮಾಡಿಕೊಂಡು ಕ್ವಶನ್ಸ್ ಕೇಳಿ. ಕ್ಯಾಮ್ರಾ ಆಫ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡಲ್ಲ. ಇದು ಈ ಕ್ವಶನ್ ಕೇಳಿದ್ರೆ ರೆಕಾರ್ಡಿಂಗ್ ಬೇಕಾಗುತ್ತೆ ಇದ್ರದ್ದು? ರಿಕ್ವೈರ್ಮೆಂಟ್ ಇಲ್ಲ ಸರ್, ಆಫ್ ಮಾಡ್ಬಿಡೋಣ. ಇಲ್ಲ ಅಂದ್ರೆ ಮತ್ತೆ ಬ್ಯಾಕ್ ಸರಿ, ರೆಕಾರ್ಡಿಂಗ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೋರ್ಸ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ಆಮೇಲೆ ಕ್ವಶನ್ಸಿಗೆ ಹೋಗೋಣ, ಬೆಟರ್. ಓಕೆ, ಸೊ ಇನ್ನೊಂದು ಹೇಳಬೇಕು ಏನು ಅಂತಂದ್ರೆ, ಸುಮಾರು ಜನ ಇದರಲ್ಲಿ ಜಾಯ್ನ್ ಆಗಿದ್ದೀರಾ ಆಲ್ರೆಡಿ. ಓಕೆನಾ? ಜಾಯ್ನ್ ಆದವ್ರಿಗೆ ಡೈಲಿ ಕ್ಲಾಸಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರಲ್ಲ. ವೀಕೆಂಡು ಹಾಲಿಡೇ ಕೊಡೋಣ, 2 ದಿವಸ ಎಂಜಾಯ್ ಮಾಡಿ. ಸೋಮವಾರದಿಂದ ಮತ್ತೆ ಕ್ಲಾಸ್ ಇದ್ದೇ ಇರುತ್ತೆ ಕಾಮನ್ ಆಗಿ. ಓಕೆ, ಮತ್ತೆ ಹಬ್ಬ ಏನಾದ್ರು ಬಂದಿದ್ರೆ ಬೇಕಿದ್ರೆ ಮಿಡಲಲ್ಲಿ ಹಬ್ಬ ಇದ್ದಾಗ ಒಂದು ದಿವಸ ಹಾಲಿಡೇ ಕೊಡ್ಬೋದು. ಓಕೆನಾ? ಇದು ಮಿನಿಮಮ್ 40 ಡೇಸ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ. ಇದು ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಓಕೆ, ನಾಳೆ ಕ್ಲಾಸ್ ಇದೆಯಾ ಅಂತ ಕೇಳ್ತಿದ್ದೀರಾ? ನಾಳೆ ಕ್ಲಾಸು ನಾನು ತಗೋತೀನಿ, ನಾಳೆ ಕ್ಲಾಸ್ ಇರುತ್ತೆ. ಇದೊಂದು ಸ್ಯಾಟರ್ಡೆ ಸಂಡೇ ಕೊಡಿ, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನ ನೀವು ರೆಸ್ಟ್ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಡನ್. ಕ್ಲಾಸ್ ಸ್ಟಾರ್ಟ್ ಆಗೋದು ಎಕ್ಸಾಕ್ಟ್ 7:30 ಇಲ್ಲ 7 o'clock ಸ್ಟಾರ್ಟ್ ಮಾಡೋಣ, 7 to 8:30. ಓಕೆ, ಏನಕ್ಕೆ ನಾವು 7ಗೆ ಹೇಳ್ತೀವಿ ಅಂತಂದ್ರೆ, ಸ್ವಲ್ಪ ಜಾಯಿನ್ ಬೇಗ ಆಗ್ಲಿ. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಲೇಟಾಗಿ ಜಾಯ್ನ್ ಆಗ್ತಾರೆ. ಕ್ವಶನ್ಸ್ ಕೇಳು ಅಂತ ಅಂದಾಗ ಅವ್ರು ಜಾಯ್ನ್ ಆಗಿರಲ್ಲ, ಆ ಪೋರ್ಷನ್ ತಗೊಂಡ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಅದರಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಹಿಂಗಾಗಿ 7 ಗಂಟೆಗೆ ಎಲ್ಲರೂ ಶಾರ್ಪ್ ಆಗಿ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡ್ಬಿಡೋಣ ಕ್ಲಾಸ್ನ. ಡನ್. ಇನ್ನು 3ನೇದು, ಟ್ರೀಟ್ಮೆಂಟ್ ಕೊಡಬೇಕು ಅಂತ ಎಷ್ಟು ಜನ ಅನ್ಕೊಂಡು ಬಂದಿದ್ರು, ಎಲ್ಲರೂ ಸಹ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಬಟ್ ಆದ್ರೆ ಪೂರ್ತಿ ಕಲ್ಕೊಂಡು ಟ್ರೀಟ್ ಮಾಡಿ. ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರಸ್, ನಾನು ಆಗ್ಲೇ ಹೇಳಿದೆ. ಏನೇನು ಕಲಿಬೇಕು ಅನ್ಕೊಂಡು ಬಂದಿದ್ದೀರೋ ಪೂರ್ತಿ ಕಲ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ, ನಿಮ್ಗೆ ತುಂಬಾ ಅರ್ಜೆನ್ಸಿ ಇದೆ, ಎಲ್ಲ ಕಲಿಬೇಕು, ಟ್ರೀಟ್ ಮಾಡಬೇಕು ಅಂತ ಅನ್ಸುತ್ತೆ. ಇದೆಲ್ಲ ಕೇಳಿದ್ರೆ ಅನ್ಸುತ್ತೆ ಟ್ರೀಟ್ ಮಾಡಬೇಕು ಅಂತ, ಬಟ್ ವೇಟ್ ಮಾಡಿ, ಪೂರ್ತಿ ಕಲ್ಕೊಳ್ಳಿ, ಕಾನ್ಸೆಪ್ಟ್ ಕಲ್ಕೊಳ್ಳಿ. ಡನ್. ಯಾಕೆ ಅಂತಂದ್ರೆ ಒಂದ್ಸರಿ ನಂಬಿಕೆ ಹೋಯ್ತು ಅಂದ್ರೆ ಮುಗೀತು. ನಿಮ್ಮ ಮೇಲೆಲ್ಲ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇರಲ್ಲ,
ಅಯ್ಯೋ ಇದು ತಗೊಂಡೆ ಗುರು ವರ್ಕ್ ಆಗಲ್ಲ ಬಿಡು ಅಂದ್ರೆ ಮುಗೀತಲ್ಲಿಗೆ. ಅವ್ನ ಲೈಫಲ್ಲಿ ನಿಮ್ಮ ಹತ್ರ ಬರಲ್ಲ, ನಿಮ್ಮ ಹತ್ರ ಅಲ್ಲ, ಯಾವ ಹೀಲರ್ ಹತ್ರನೂ ಹೋಗಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ಡನ್. ಎಸ್. ಇನ್ನೂ ಒಂದೇನು ಅಂತಂದ್ರೆ ರೆಕಾರ್ಡಿಂಗ್ 1 ವರ್ಷ ಇರುತ್ತೆ. ಯಾವಾಗ ಬೇಕಿದ್ರು ರೆಕಾರ್ಡಿಂಗ್ ನೋಡಿ, ನೋಡ್ಬಿಟ್ಟು ಒಂದು ಬಿಟ್ಟು 10 ಸರಿ ರೆಕಾರ್ಡಿಂಗ್ ಕೇಳಿ, ಪ್ರಾಕ್ಟೀಸ್ ಮಾಡಿ, ಡಿಸ್ಕಸ್ ಮಾಡಿ, ಇದನ್ನ ಮಾಡೋಣ. ಗ್ರೂಪಲ್ಲಿ ಎಷ್ಟೋ ಸರಿ ನಾನು ಆನ್ಸರ್ ಮಾಡೋಕ್ಕಾಗಿರಲ್ಲ, ಏನಕ್ಕೆ ಅಂತಂದ್ರೆ ನಾನು ಸ್ವಲ್ಪ ಬಿಸಿ ಇರ್ತೀನಿ. ಕ್ಲಾಸಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಓಕೆ. ಎಸ್. ಆಮೇಲೆ ಇನ್ನೊಂದು, ನಾನು ಈ ಕ್ಲಾಸ್ ಮಾಡುವಾಗ ಎಕ್ಸಸೈಸ್ ಕೊಡ್ತೀನಿ, ಅದನ್ನ ನೀವು ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡದೇ ಇದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ. ನಮ್ಮ ಗುರುಗಳಿದ್ದಾರೆ ಹೆಂಗೆ ಅಂತಂದ್ರೆ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಕ್ಲಾಸೇ ತಗೊಳ್ಳಲ್ಲ. ಕಂಪಲ್ಸರಿ ನೀವು ಹಾಕ್ಲೇಬೇಕು ಪ್ರಾಕ್ಟೀಸ್ ಮಾಡಿರೋದನ್ನ. ಒಂದಿನ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅವತ್ತಿನ ಕ್ಲಾಸ್ ಹೋಯ್ತು, ನಮ್ಮನ್ನು ಜಾಯಿನ್ ಮಾಡೋಕ್ಕೆ ಬಿಡಲ್ಲ ಅವರು. ನಾವು ಆ ಥರ ಮಾಡಲ್ಲ. ಬಟ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 1 ಅವರ್ ಕೊಡಿ ಸಾಕು. ಒಂದು ದಿವಸಕ್ಕೆ 1 ಅವರ್ ಕೊಡಿ. ದಿವಸಕ್ಕೆ 1 ಅವರ್ ಕೊಟ್ಟು ನಾವು ಏನು ಎಕ್ಸಸೈಸ್ ಕೊಟ್ಟಿರ್ತೀನೋ ಅದನ್ನ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ನೀವು ಎಲ್ರಿಗೂ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಸಿಸ್ಟಮೆಟಿಕ್ ಆಗಿ ನೀವು ಕಲೀಲಿ, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನ್ ಉದ್ದೇಶಕ್ಕೆ ಎಕ್ಸಾಮ್ಸ್ ಅನ್ನ ಮಾಡ್ತೀನಿ. ಹೆಂಗೆ ಅಂತಂದ್ರೆ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ABCD ಆಪ್ಷನ್ಸ್ ಇರುತ್ತೆ. ನೀವು ಅಲ್ಲೇ ಗ್ರೂಪಲ್ಲೇ ಬರುತ್ತೆ ಕ್ವಶನ್ ಪೇಪರು, ಅಲ್ಲೇ ಸೆಲೆಕ್ಟ್ ಮಾಡಿದರೆ ನಿಮ್ಮ ನೇಮ್ ಎಲ್ಲ ಹಾಕ್ಬಿಟ್ಟು ನಮ್ಗದು ಎಕ್ಸಾಮ್ಸ್ ಇದು ಸಿಗುತ್ತೆ. ಅದ್ರ ಪ್ರಕಾರ ನಿಮ್ಮ ಸರ್ಟಿಫಿಕೇಟ್ ಕೊಡ್ತೀವಿ. ಕ್ಲಿಯರ್? ಎಲ್ಲರಿಗೂ ಸರ್ಟಿಫಿಕೇಟ್ ಇರಲ್ಲ. ಎದಕ್ಕೆ ಇದು ಮಾಡಿರೋದು ಅಂತಂದ್ರೆ ನಾವು ಈ ಒಂದು ಸಿಸ್ಟಮೆಟಿಕ್ ಕಲೀಲಿ ಎಲ್ಲರೂ ಅಂತ. ಓಕೆನಾ? ಎಸ್. ಎಷ್ಟೋ ಜನ ಹೀಲರ್ಸ್ ಇದ್ದಾರೆ, ಎಲ್ಲ ಹೀಲರಲ್ಲಿ ನೀವು ಒಬ್ರು ಆಗ್ಬೇಡಿ. ಒಬ್ಬ ಹೊಸ ಹೀಲರ್ ಆಗಿ, ಒಬ್ಬ ಹೊಸ ಯುನಿಕ್ನೆಸ್ ಇರಲಿ ನಿಮ್ಮಲ್ಲಿ, ಆ ಇಂಟೆನ್ಷನ್ ಇಟ್ಕೊಂಡೇ ಇದನ್ನ ಪ್ಲಾನ್ ಮಾಡಿರೋದು. ಡನ್. ಎಸ್. ಸಿಸ್ಟಮೆಟಿಕ್ ಕಲಿಯೋಣ, ನಿಧಾನಕ್ಕೆ ಕಲಿಯೋಣ, ಅರ್ಜೆನ್ಸಿ ಮಾಡಬೇಡಿ. ಡನ್. ಓಕೆ. ಎಸ್. ಕ್ವಶನ್ಸ್ ತಗೊಳ್ಳೋಣ ಇವಾಗ. ನಾಳೆ ಕ್ಲಾಸ್ ಇರುತ್ತೆ. ನಾಳೆಯಿಂದ ಕರೆಕ್ಟ್ ಟೈಮಿಗೆ 7 ಗಂಟೆಗೆ ಬಂದು ಜಾಯ್ನ್ ಆಗಿಬಿಡಿ. ಓಕೆ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಇದೆಲ್ಲ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ನಾಳೆ ಒಂದು ದಿವಸ ಹೆಂಗಿರುತ್ತೆ ಅಂತಂದ್ರೆ, ಈ ನಾಳೆ ರಿಫ್ಲೆಕ್ಸಾಲಜಿ ಬಗ್ಗೆ ಕಲಿತೀವಿ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾಳೆ, ಯಾರು ಮಿಸ್ ಮಾಡಬೇಡಿ. ಈಗ ರೆಕಾರ್ಡಿಂಗ್ ಹೇಗೆ? ಜೂಮ್ ಕೊಡೋದಲ್ಲ? ಹಾಂ ಸರ್, ಇದು ರೆಕಾರ್ಡಿಂಗ್ ಸದ್ಯಕ್ಕೆ ಝೂಮ್ ರೆಕಾರ್ಡಿಂಗ್ ಇರುತ್ತೆ. ಫರ್ದರು ವಿ ಆರ್ ವರ್ಕಿಂಗ್ ಆನ್ ಆ್ಯಪ್, ಒಂದು ಆ್ಯಪ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಅದು ಬಂತು ಅಂತಂದರೆ ನೀವು ಏನೇನು ಯಾರ್ಯಾರು ಆ್ಯಪ್ ಲಿಂಕ್ ಥ್ರೂ ಪೇಮೆಂಟ್ ಮಾಡಿದ್ದೀರೋ ಪ್ರತಿಯೊಬ್ಬರಿಗೂ ಸಹ ಅಲ್ಲೇ ಕೊಡ್ತೀವಿ. ನೋಡೋಣ ಸರ್. ಈಗ ಏನಾಗುತ್ತೆ ಅಂದರೆ ಕೆಲವರಿಗೆ ಅದು ಪಾಸ್ ಮಾಡೋದಕ್ಕೆ, ಪ್ಲೇ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಝೂಮ್ ಕೊಟ್ಟರೆ. ಅದನ್ನು ನೋಡೋಣ ಸರ್, ನೋಡಿ ವರ್ಕೌಟ್ ಮಾಡಿ ಇದು ಮಾಡೋಣ. ಈಗ ಚಂದ್ರಿಕಾ ಅವ್ರು 4 ಸರಿ ಹಾಕಿದ್ದಾರೆ, ರೆಕಾರ್ಡಿಂಗ್ ಸಿಗುತ್ತಾ 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 ಅಂತ. ನಾವು ಅದೇ ಸಿಗುತ್ತೆ ಸುಮಾರು ಜನಕ್ಕೆ ಅದು ಇದು ಆಗುತ್ತೆ, ಏನಂತಾರೆ, ಪ್ಲೇ ಆಗಲ್ಲ, ಪಾಸ್ ಆಗುತ್ತೆ, ಮುಂದೆ ಓಡ್ಸಕ್ ಬರಲ್ಲ, ಹಿಂದೆ ಓಡ್ಸಕ್ ಬರಲ್ಲ, ಈ ತರ ಆಗುತ್ತೆ. ಯೂಟ್ಯೂಬಲ್ಲಿ ಹಾಕೋಣ ಬಿಡಿ ಸರ್, ಯೂಟ್ಯೂಬಲ್ಲೇ ಹಾಕ್ತಿವಿ. ಮುಂದಿನ ಫರ್ದರ್ ಹಾಕಿದ್ರೆ ಅವ್ರು ರೆಕಾರ್ಡಿಂಗ್ ಮಾಡಿ ಅದನ್ನ ಮತ್ತೆ ಅವರಲ್ಲೇ ಹಾಕೊಂಡು ಅವ್ರವ್ರ ರಿಲೇಟಿವ್ಸ್ ಕಳ್ಸ್ಕೊಂಡ್ಬಿಡ್ತಾರೆ. ಅದು ಅದೇ ಹೇಳುದು ನೋಡಿ, ಒಬ್ರು ಮಾಡೋ ತಪ್ಪಿಂದ ಎಲ್ಲರಿಗೂ ಸಮಸ್ಯೆ. ಎಲ್ರು ಅಲ್ಲ, ಏನ್ ಮಾಡ್ಬಿಡ್ತಾರೆ ಕೆಲಸ ಮಾಡುವ 5 ದಿವಸದ ನಾವು ಹೇಗಾದ್ರೂ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡುವ, ಆಮೇಲೆ ಬೇಕಂದ್ರೆ ಆ್ಯಪ್ ಮಾಡಿದ್ರೆ ಅಷ್ಟೇ. ಶೋರ್ ಸರ್, ಡೆಫಿನೆಟ್ಲಿ. ಒಂದು ಈಗ ಅಪ್ಕಮಿಂಗ್ 5 ಡೇಸ್ ಕ್ಲಾಸ್ ಏನಿದೆಯಲ್ಲ ಅದು ಯೂಟ್ಯೂಬಲ್ಲೇ ಇರುತ್ತೆ. ಎಲ್ರಿಗೂ ಫ್ರೀ ಇಟ್ಬಿಡೋಣ, ಎಲ್ಲರೂ ನೋಡ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನೊಂದು, ರೆಕಾರ್ಡಿಂಗ್ ಇರುತ್ತೆ ಅಂತ ಲೈವ್ ಕ್ಲಾಸ್ ಅಟೆಂಡ್ ಆಗೋದು ಬಿಡಬೇಡಿ. ಇನ್ನೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋಡಿ, ಏನು ಅಂತಂದ್ರೆ, ಈ ನಾವು ಗುರುಗಳ ಎದುರಿಗೆ ಕೂತು ಕಲಿಯೋದ್ರಿಂದ ಒಂದು ಸಿಗೋವಂಥ ಎನರ್ಜಿ ನಿಮಗೆ ರೆಕಾರ್ಡಿಂಗ್ ನೋಡಿದ್ರೆ ಸಿಗಲ್ಲ. ಓಕೆನಾ? ಕಾನ್ಶಿಯಸ್ನೆಸ್ ರೆಕಾರ್ಡಿಂಗ್ ಅಲ್ಲಿ ಇರಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಲೈವ್ ಕ್ಲಾಸ್ ಅಟೆಂಡ್ ಮಾಡಿ ಕಲೀರಿ. ನಿಮಗೆ ಅಂತ, ನಿಮ್ಮ ಫ್ಯಾಮಿಲಿಗೆ ಅಂತ 2 ಅವರ್ ಡೆಡಿಕೇಟ್ ಮಾಡಿ ಕ್ಲಾಸ್ ಅಟೆಂಡ್ ಮಾಡಿ. ಆ್ಯಂಡ್ ಒಂದು ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಕೊಟ್ಟಿರೋ ಟೈಮ್ ನೀವು ವೇಸ್ಟ್ ಆಗಲ್ಲ. ನಾನು ಈ PPT ಅಥವಾ ಈ ಕ್ಲಾಸ್ ರೆಡಿ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿನೇ ಒಂದು ಆಲ್ಮೋಸ್ಟ್ 6-8 ಮಂತ್ಸ್ ಆಯಿತು. ನಾನು ಅವಾಗಿಂದ ಪ್ರಿಪೇರ್ ಮಾಡ್ತಿದ್ದೀನಿ ಇದಕ್ಕೆ. ನೀವು ಫಸ್ಟ್ ಕ್ಲಾಸಲ್ಲಿ ನೋಡಿರಬೇಕು, ನಿಮ್ಗೆ ಇವತ್ತಿನ ಕ್ಲಾಸ್ ಹೆಂಗೆ ಅನಿಸ್ತು ಅಂತ ಎಲ್ಲರೂ ಗ್ರೂಪಲ್ಲಿ ಫೀಡ್ಬ್ಯಾಕ್ ಕೊಡಿ. ಅದ್ರ ಪ್ರಕಾರ ಇನ್ನೊಂದು ಹೇಳ್ತೀನಿ, ನಾನು ಒಂದು 40 ವರ್ಷ ಏಜ್ ಆಗಿರೋ ಪಂಡಿತ ಅಲ್ಲ. ನಾನು ಇವಾಗ ಕಲಿತಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅದನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನಿಂದ ತಪ್ಪುಗಳಾಗಿದ್ದರೆ ಅದನ್ನು ಗ್ರೂಪಲ್ಲಿ ಹಾಕಿ ಅದನ್ನು ತಿದ್ದುಕೊಂಡು ನಾನು ಅಡಾಪ್ಟ್ ಮಾಡ್ಕೋತೀನಿ. ಓಕೆ. ಡನ್. ಎದಕ್ಕಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಾಲೆಜ್ ಪ್ರತಿಯೊಬ್ರು ಹೋಗ್ಬೇಕು. ಎಕ್ಸ್ಪೀರಿಯನ್ಸ್ ಇರೋರು ನಾಲೆಜ್ ಕೊಡಲ್ಲ. ನಾನು ನೋಡಿದ ಪ್ರಕಾರ ಎಕ್ಸ್ಪೀರಿಯನ್ಸ್ ಇರೋ ನಾಲೆಜೇ ಕೊಡಲ್ಲ, ಅವರೆಲ್ಲ ಹೈಡ್ ಮಾಡ್ತಾರೆ ಅದನ್ನ. ಬಟ್ ಪ್ರವೀಣ್ ಗುರುಗಳು ಎಲ್ಲೆಲ್ಲಿ ಏನೇನು ತಂದಿದ್ದಾರೆ ನಂಗೆ ಗೊತ್ತು. ಎಲ್ಲೆಲ್ಲಿ ಕ್ಲಾಸ್ ಮಾಡಿದಾರೆ 1 ವರ್ಷದ ಅಂತೇಳಿ ಎಲ್ಲಾನು ಕೊಡ್ತಿದ್ದಾರೆ ಅವರು. ನಾನು ನೋಡ್ಮಟ್ಟಿಗೆ ಹಳೆ ಕ್ಲಾಸಿಂದ ನೀವು ನೋಡಿರ್ಬೇಕು, ಯಾವುದೂ ಮುಚ್ಚಿಟ್ಕೊಂಡಿಲ್ಲ ಅವರು. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ಡ್ ಯಾರು ಇರ್ತಾರೆ ಅವರು ಬಿಟ್ಕೊಡಲ್ಲ ಯಾರನ್ನು. ಇವನ್ ಬುಕ್ ಮಾಡ್ಬೇಕಾದ್ರೆ ಕೂಡ ತುಂಬಾ ಜನ ಹೈಡ್ ಮಾಡ್ಬಿಟ್ರು ನಮ್ಮಲ್ಲಿ, ಎಲ್ಲಾನು ಬಿಟ್ಕೊಟ್ಟಿಲ್ಲ ಅವರು. ಆಮೇಲೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದಾಗ ಅವ್ರು ಮತ್ತೆ ಬಿಟ್ಕೊಟ್ರು, ಅದು ಮತ್ತೆ ಬೇರೆ. ಸೊ ಹೀಗಿರುತ್ತೆ. ಹಾಗಾಗಿ ಆ, ಪ್ರವೀಣ್ ಗುರುಗಳು ಅದೆಲ್ಲ ಮಾಡಿಲ್ಲ. ಅದೊಂದು ನಮ್ಗೆ ತುಂಬಾ ಒಳ್ಳೆ ಅನುಭವ ಇದಿದೆ. ಸೊ ನಿಮ್ಗೂ ಕೂಡ ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ.
ಇದನ್ನ ನಾವು ಕಲ್ತಿದ್ದು ದಯಾನಂದ್ ಸರ್ ಇಂದಾನೆ. ನಾನು ಫಸ್ಟ್ ಅಕ್ಯುಪ್ರೆಷರ್ ಕ್ಲಾಸ್ ಅಟೆಂಡ್ ಆದಾಗ ಅನುಷ್ಕಾ ಮೇಡಮ್ದು, ಏನ್ ಸರ್ ಎಲ್ಲ ಹೇಳ್ಕೊಡ್ತಿದ್ರೆ ನೀವು. ಅವರು ಸ್ಟಾರ್ಟ್ ಮಾಡಿದ್ದು 600 ರೂಪಾಯಿ ಸ್ಟಾರ್ಟ್ ಮಾಡಿದ್ದು ಫೀಸು. ಅಕ್ಯುಪ್ರೆಷರ್ 600 800 ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಬ್ಯಾಚು. ಅವಾಗ ನಾವು ಜಾಯ್ನ್ ಆದಾಗ ಎಲ್ಲ ಹೇಳ್ಕೊಟ್ಬಿಟ್ರು ಮೇಡಮ್. 600 ರೂಪಾಯಿಗೆಲ್ಲ ಇಷ್ಟೆಲ್ಲ ನಾಲೆಜ್ ಯಾರು ಕೊಡ್ತಾರೆ ಸರ್ ಈಗ ಮಾರ್ಕೆಟಲ್ಲಿ ಅಂತ. ಯಾಕಂದ್ರೆ ಒಂದೊಂದು ಆರ್ಗನ್ ಮೇಲೆ ನಾನು ಹಿಂದಿಲೆಲ್ಲ ಕಲಿಯೋದಲ್ವಾ, ನಾನು ಕಲ್ತಿದ್ದು ಆಲ್ಮೋಸ್ಟ್ ಎಲ್ಲ ಯು ಪಿ ಇಂದ. ಓಕೆನಾ. ನಾನು ಇವಾಗ ಈ ಒಂದು MD ಅಕ್ಕಿನೂ ಮಾಡ್ತಿದ್ದೀನಿ. ನಂದು ಇನ್ನೊಂದು ಎಕ್ಸಾಮ್ ಉಳ್ತಿದೆ, ಅದು ಮುಗಿದ್ರೆ ಸರ್ಟಿಫಿಕೇಶನ್ ಬರುತ್ತೆ. ಇದೆಲ್ಲ ನಾನು ಕಲ್ತಿರೋದು ಎಲ್ಲಿಂದ ಅಂತಂದ್ರೆ ಎಲ್ಲ ಪೂರ್ತಿ UP ಆ ಸೈಡಿಂದ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದು ಆರ್ಗನ್ಗೆ ಒಂದೊಂದು ಕ್ಲಾಸ್ ಮಾಡ್ತಾರೆ. ಒಂದು ಕ್ಲಾಸ್ 2,500 3,000 5,000 ಹಿಂಗೆಲ್ಲ ಇರುತ್ತೆ. ಬಟ್ ಮೇಡಮ್ ಎಲ್ಲ ಬಿಟ್ಕೊಟ್ರು. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ ಒಂದೇ, ನಾವು ಎಷ್ಟು ಯೂನಿವರ್ಸಿಟಿ ಕೊಡ್ತೀವೋ ಅದ್ರ ಡಬಲ್ ನಮಗದು ಕೊಡುತ್ತೆ. ಅವತ್ತೇ ನಾನು ಅದನ್ನ ಅರ್ಥ ಮಾಡ್ಕೊಂಡೆ, ನಾವು ಏನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ದಯಾನಂದ್ ಸರ್ ಹೇಳಿದ್ದು ಅದನ್ನೇ. ಅದ್ ನನ್ಗೆ ನಾನು ಕಲ್ತಿದ್ದೀನೋ, ನನ್ನ ಹತ್ರ ಏನ್ ನೋಟ್ಸ್ ಇದೆಯೋ ಅದನ್ನ ನಿಮ್ಗೆಲ್ಲರಿಗೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಇನ್ನೊಂದು ಹೇಳ್ತೀನಿ, PPT ಕೊಡಲ್ಲ. ನೀವೆಲ್ಲರೂ ಬೈಕೊಂಡ್ರೆ ಬೈಕೊಳ್ಳಿ, ಪರವಾಗಿಲ್ಲ. ನಾನು PPT ಕೊಡಲ್ಲ. ಯಾಕಂದ್ರೆ ನೀವು ಯಾರು ಪ್ರಾಕ್ಟೀಸ್ ಮಾಡಲ್ಲ, ಅದ್ ಹಂಗೆ ಇಟ್ಕೋತೀರಾ, ಮೊಬೈಲಲ್ಲೇ ಇರುತ್ತೆ. ಅದಕ್ಕೆ ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನಾನು ಕೊಡದೇ ಇದ್ರು ಇಲ್ಲಿ ಸುಮಾರು ಜನ ಜಾಣರಿದ್ದೀರಾ, ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅದನ್ನ PDF ಮಾಡ್ಬಿಟ್ಟು ಇಟ್ಕೋತೀರಾ. ಅದು ನಿಮಗೆ ಬಿಟ್ಟಿದ್ದು. ಸಾಧ್ಯವಾದಷ್ಟು ನಿಮ್ಮ ಎಫರ್ಟ್ಸ್ ಇರಲಿ. ಯಾಕಂದ್ರೆ ಅದನ್ನ ನಾವು ನೋಡಲ್ಲ, ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಮೆಸೇಜ್ ನಾನು ಎಷ್ಟು ಎಫರ್ಟ್ ಕೊಡ್ತಿದ್ದೀನೋ ಅದಕ್ಕೆ ನಿಮ್ಮ ಅರ್ಧನಾರು ಹಾಕಿ. ಈ ಕಾಲ್ ಮೆಸೇಜ್ ಮಾಡ್ತಾರೆ ನೋಡಿ, PDF ನೋಟ್ ಸಿಗುತ್ತಾ ಅಂತ ಮಾಡ್ತಾರೆ ಮೆಸೇಜ್. ಅದೇ ಕೊಡಲ್ಲ, ಅದೇ ಹೇಳ್ತಿರೋದು ಈಗ. ಬೇಜಾರು ಮಾಡ್ಕೊಳ್ಳಿ ಬೇಕಿದ್ರೆ ಎಲ್ರು, ಯಾಕೆ ಕೊಡ್ತಿಲ್ಲ ಇವರು ಅಂತ. ನಾನು PDFs ನೋಟ್ಸ್ ಕೊಡಲ್ಲ. ಓಕೆನಾ. ನಾನು ಏನು ಶೇರ್ ಮಾಡೋದು ದೊಡ್ಡದಾಗಲ್ಲ, ನನ್ನ ಹತ್ರ PDFs ಇರುತ್ತೆ. ಬಟ್ ನಾನು ಯಾಕೆ ಕೊಡಲ್ಲ ಅಂದ್ರೆ, ನೀವೇನ್ ಮಾಡ್ತೀರಾ, ಎಲ್ಲ ನಾನೇ ಕೊಟ್ಬಿಟ್ರೆ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ತೋರಿಸೋದು ಎಲ್ಲಿ? ಓಕೆ. ಎಸ್. ಮತ್ತೆ ನೋಟ್ಸ್ ಯಾರು ಮಾಡ್ತೀರಾ ಅವ್ರು ಹಾಸ್ಪಿಟಲ್ ಹೋಗಲ್ಲ ನನ್ನ ಪ್ರಕಾರ. ಅದೇ, ನೀವು ನಿಮ್ಗೆ ಹೆಲ್ತ್ಗೆ 2 ಅವರ್ ಟೈಮ್ ಕೊಡಕ್ ಆಗ್ತಿಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಾ ಅಂತ ನಾನು ಕೇಳೋದು. ದಟ್ ಇಸ್ ಮೈ ಕ್ವಶನ್. ಓಕೆ ಫೈನ್. ಎಸ್. ಒಂದು ನಿಮಿಷ. ಕಿಟ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನು ಅಂತಂದ್ರೆ, ಈ ATM ಕಿಟ್ ಅಂತ ಒಂದಿದೆ ಈಗ ಎಕ್ಸಿಸ್ಟಿಂಗ್, ನೀವು ಹೋಗಿ ಸರ್ಚ್ ಮಾಡಿದ್ರೆ. ಇನ್ನೊಂದರಲ್ಲಿ ಬುಕ್ ಪ್ಲಸ್ ಕಿಟ್ ಅಂತ ಒಂದಿದೆ. ಕರೆಕ್ಟಾ. ಇದರಲ್ಲಿ ಎಲ್ಲರೂ ಕೇಳೋದೇನು ಅಂತಂದ್ರೆ, ಕಿಟ್ ಯಾವ್ದು ತಗೊಂಡ್ರೆ ಒಳ್ಳೇದು ಅಂತ ಎಲ್ಲರೂ ಕ್ವಶನ್. ಅದಕ್ಕೆ ನಾನು ಇಲ್ಲಿ ಹೇಳೋದೇನು ಅಂತಂದ್ರೆ, ನೀವೇನ್ ಮಾಡಿ ಅಂದ್ರೆ, ಬೆಟರು ಈ ಒಂದು ಕಾನ್ಸೆಪ್ಟ್ ಅನ್ನ ಕಲಿಬೇಕು ಅನ್ನೋರು ಇದ್ರೆ, ಅಥವಾ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋರು ಇದ್ರೆ, ಎರಡರಲ್ಲಿ ಯಾವುದು ತಗೊಂಡ್ರು ಓಕೆ. ಏನು ಅದರಲ್ಲಿ ಹೊಸದೇನಿಲ್ಲ. ATM ಕಿಟ್ ಅಲ್ಲೂ ಇದೆ, ಅದೇ ಇದೆ. ಇದೇನೇ ಇದೆ, ಬುಕ್ ಅಲ್ಲಿನೂ ಅದೇ ಇದೆ. ಅದೇ ಕಿಟ್ ಅಲ್ಲಿನೂ ಅದೇ ಬರುತ್ತೆ. ಬುಕ್ ವಿತ್ ಕಿಟ್ ತಗೊಂಡ್ರು ಅದೇ. ಇಲ್ಲ ಅಂತಂದ್ರೆ ಈ ATM ಕಿಟ್ ತಗೊಂಡ್ರು ಅದೇ ಬರುತ್ತೆ, ಸೇಮ್ ಬರುತ್ತೆ. ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ 4 ಚಾರ್ಟ್ ಇರುತ್ತೆ. ಸರಿನಾ. ಇಲ್ಲಿ ನೋಡಿ ಕಾಣಿಸ್ತಿದೆ, ಐ ಥಿಂಕ್ ಎಲ್ರಿಗೂ ಕಾಣಿಸ್ತಿದೆ ಅನ್ಕೋತೀನಿ. ಈ ತರ ಆರ್ಗನ್ಸ್ ಚಾರ್ಟ್ ಬರುತ್ತೆ. ಸುಮಾರು ಜನಕ್ಕೆ ATM ಕಿಟ್ ಮನೆಗೆ ಬಂದಿರುತ್ತೆ, ಆಲ್ರೆಡಿ ಕಳ್ಸಿಕೊಟ್ಟಿದ್ದಾರೆ. ATM ಕಿಟ್ ಯಾರು ಬುಕ್ ಮಾಡಿದ್ರೆ ಎಲ್ಲರಿಗೂ ಬಂದಿದೆ. ಈ ತರ 4 ಚಾರ್ಟ್ ಏನೋ ಬರುತ್ತೆ, ಐ ಥಿಂಕ್. ಕಳಿಸ್ಕೊಟ್ಟಿಲ್ಲ. ATM ಕಿಟ್ ಕಳಿಸ್ಕೊಟ್ಟಿದ್ದೇವೆ, ಬುಕ್ ATM ಕಿಟ್ ಕಿಟ್ ಬಂದಿದೆ. ಕಳಿಸ್ಕೊಟ್ಟು. ಬುಕ್ ಕಿಟ್ ಬುಕ್ ಕಳಿಸ್ಕೊಟ್ಟು. ಕಿಟ್ ಇನ್ನೂ ಬಂದಿಲ್ಲ, ATM ಕಿಟ್ ಬಂದಿದೆ. ಇಲ್ಲಿದೆ ನೋಡಿ. ಈ ತರ ನಿಮ್ಗೆ ಪ್ರತಿಯೊಂದು ಆರಿಕ್ಯುಲರ್ ಎಲ್ಲ ಹೇಳ್ಕೊಡ್ತೀನಿ, ನಿಮ್ಗೆ ಅಕ್ಯುಪ್ರೆಷರ್ ಆರಿಕ್ಯುಲರ್. ಈ ತರ ಪ್ರತಿಯೊಂದು ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಓಕೆನಾ. ಈ ಚಾರ್ಟ್ಸ್ ತಗೊಳ್ಳಿ ಅಂತ ಹೇಳೋ ಇಂಟೆನ್ಷನ್ ಏನು ಅಂತಂದ್ರೆ, ಇದು ನಿಮ್ ಎದುರುಗಡೆ ಇದ್ದಾಗ ನೀವು ಪ್ರಾಕ್ಟೀಸ್ ಮಾಡೋಕೆ ತುಂಬಾ ಸುಲಭ ಆಗುತ್ತೆ, ಆ ಪರ್ಪಸ್ಗೆ ಹೇಳಿದ್ದು. ಸರಿನಾ. ಎಸ್. ಇದ್ರ ಜೊತೆಗೆ ಇಲ್ಲಿದೆ ನೋಡಿ ರಿಂಗ್. ಈ ರಿಂಗ್ ಮನೇಲಿದ್ರೆ ಡಾಕ್ಟರ್ ಮನೇಲಿ ಇದ್ದಂಗೆ. ನೋಡೋದಕ್ಕೆ ಇಷ್ಟು ಚಿಕ್ಕದಿದೆ ಇದು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇಷ್ಟೇ ಇದೆ ಇದು. ಇದರಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಇದು ಅಂತಂದ್ರೆ, ನಿಮ್ಮ ದೇಹದಲ್ಲಿ ಯಾವುದೇ ಇದನ್ನ ಕರೆಕ್ಟಾಗಿ ಪ್ರಾಪರ್ ಆಗಿ ನೀವು ರಿಂಗ್ ಮಸಾಜ್ ಅನ್ನ ಕರೆಕ್ಟಾಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲ ಆರ್ಗನ್ಸು ಚೆನ್ನಾಗಿರುತ್ತೆ. ಬಾಡಿಲಿ ಇರತಕ್ಕಂಥ ಪ್ರತಿಯೊಂದು ಆರ್ಗನ್ನು ಸಹ ಎನರ್ಜೆಟಿಕ್ ಆಗಿರುತ್ತೆ. ಓಕೆ. ಬುಕ್ಕಲ್ಲಿ ಇದೆಲ್ಲ ಇದೆ. ಬಟ್ ಬುಕ್ಕಲ್ಲಿ ಒಂದೇ ಒಂದು ಇಲ್ಲ ಅಂದ್ರೆ, ಆ ಕಿಟ್ಟಲ್ಲಿ ಏನು ಅಂದ್ರೆ ಜಿಮ್ಮಿ. ಸರ್ ಆಗ್ಲೇ ಹೇಳ್ತಾ ಇದ್ರು ಜಿಮ್ಮಿ ಬಗ್ಗೆ. ಏನು ಅಂದ್ರೆ 2 ತರ ಜಿಮ್ಮಿ ಇದೆ. ಒಂದು ಸಿಂಪಲ್ ಸ್ಟಿಕ್ ತರ ಬರುತ್ತೆ. ಆ ರಿಂಗು ಸಿಂಗಲ್ ಪಾಯಿಂಟ್ಗೆ ತುಂಬಾ ಒಳ್ಳೆ ವರ್ಕ್ ಆಗುತ್ತೆ. ಹೌದು, ಸಿಂಗಲ್ ಪಾಯಿಂಟ್ ಇಲ್ಲ ಅಂತಂದ್ರೂ ಒಂದು ನೀವೇನ್ ಮಾಡಿ ಗೊತ್ತಾ, ಬೆಳಗ್ಗೆ ಡೈಲಿ ಬೆಳಗ್ಗೆ ಸುಮ್ಮನೆ ಹಿಂಗ್ ಕೂತ್ಬಿಡ್ತಾ, ಹಿಂಗ್ ಆಗ್ತಾ ಹಿಂಗ್ 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 ಮಸಾಜ್ ಮಾಡ್ತಾ ಕೂತ್ಕೊಂಡ್ಬಿಡಿ. ಏನು ಬೇಡ, ನೀವು ಮಕ್ಕಳಿಗೆ ಮಾಡಿ ಡೈಲಿ ಬೆಳಗ್ಗೆ ಒಂದು 5 ಮಿನಿಟ್ಸ್ ಕೊಡಿ ಮಕ್ಕಳಿಗೆ. ಇದೇ ನೋಡಿ, ಇಷ್ಟೇ ಮಾಡಿ, ಏನು ಇಲ್ಲ. ಪೂರ್ತಿ ಎಲ್ಲಾ ಫಿಂಗರ್ಗೂ ಮಾಡ್ಬೇಕು, ಪ್ರತಿಯೊಂದು ಫಿಂಗರ್ಗೂ ಮಾಡಿ. ಯಾಕಂದ್ರೆ ಈ ಒಂದೇ ಒಂದು ಫಿಂಗರ್ ಅಲ್ಲಿ ನಿಮ್ಮ ಇಡೀ ಒಂದು ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆರ್ಗನ್ಸು ಸಹ ಕವರ್ ಆಗಿದೆ. ಹಿಂಗಾಗಿ ಸಾಧ್ಯವಾದಷ್ಟು ಈ ತರ ಮಸಾಜ್ ಅನ್ನ ಕರೆಕ್ಟಾಗಿ ಮಾಡ್ತಾ ಬನ್ನಿ. ಫಿಂಗರ್ ಮಸಾಜ್, ರಿಂಗ್ ಮಸಾಜ್ ಅಂತ ಕರಿತೀವಿ. ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಎನರ್ಜಿ ಬ್ಲಾಕ್ ಆಗಿದ್ರು ಕ್ಲಿಯರ್ ಆಗಿ ಅದು ಸರ್ಕ್ಯುಲೇಷನ್ ಆಗುತ್ತೆ. ರಿಂಗ್ ಎಲ್ಲಿ ಸಿಗುತ್ತೆ ಅಂದ್ರೆ ಅದೇ ಕಿಟ್ ಅಲ್ಲಿ ಇದೆ, ಇಲ್ಲ ಆಯುಷ್ ಮಂಡಲಂ ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ. ಈಗ ಬುಕ್ ತಗೊಂಡವ್ರಿಗೆ ಹೇಳ್ತಿರೋದು ಇದು. ಈ ತರ ಜಿಮ್ಮಿಯನ್ನ ಕೊಟ್ಟಿದ್ದಾರೆ ಬುಕ್ ಕಿಟ್ ಒಟ್ಟಿಗೆ. ಓಕೆನಾ. ಇದು ಬರೀ ಕಡ್ಡಿ ತರ ಬರುತ್ತೆ, ಸಿಂಪಲ್ ಒಂದೇ ಒಂದು. ಇದಕ್ಕೆ ಪ್ರೋಬ್ ಅಂತ ಕರಿತೀವಿ. ಅಕ್ಯುಪ್ರೆಷರ್ ಹೇಳ್ಕೊಡುವಾಗ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ, ಕಿಟ್ ಬಗ್ಗೆ. ಇದು ಪ್ರೋಬ್. ಓಕೆನಾ. ಒಂದೇ ಒಂದು ಬರುತ್ತೆ ಇದು.
ಇದನ್ನ ನೀವು ತಗೊಂಡ್ರೆ ಇದರಲ್ಲಿ ನಿಮಗೆ ಎಷ್ಟು ಪ್ರೆಷರ್ ಕೊಡ್ತಿದ್ದೀರಾ ಗೊತ್ತಾಗಲ್ಲ. ಇದು ಸಿಂಪಲ್ ಸ್ಟಿಕ್ ತರ ಬರುತ್ತೆ ಈ ತರ ನೋಡಿ ಇಲ್ಲಿ. ಅದೇ ನೀವು ಇಫ್ ಇನ್ ಕೇಸು ಇಲ್ಲಿದೆ ನೋಡಿ, ಇನ್ನೊಂದಿದೆ. ಇದನ್ನ ತಗೊಂಡ್ರಿ ಅಂತಂದ್ರೆ ಇದರಲ್ಲಿ ನಿಮಗೆ ಪ್ಲಸ್ ಇದು ಇದೆ, ಸ್ಪ್ರಿಂಗ್ ಇದೆ. ಸೊ ನೀವು ಎಷ್ಟು ಒತ್ತುತ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಕಾಣಿಸ್ತಿದೆ ನಿಮ್ಗೆ? ಈಗ ಸರ್ ನಮಗೆ ಎಲ್ಲ ಇದೆ ನಮ್ಮ ಹತ್ರ, ರಿಂಗ್ ಇದೆ, ಟೇಪ್ ಇದೆ, ಪ್ರತಿಯೊಂದು ಇದೆ, ಬರೀ ಜಿಮ್ಮಿ ಅಷ್ಟೇ ಬೇಕು ಅಂತ ಕೇಳ್ತಾರೆ. ಸೊ ಕೆಲವರು ಇದು ಎಷ್ಟೇ ಬೇಕು ಅಂತಂದ್ರೆ ಅದಷ್ಟೇ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ ಇದೆ. ಇದಕ್ಕಾಗಿ ಕಿಟ್ಟೇ ಪರ್ಚೇಸ್ ಮಾಡಬೇಕು ಅಂತಿಲ್ಲ. ಆ್ಯಂಡ್ ಯಾರಿಗೂ ಫೋರ್ಸು ಇಲ್ಲ ನನ್ನ ಕ್ಲಾಸಿಗೆ ಬರೋ ಕಿಟ್ ಪರ್ಚೇಸ್ ಮಾಡಲೇಬೇಕು ಹಂಗೇನು ರೂಲ್ ಇಲ್ಲ. ನಿಮ್ಮ ಹತ್ರ ಇದ್ರೆ ಓಕೆ, ಇಲ್ಲ ಅಂದ್ರೆ ಮನೇಲಿ ಪ್ರಾಕ್ಟೀಸ್ ಮಾಡಿ. ಓಕೆ. ಹೇರ್ ಪಿನ್ನು ಮನೇಲಿ, ಎಲ್ಲರ ಮನೇಲಿ ಹೇರ್ ಪಿನ್ ಇದೆಯಾ? ಹೇರ್ ಪಿನ್ ಹಿಂದ್ಗಡೆ ಭಾಗ ಹಿಂಗ್ ಫೋಲ್ಡ್ ಆಗಿರುತ್ತೆ ನೋಡಿ ಹೇರ್ ಪಿನ್. ಆ ಹಿಂದ್ಗಡೆ ಭಾಗದಿಂದನೂ ಪ್ರೆಷರ್ ಕೊಡ್ಬೋದು, ಇದೇ ಬೇಕಂತಿಲ್ಲ. ಬಟ್ ಇದನ್ನ ಯಾಕೆ ನಾವು ಕೊಡ್ತೀವಿ ಅಂತಂದ್ರೆ ಇದ್ರದ್ದು ಒಂದು ಟಿಪ್ ಇದೆಯಲ್ವಾ, ಈ ಟಿಪ್ ನಿಮಗೆ ಪ್ರಾಪರ್ ಆಗಿ ನೀವು ಪ್ರೆಷರ್ ಕೊಟ್ಟಾಗ ನಿಮ್ಗೆ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇದಕ್ಕೆ ಆರಿಕ್ಯುಲರ್ ಜಿಮ್ಮಿ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಓಕೆ, ಅಥವಾ ಸ್ಪ್ರಿಂಗ್ ಜಿಮ್ಮಿ ಅಂತ ಕರೀತಾರೆ. ಇದು ವೆಬ್ಸೈಟ್ ಅಲ್ಲಿ ಇದೆ. ಮಿನಿಮಮ್ ಎರಡು ತಗೋಬೇಕು. 300 ರುಪೀಸ್ ಏನೋ ಇದೆ ಮಿನಿಮಮ್, ಎರಡೇನೋ ತಗೋಬೇಕು. ಒಂದೊಂದು ಕಳಿಸಿದ್ರೆ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಯಾಕಂದ್ರೆ ಡೆಲಿವರಿ ಕಾಸ್ಟು ಅದೆಲ್ಲ 108 ಇರುತ್ತೆ. ಅದಕ್ಕೆ ಬೆಟರ್ ಎರಡು ತಗೊಳ್ಳಿ. ನೀವು ಇದನ್ನ ಯೂಸ್ ಮಾಡ್ತಾ ಬನ್ನಿ, ಟ್ರೀಟ್ಮೆಂಟ್ಸಿಗೆಲ್ಲ ಇದನ್ನ ಯೂಸ್ ಮಾಡಿ. ಎಸ್. ಸೊ ಇದಿಷ್ಟು ಕಿಟ್ಟಿನ ಇನ್ಫಾರ್ಮೇಶನ್. ಬುಕ್ ತಗೊಂಡ್ರೆ ಸಿಂಪಲ್, ಬುಕ್ ಕಿಟ್ ಅಲ್ಲಿ ಇದು ಒಂದೇ ಇಲ್ಲ, ಇದು ಬಿಟ್ಟು ಎಲ್ಲ ಬರುತ್ತೆ. ಬುಕ್ ಕಿಟ್ ಅಲ್ಲಿ ಈ ಜಿಮ್ಮಿ ಮಾತ್ರ ಇಲ್ಲ, ಇದು ಸಿಗುತ್ತೆ ನಿಮ್ಗೆ. ಓಕೆನಾ? ಸರಿ, ತಗೊಳ್ಳೇಬೇಕಾ? ಇಲ್ಲ, ಇದರಲ್ಲೂ ಮಾಡ್ಬೋದು, ಬರಲ್ಲ ಅಂತ ಏನು ಹೇಳಲ್ಲ. ಇದನ್ನ ತಗೊಂಡ್ರು ಬರುತ್ತೆ, ಇದನ್ನ ತಗೊಂಡ್ರು ಬರುತ್ತೆ, ಎರಡೂ ಇಲ್ಲದೆ ಏರ್ಪಿನ್ ಅಲ್ಲಿ ಮಾಡಿದ್ರು ಬರುತ್ತೆ. ಕಾನ್ಸೆಪ್ಟ್ ಅದೇ ಹೇಳಿದ್ದು, ಕಾನ್ಸೆಪ್ಟ್ ಕಲ್ಕೊಳ್ಳಿ, ಹೆಂಗಾರು ಟ್ರೀಟ್ ಮಾಡಿ, ನೀವು ಬಿಟ್ಟಿದ್ದು. ನಾನು ಆಕ್ಚುಲಿ ಪೇಷಂಟ್ಸಿಗೆ ಇದನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಬಿಟ್ರೆ ಬೆರಳು ತಂಬ ಅಲ್ಲಿ ನೋಡಿ, ಒಂದ್ ಹೇಳ್ತೀನಿ, ನ್ಯಾಚುರಲ್ ಆಗಿ ನಮ್ಮ ಹತ್ರ ಇರೋ ಒಂದು ಎನರ್ಜಿ ಇದ್ರಲ್ಲೆಲ್ಲ ಇರಲ್ಲ. ನಾವು ನ್ಯಾಚುರಲ್ ಆಗಿ ಪ್ರೆಸ್ ಮಾಡಿದ ತಕ್ಷಣ ಪೇನ್ ಸಿಕ್ಬಿಡುತ್ತೆ. ಯಾಕೆ ಅಂತ ಇದು ನೋಡಿ, ಇದು ನೀವು ಎಷ್ಟು ಬೇಕಷ್ಟು ಪ್ರೆಷರ್ ನೀವು ಕಂಟ್ರೋಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುತ್ತೆ ನಿಮ್ ತಂಬಿದ್ರೆ. ಬಟ್ ಇದನ್ನ ಏನಕ್ಕೆ ಕೊಡ್ತೀವಿ ಅಂತಂದ್ರೆ ಕೆಲವೊಂದು ಪಾಯಿಂಟ್ಗಳು ಹೆಂಗಿರುತ್ತೆ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಎಕ್ಸಾಂಪಲ್ ಹೇಳ ನಿಮ್ಗೆ, ಈಗ ಇಲ್ಲಿ ನೋಡಿ, ಕೈ ಅಂತಂದ್ರೆ ಈ ಸೈಡ್ ಬರೋದು ಕಿವಿ, ಇಲ್ಲಿ ಕಿವಿ ಬರುತ್ತೆ, ಮತ್ತೆ ಇಲ್ಲಿ ಕಿವಿ ಬರುತ್ತೆ. ನಮ್ ಕಿವಿ ಅಂತ ಹೋದ್ರೆ ನೀವು ಹಿಂಗ್ ಹೋದ್ರೆ ಗೊತ್ತಾಗಲ್ಲ ನಿಮ್ಗದು. ಅದಕ್ಕೆ ನಾವೇನ್ ಹೇಳ್ತೀವಿ, ಇದನ್ನ ತಗೊಂಡ್ಬಿಟ್ಟು ಹಿಂಗ್ ಪ್ರೆಸ್ ಮಾಡಿ ನೋಡಿ, ಸೈಡ್ ಪೇನ್ ಇರುತ್ತೆ, ಕಿವಿ ನೋವು ಇದ್ರೆ, ಕಿವಿಯಲ್ಲಿ ಏನಾದ್ರು ಇದು ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಕಾಣುತ್ತೆ. ಈ ತರ ಹಿಂಗೆ ಇದು ಈ ಪರ್ಪಸ್ಗೆ ನಾವು ಹೇಳೋದಷ್ಟೇ. ಜಿಮ್ಮಿ ತಗೊಳ್ಳಿ, ಯೂಸ್ ಮಾಡಿ ಅಂತ. ಜಿಮ್ಮಿ ಇಲ್ಲ ಅಂದ್ರೆ ಹಿಯರ್ ಪಿನ್ನು ಉಲ್ಟಾ ಮತ್ತೆ ಚೂಪಾಗಿರೋದನ್ನ ಒತ್ತಬೇಡಿ, ಉಲ್ಟಾ ರಿವರ್ಸ್ ಫೋಲ್ಡಿಂಗ್. ಕೆಲವರು ಇದ್ದಾರೆ, ಸರ್ ನೀವು ಏರ್ ಪಿನ್ ಹೇಳಿದ್ರಿ ಒತ್ತಿದ್ದೀನಿ ಗಾಯ ಆಗಿದೆ ಅಂತ ಟೆಲಿಗ್ರಾಮಲ್ಲಿ ಫೋಟೋ ಹಾಕ್ತಾರೆ, ಆಮೇಲೆ ಹಂಗ್ ಮಾಡಬೇಡಿ. ಸೊ ಉಲ್ಟಾ ಆಗಿರೋದನ್ನ ಈ ಭಾಗ ತಗೊಳ್ಳಿ, ಹಿಂಗ್ ಫೋಲ್ಡ್ ಆಗಿರುತ್ತಲ್ವಾ, ಆ ಫೋಲ್ಡ್ ಆಗಿರೋ ಪೋರ್ಷನ್ ತಗೊಂಡ್ಬಿಟ್ಟು ಪ್ರೆಸ್ ಮಾಡಿ. ಶಾರ್ಪ್ ಇರಬಾರ್ದು, ಸಿಂಪಲ್ ಲಾಜಿಕ್, ಸಿಂಪಲ್ ಶಾರ್ಪ್ ಇರೋದು ಆಬ್ಜೆಕ್ಟ್ಸ್ ಅನ್ನ ಪ್ರೆಸ್ ಮಾಡಬೇಡಿ. ಓಕೆ. ಈಗ ನೀವು ಕೋರ್ಸಿಗೆ ಪೇ ಮಾಡಿರೋದು ಬರೀ ಕೋರ್ಸಿಗೆ ಮಾತ್ರ, ಅದು ಕಿಟ್ ಸಪರೇಟ್ ಆಗಿ ತಗೋಬೇಕು, ಇದರಲ್ಲಿ ಕಿಟ್ ಇನ್ಕ್ಲೂಡೆಡ್ ಇರಲ್ಲ. ಕ್ಲಿಯರ್? ಡನ್. ನೀಡ್ ಇದ್ರೆ, ನೆಸೆಸಿಟಿ ಇದ್ರೆ ಮಾತ್ರ ತಗೊಳ್ಳಿ, ಕಂಪಲ್ಸರಿ ತಗೋಬೇಕಂತ ರೂಲ್ ಇಲ್ಲ. ಓಕೆ. ಎಸ್. ಈಗ ಕ್ವಶನ್ಸ್ ಅನ್ನ ಕೇಳೋಣ. ಚಂದ್ರಿಕಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ನಿಮ್ಗೆ ನೀವು ಎಲ್ಲಾ ದೇಹದ ಭಾಗಗಳೆಲ್ಲ ಹೇಳ್ಬೇಕಾದ್ರೆ ಅದು ನಮಗೂ ಕೂಡ ಏನೋ ಇದೆ ನಮ್ಗೆ ಆಕ್ಚುಲಿ ಗೊತ್ತಿರಲ್ಲ ಅದು. ಅದು ಹ್ಯಾಂಡ್ ರಿಫ್ಲೆಕ್ಸ್ ಅಲ್ಲಿ ನೋಡಿದ್ರು ಕೂಡ ಇಲ್ಲಿ ಸ್ಟಮಕ್ ಇದೆ, ಇಲ್ಲಿ ಇದು ಇದೆ, ಇದು ಇದೆ, ಬಟ್ ಅದು ಹೆಂಗ್ ವರ್ಕ್ ಮಾಡುತ್ತೆ ಅಂತ ಅನ್ನೋದು ಅಷ್ಟೊಂದೆಲ್ಲ ನಾಲೆಜ್ ಇರಲ್ಲ. ಸೈನ್ಸ್ ಸ್ಟೂಡೆಂಟ್ ಆಗಿದ್ದು ಅದು ಓದಿ ಹಳೆ ಕಾಲ ಆಗಿರುತ್ತೆ ನಮಗೂ. ಬಟ್ ಅದು ಎಲ್ಲ ಮರ್ತ ಹೋಗಿರ್ತೀವಿ. ಈಗ ನೀವು ಒಂದೊಂದು ಆರ್ಗನ್ ಬಗ್ಗೆ ಹೇಳ್ತಾ ಬಂದಾಗ ಅವಾಗ ಹೌದು ಹೌದು ಅಂತಂದಾಗ ಅವಾಗ ಯೋಚನೆ ಬರುತ್ತದು. ಚೆನ್ನಾಗಿತ್ತು ಸರ್ ಅದು ಕ್ಲಾಸು. ಆಮೇಲೆ ಸರ್ ನನಗೆ ಇನ್ನೊಂದು ಕ್ವಶನ್ ಅಂದ್ರೆ, ಏನ್ ಪ್ರೆಗ್ನೆಂಟ್ ಲೇಡೀಸು ಮಾಡ್ಬಿಡ್ತಾರೆ. K1 ಪಾಯಿಂಟ್ ಯಾರು ಪ್ರೆಷರ್ ಕೊಡಬೇಡಿ, ಅದಕ್ಕೆ ಬ್ಲ್ಯಾಕ್ ಡಾಟ್ ಮಾತ್ರ ಹಾಕಿ. ಪ್ರೆಷರ್ ಕೊಡೋದಾಗ್ಲಿ, ಅದನ್ನ ಪ್ರೆಸ್ ಮಾಡಿ ನೋಡೋದಾಗ್ಲಿ, ಅದಕ್ಕೆ ಸೀಡ್ ಕಟ್ಟೋದಾಗ್ಲಿ ಮಾಡಬೇಡಿ. ಜಸ್ಟ್ ಒಂದು ಕಾರ್ಡ್ಗೆ ಮನೇಲಿದ್ರೆ ಹಚ್ಚಿ, ಇಲ್ಲಾಂದ್ರೆ ಬ್ಲ್ಯಾಕ್ ಕಲರ್ ಒಂದು ಸ್ಕೆಚ್ ಪೆನ್ ಇಂದ ಆ ಡಾಟಿಗೆ ಹಾಕಿ. K1 ಕಾಲಲ್ಲಿ ಹೇಳಿದ್ನಲ್ವ, ಅಂಗಾಲಲ್ಲಿ ಆ ಕಾಲಲ್ಲಿ ಹಾಕಿ. ಎರಡೂ ಕಾಲಲ್ಲೂ ಮಾಡ್ಬೋದು. ಸ್ವಲ್ಪ ಪ್ರೆಗ್ನೆಂಟ್ ಇರೋರು ಹಾಕಬೇಡಿ. ಮತ್ತೆ ಈ ಒಂದು ಆಗ್ಲೇ ಹೇಳಿದೆ ಮ್ಯಾನೋಪಾಸ್ ಟೈಮಲ್ಲಿ ಯೂಸ್ ಮಾಡಬೇಡಿ. ಡನ್.
ಮತ್ತೆ ಮಕ್ಕಳು K1 ಮಕ್ಕಳಿಗೆ ಕೊಡ್ಬೋದು, ಚಿಕ್ಕ ಹುಟ್ಟದಾಗಿಂದನೂ ಕೊಡ್ತಾರೆ, ಕಾಲಿಗೆ ಅಂಗಾಲಿ ಕಾಡಿಗೆ ಇಡೋದು ನೋಡಿದೀವಲ್ವಾ, ಎಲ್ಲೂ ಕೊಡ್ತಾ ಬರ್ತಾರೆ. ಈ ಒಂದು ಪಾಯಿಂಟಿಗೆ ಅದು ಅನ್ವಯಿಸಲ್ಲ, ಬೇರೆ ಪಾಯಿಂಟ್ಸಿಗೆ ಅದು ಅನ್ವಯಿಸುತ್ತೆ. ಯಾವ ಪಾಯಿಂಟ್ ಹೆಂಗೆ ಹಾಕಬೇಕು ವೇಟ್ ಮಾಡಿ ಕಲ್ಕೊಳ್ಳಿ. ಸುಮ್ಮನೆ ಇಲ್ಲಿ ಒಂದು ಅರ್ಧಂಬರ್ಧ ಕೇಳಿರ್ತೀರಾ, ಅದನ್ನ ಹೋಗಿ ಟ್ರೈ ಮಾಡಿ ಮತ್ತೆ ಗ್ರೂಪಲ್ಲಿ ಹಾಕ್ಬೇಡಿ, ಸರ್ ಅದನ್ನ ಪ್ರೆಸ್ ಮಾಡಿದ್ವಿ ಈಗ ಏನ್ ಮಾಡ್ಬೇಕು ಹೇಳಿ ಅಂತ. ಓಕೆ, ಎಸ್, ಥ್ಯಾಂಕ್ ಯು. ಅದರಿಂದನೇ ಕಾಸ್ಮಿಕ್ ಎನರ್ಜಿ. ಈ ಉಗುರು ಅಂತಂದ್ರೆ ಆ ಉಗುರಿನ ಸುತ್ತ ಈ ಒಂದು ಕಾಸ್ಮಿಕ್ ಎನರ್ಜಿ, ನಾನಾಗ್ಲೇ ಹೇಳಿದೆ ನೇಲ್ ಪೇಂಟ್ ಹಾಕ್ಬೇಡಿ ಯಾರು ಅಂತ. ಹೌದು ಏನಕ್ಕೆ ಅಂತಂದ್ರೆ ಆ ನೇಲಿಂದನೇ ಕಾಸ್ಮಿಕ್ ಎನರ್ಜಿ ರಿಸೀವ್ ಆಗೋದು. ಹಿಂಗಾಗಿ ನೇಲ್ ಪೇಂಟ್ ಯಾರು ಹಾಕ್ಬೇಡಿ ಅಂತ ಹೇಳಿದ್ದು. ಇದನ್ನ ಹಿಂಗ್ ಪ್ರೆಷರ್ ಹಿಂಗ್ ಮಾಡೋದ್ರಿಂದ, ಇದರಿಂದ ನಾನು ಆಗ್ಲೇ ಮೊನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಅನ್ಕೋತೀನಿ, ಈ ಹೇರ್ ಫಾಲಿಗೆ ತುಂಬಾ ಒಳ್ಳೆ ಸೊಲ್ಯೂಷನ್. ಇಲ್ಲಿಗೆ ನೀವು ಓಕೆ. ಈ ಕ್ಯಾಸ್ಟರ್ ಆಯಿಲ್ ಬರುತ್ತಲ್ವಾ, ಹರಳೆಣ್ಣೆ, ಯಾರ್ಯಾರಿಗೆ ಹೇರ್ ಫಾಲ್ ಇದೆಯೋ ಇಲ್ಲಿಗೆ ಒಂದ್ 2 ಹನಿ ಹರಳೆಣ್ಣೆ ಹಾಕಿ, ಈ ಉಗುರು ಫಿಂಗರ್ ಟಿಪ್ಸ್ಗೆ ಹರಳೆಣ್ಣೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಹಿಂಗ್ ಮಸಾಜ್ ಮಾಡಿ. ಓಕೆನಾ? ಓಕೆ ಇದು ನೀವು ಮಸಾಜ್ ಕಂಟಿನ್ಯೂಸ್ ಆಗಿ ಒಂದು 5-10 ಮಿನಿಟ್ಸ್ ಮಾಡಿದ್ರೆ ಫುಲ್ ಕೈಯೆಲ್ಲ ನಿಮ್ಗೆ ಎನರ್ಜಿ ಫೀಲ್ ಆಗುತ್ತೆ. ಕರೆಕ್ಟ್ ಓಕೆ. ಸೊ ಆತರ ಕ್ಲೀನ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಾಡಿಲಿ ಎಂಟೈರ್ ಹ್ಯಾಂಡ್ ಅಲ್ಲಿ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಮಾಡೋದು. ಇನ್ನೊಂದು ನೋಡಿದಿರಾ, ಕ್ಲಾಪಿಂಗ್ ಎಕ್ಸರ್ಸೈಸ್ ಮಾಡ್ತಾರೆ ಏಜ್ ಆಗಿರೋರು, ನಾವು ಬೆಳಿಗ್ಗೆ ಮಾಡ್ತಾರೆ ನೋಡಿದ್ವಿ. ನೋಡಿದಿರಾ? ಪಟ್ 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 ಅಂತ ಕ್ಲಾಪ್ಸ್ ಹೊಡಿತಿರ್ತಾರೆ. ಏನಕ್ಕೆ ಅಂತಂದ್ರೆ ಎರಡೂ ಕೈಯಲ್ಲಿ ಆಗ್ಲೇ ಹೇಳ್ದಂಗೆ ರಿಫ್ಲೆಕ್ಸಾಲಜಿ ನಾಳೆ ಕಲಿಯೋಣ ಅದ್ರ ಬಗ್ಗೆ. ಎಲ್ಲಾ ಆರ್ಗನ್ಸ್ ಕೈಯಲ್ಲೇ ಇದೆ. ನೀವು ಹಿಂಗ್ ಎರಡು ಆರ್ಗನ್ಸ್ ಹಿಂಗ್ ಎರಡು ಕೈ ಹಿಂಗ್ ಹೊಡೆದಾಗ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ಆರ್ಗನ್ಸಿಗೂ ಪ್ರಾಪರ್ ಆಗಿ ಹೋಗುತ್ತೆ. ಹಿಂಗಾಗಿ ಕ್ಲಾಪಿಂಗ್ ಎಕ್ಸರ್ಸೈಸ್ ಬಂದಿರೋದು. ಓಕೆ 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 ಓಕೆ, ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ತುಂಬಾ ಬೇಸಿಕ್ಸ್ ಇಂದ ಬಂದಿರಿ. ಆರ್ಗನ್ಸ್ ಎಲ್ಲ ಹಳೆ 7th 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋದೆಲ್ಲ ರೀಕಾಲ್ ಮಾಡ್ತಾ ಇದ್ದೀನಿ. ಅದೇ ಸರ್, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಲಾಪ್ಸ್ ನ ಗ್ರೂಪ್ ಇದ್ದಾಗ ಮಾಡಿ, ಒಬ್ರೊಬ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಮಸ್ಯೆ ಆಗ್ಬಿಡುತ್ತೆ. ಓಕೆ, ಇನ್ನೊಂದು 2 ಜನ ಕೇಳಿ ಕ್ಲೋಸ್ ಮಾಡುವ. ಶೋರ್ ಸರ್, ಶೋರ್. ಶ್ರುತಿ ಅವ್ರು ಹೇಳಿ. CBZ ಡಿಗ್ರಿ ಮಾಡಿದ್ದೀನಿ. ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಪ್ರತಿದಿನ ಬೇರೆ ಬೇರೆ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀವಿ. ಮತ್ತೆ ಮನೆಯಲ್ಲೂ ತುಂಬಾ ಮಕ್ಳು ನೋಡ್ಕೊಳ್ಳೋದು, ಒಂದೇ ಮಗು ಆದ್ರೂ ನಮಗ್ ಕಷ್ಟ ಆಗ್ತಾ ಇದೆ. ಆ ಒಂದು ಉದ್ದೇಶಕ್ಕೆ ನಾನು ಇದನ್ನ ಕಲಿತಾ ಇದ್ದೀನಿ. ತುಂಬಾ ನಮಗೆ ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಇರ್ತಾರೆ, ಸರಿಯಾಗಿ ಊಟ ಮಾಡ್ತಾ ಇರಲ್ಲ, ಆಮೇಲೆ ಮಕ್ಳು ಓದ್ತಾ ಇರಲ್ಲ, ಸಿಕ್ಕಾಪಟ್ಟೆ ಫೀಸ್ ಕಟ್ಬಿಟ್ಟಿರ್ತಾರೆ. ಪೇರೆಂಟ್ಸು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಟೀಚರ್ಸ್ ಹತ್ರನೇ ಬಂದ್ಬಿಡ್ತಾರೆ, ನಿಮ್ದು ಇದೇ ಸರಿ ಇಲ್ಲ ಅಂತ ಹೇಳಿ. ಆಮೇಲೆ ಹೊಡಿಬಾರ್ದು ಅಂತ ಹೇಳ್ತಾರೆ, ಶಿಕ್ಷೆ ಕೊಡಬಾರ್ದು ಅಂತ ಹೇಳ್ತಾರೆ, ಗ್ರಾಸ್ಪಿಂಗ್ ಇರಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ, ಮತ್ತೆ ಫ್ರೀಕ್ವೆಂಟ್ ಆಗಿ ಹುಷಾರ್ ತಪ್ತಾ ಇರ್ತಾರೆ. ಬೇರೆ ಬೇರೆ ನಮಗ್ ಗೊತ್ತಿಲ್ದೇನೆ ಇರುವಂತಹ ಎಷ್ಟೊಂದು ಡಿಸೀಸಸ್ ಮಕ್ಳಿಗೆ ಬರ್ತಾ ಇರತ್ತೆ. ಸೊ ಇದೆಲ್ಲದಕ್ಕೆ ನಾನೇನಾದ್ರೂ ಮಕ್ಳಿಗೆ ಏನಾದ್ರೂ ಹೆಲ್ಪ್ ಮಾಡಬಹುದಾ, ಟು ಸ್ಟಾರ್ಟ್ ವಿತ್ ಅವರ್ ಸ್ಕೂಲ್ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ನಾನು. ಆಕ್ಚುಲಾಗಿ ಇದು ನಾನು ಫಸ್ಟ್ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳೋದು ನನ್ನ ದಯಾನಂದ್ ಸರ್ಗೆ. ಅವರು ನಂಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು, ಬನ್ನಿ ಮಾಡ್ಕೊಳ್ಳಿ ನೀವು, ನೋಡೋಣ ಹೇಗೆ ಮಾಡ್ಬೋದು ಅಂತ. ನನಗೆ ಈ ವಿಷಯಗಳಿಗೆ ಬಂದಾಗ ಒಂಚೂರು ಹೆಚ್ಚಾಗಿ ಹೇಳ್ಕೊಡಿ, ನಾನು ಈ ವಿಷಯದಿಂದ ನನ್ನ ಹೀಲಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾನು ಉದ್ದೇಶ ಇಟ್ಕೊಂಡು ಈ ಕ್ಲಾಸಿಗೆ ಬಂದಿದ್ದೀನಿ. ಸೊ ಇದು ನನಗೆ ಫಸ್ಟ್ ಕ್ಲಾಸು, ಮತ್ತೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ನಾನು ಸಿನ್ಸಿಯರ್ ಆಗಿ ಇದನ್ನ ಕಲಿಬೇಕು ಅಂತ ಇದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಾನು ಹೇಗ್ ಸಕ್ಸಸ್ ಆಗ್ತೀನಿ ಅನ್ನೋದು ನನ್ ಶ್ರಮ ಇದೆ, ಹೌದು, ಬಟ್ ಅದ್ರ ಜೊತೆಗೆ ನಿಮ್ಮೆಲ್ಲರದು ಬ್ಲೆಸ್ಸಿಂಗ್ಸ್ ಮತ್ತೆ ಗೈಡೆನ್ಸ್ ತುಂಬಾ ಅವಶ್ಯಕತೆ ಇದೆ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಉದ್ದೇಶ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಕಡೆಯಿಂದ ಏನ್ ಬೇಕೋ ಸಪೋರ್ಟ್, ಈಗ ನೀವೇನ್ ಹೇಳಿದ್ರಲ್ವಾ, ಸ್ಟೂಡೆಂಟ್ಸಿಗೆ ಬರೋ ಕಾಮನ್ ಇಶ್ಯೂಸ್ ಏನು ಅದು, ಆಮೇಲೆ ಮಕ್ಳು ಊಟ ಮಾಡಲ್ಲ, ಇದೆಲ್ಲ ಕಾಮನ್. ನಾವು ಮನೇಲಿ ನೋಡೋದೇ ಇದು. ನಾವು ಮಕ್ಳಿಗೆ ಗದರಿ ಬಡ್ದು ತಿನ್ನಿಸ್ತೀವಿ, ಬಟ್ ಅದು ಪಾಪ ಅದು ಯಾಕೆ ಊಟ ಮಾಡಲ್ಲ ಅಂತ ಅರ್ಥ ಮಾಡ್ಕೊಳ್ಳಲ್ಲ ನಾವು ಅದನ್ನ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಅವರು ನಿಜವಾದ ಜನರು. ಆಕ್ಚುಲಿ ಬೇಂದ್ರೆ ಅದೇ ಹೇಳೋದು. ಇವರು ಗುರುರಾಜ್ ಕರ್ಜಗಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಮಕ್ಕಳು ಊಟ ಮಾಡಲ್ಲ ಅಂತಂದ್ರೆ ನೀವು ಮಕ್ಕಳ ಮನಸ್ಸು ಹೇಳ್ತಿರೋದು ಊಟ ಮಾಡಲ್ಲ ಅಂತ. ನೀವು ಆ ದೇಹಕ್ಕೆ ಯಾಕೆ ಹೊಡಿತೀರಾ? ನಮಗೆ ಮನಸ್ಸಿಗೆ ಶಿಕ್ಷೆ ಕೊಡೋದು ಗೊತ್ತಿಲ್ಲ ನಾವು, ಹಿಂಗಾಗಿ ನಾವು ದೇಹಕ್ಕೆ ದಂಡಿಸೋದು. ಹಿಂಗಾಗಿ ಅದನ್ನ ನೋಡೋಣ ಮೇಡಮ್. ಟ್ರೀಟ್ಮೆಂಟ್ ಅಲ್ಲಿ ಇದೆಲ್ಲ ನೀವೇನ್ ಹೇಳಿದಿರಲ್ವಾ, ಕಾಮನ್ ಆಗಿರೋದನ್ನೇ ಹೇಳಿದಿರಾ. ಇದಕ್ಕೆಲ್ಲ ಸೊಲ್ಯೂಷನ್ ಇದೆ. ನಾನು ಕ್ಲಾಸಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ಕಲ್ತು ನೀವು ಟ್ರೀಟ್ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ದಯಾನಂದ್ ಸರ್, ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡುವ. ಆಲ್ಮೋಸ್ಟ್ ಇನ್ನೊಬ್ರು ಯಾರೋ ಇಬ್ರು ಅಮೃತ ಅಂತ ಇದ್ದಾರೆ, ಆಗಲೇ ಮಾಡ್ತಿದಾರೆ ಅವರು. ಅವ್ರೊಂದು ಕೇಳಿ ಮುಗಿಸ್ಬಿಡುವ ಲಾಸ್ಟ್. ಕೊಡಿ ಸರ್, ಕೊಡಿ. ಹಲೋ, ಹೇಳಿ. ಹಾಯ್ ಸರ್, ನಮಸ್ತೆ ಸರ್. ಸರ್, ಫಸ್ಟ್ ಥ್ಯಾಂಕ್ಸ್ ಟು ದಯಾನಂದ್ ಸಾಗರ್ ಮತ್ತೆ ಅನುಷ್ಕಾ ಮೇಡಮ್. ನಿಮ್ದು ತುಂಬಾ ರೀಲ್ಸ್ ನಾನು ಫಾಲೋ ಮಾಡ್ತಾ ಇದ್ದೆ ಸರ್.
ಮತ್ತೆ ನಾನು ಈ ಕ್ಲಾಸ್ ಜಾಯ್ನ್ ಆಗ್ಬೇಕಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಬುಕ್ಸ್ ಕೂಡ ನಾನು ಬುಕ್ ಮಾಡ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಬಟ್ ಈಗ ಫ್ಯೂ ಡೇಸ್ ಬ್ಯಾಕ್ ಪ್ರವೀಣ್ ಸರ್ದು ಕ್ಲಾಸ್ನ ಅಟೆಂಡ್ ಮಾಡಿದ್ದೆ. ತುಂಬಾ ಇಂಪ್ರೆಸ್ ಆದೆ. ತುಂಬಾ ನೀಟಾಗಿ, ತುಂಬಾ ಅರ್ಥಗರ್ಭಿತವಾಗಿ ಅರ್ಥ ಆಗೋ ರೀತಿ ಕ್ಲಾಸ್ನ ನಡೆಸ್ಕೊಟ್ರು. ತುಂಬಾ ಚೆನ್ನಾಗಿ ಬರುತ್ತಿದೆ ಸರ್. ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಈ ಕ್ಲಾಸ್ಗೆ. ಸೊ ನಂದು ಫಸ್ಟ್ ಥಾಟ್ ಏನಂದ್ರೆ, ನನ್ನ ಹಸ್ಬೆಂಡ್ಗೆ 20 years ಇಂದ ಥೈರಾಯ್ಡ್ ಇದೆ, ಇಶ್ಯೂಸ್ ಇದೆ, ಹೈ ಬಿ ಪಿ ಇದೆ. ಮತ್ತೆ ನಾನು 6 years ಇಂದನೂ ನಾನು ಡಯಾಬಿಟಿಕ್ ಪೇಷಂಟು. ಸೊ ನನ್ನ ಏಜ್ಡ್ ಪೇರೆಂಟ್ಸ್ ಇದ್ದಾರೆ ಮಂಡ್ಯದಲ್ಲಿ, ಅವ್ರನ್ನ ಇಲ್ಲಿ ಕರೆಸಿ ನಿಮ್ಮ ಬಸವೇಶ್ವರನಗರ್ ಶಾಪಲ್ಲಿ ನಾನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ನನ್ನ ಫ್ಯಾಮಿಲಿಗೆ ನಾನು ಡಯಾಗ್ನೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ಸಾಧ್ಯ ಆಗುತ್ತಾ ಅಂತ ನಂದೊಂದು ಕ್ವಶನ್ ಇದೆ, ನಾನು ಕಲಿಯಕ್ ಸಾಧ್ಯ ಆಗುತ್ತಾ ಅಂತ. ಸೊ ನನಗೆ ಹೆಲ್ಪ್ಫುಲ್ ಆಗುತ್ತೆ ಸರ್ ಈ ಕ್ಲಾಸ್. ನನ್ಗೆ ತುಂಬಾ ಆಸಕ್ತಿ ಇದೆ ಕಲಿಬೇಕು ಅಂತ ಅನ್ಕೊಂಡು. ಡೆಫಿನೆಟ್ಲಿ ಆಗುತ್ತೆ. ಥೈರಾಯ್ಡ್ ಇದೆಲ್ಲ ಹಾ ಸರ್. ಆಬ್ವಿಯಸ್ಲಿ ದೊಡ್ಡ ಇಶ್ಯೂಸ್ ಇಲ್ಲನಲ್ಲ, ತುಂಬಾ ಹೌದು ಸರ್. ಈಸಿಯಾಗಿ ತುಂಬಾ ಸರಳವಾಗಿ ಟ್ರೀಟ್ ಮಾಡಬಹುದು. ಸರ್ ಅವ್ರಿಗೆ 20 years ಇಂದನೂ 125 mg ಥೈರೋನಾರ್ಮ್ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಹೈ ಮಾಡ್ಬೋದು. ಬಿ ಪಿ ಕೂಡ ಇದೆ ಅವರಿಗೆ. ಅಂಡ್ ಸೊ ನೋಡೋದಕ್ಕೆ ಇದು ತುಂಬಾ ಚಿಕ್ಕದ ಅನಿಸ್ಬೋದು. ನಾನು ಮೊನ್ನೆ ಯಾರೊಬ್ರು ಕೇಳ್ತಾ ಇದ್ರು, ಪೇಷಂಟ್ ಕಳ್ಸಿಕೊಟ್ಟಿದ್ದೆ, ಇಲ್ಲಿಗೆ ಸರ್. ಮೇಥಿ ಪಟ್ಟಿ ಹಾಕಿ ಥೈರಾಯ್ಡ್ ಕಡಿಮೆ ಆಗುತ್ತೆ ಅಂತ. ಏನ್ ಸರ್, ಹೌದು ಸರ್. ಇದೇ ಟ್ಯಾಬ್ಲೆಟ್ ತಗೋತೀನಿ ಕಡಿಮೆ ಆಗಲ್ಲ, ಇದು ಒಂದು ಮೇಥಿ ಪಟ್ಟಿ ಹಾಕಿದ್ರೆ ಕಡಿಮೆ ಆಗ್ಬಿಡುತ್ತಾ ಅಂತ. ಸೊ ಅದು ಹೌದು. ಅನ್ಸುತ್ತೆ ನೋಡೋದಕ್ಕೆ ಚಿಕ್ಕ ಟ್ರೀಟ್ಮೆಂಟ್ಸೇ ಇದು. ನಾನು ಹೌದು ಸರ್. ಮೇಥಿಗೆ ನೋಡಿ, ನಾನು ಸಿಂಗಲ್ ಪಾಯಿಂಟ್ ನನ್ನ ನಾಲೆಜ್ ಇದೆ, ನಾನು ಇಲ್ಲನಲ್ಲ, ಬಟ್ ನಾನು ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಟ್ರೀಟ್ ಮಾಡೋದು ಬೇಸಿಕ್ ಅಲ್ಲೇ ಟ್ರೀಟ್ ಮಾಡೋದು. ಯಾಕಂದ್ರೆ ರಿಸಲ್ಟ್ಸ್ ತುಂಬಾ ಅದ್ಭುತವಾದ ರಿಸಲ್ಟ್ ನಾವು ನೋಡ್ಬೋದು. ಓಕೆ ಸರ್. ಬೇಸಿಕ್ ಅಡ್ವಾನ್ಸ್ ಅನ್ನೋದಕ್ಕಿಂತ ಫೋಕಸ್, ನಾವು ಕರೆಕ್ಟ್ ಡಯಾಗ್ನೋಸಿಸ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಟ್ರೀಟ್ಮೆಂಟ್ 100% ಚೆನ್ನಾಗಿ ಕೊಡ್ಬೋದು. ಅದನ್ನ ನೀವು ಕಲೀರಿ. ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಿ ಅಂದ್ರೆ ಟ್ರೀಟ್ಮೆಂಟ್ ಆರಾಮಾಗಿ ಮಾಡ್ಬೋದು. ಸೊ ಒನ್ ಮೋರ್ ಕ್ವಶನ್ ಸರ್. ನಾವಿಬ್ರು ಹೆವಿ ವೆಯ್ಟ್ ಇದ್ದೀವಿ ಸರ್. ಅವ್ರಿಗೆ ಟೈಮಿಂಗ್ ಸಾಕಾಗಲ್ಲ. ಮಾರ್ನಿಂಗ್ 8 o'clock after 5:30 ತನಕ, ಟು 5:30 ತನಕ ಆಫೀಸ್ ಇರುತ್ತೆ. ಮತ್ತೆ ಒಂದು ಶಾಪ್ ಇದೆ. ಅವ್ರು ಮುಗಿಸ್ಕೊಂಡು ಬರೋಕ್ಕೆ 10 ಆಗ್ಬಿಡುತ್ತೆ. ಅವ್ರು ವಾಕಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಆಫೀಸಲ್ಲಿ ಓಡಾಡ್ತಿರ್ತಾರೆ. ಸೊ ಹೆವಿ ವೆಯ್ಟ್ ಇದೀವಿ ಸರ್ ಇಬ್ರುನುವೆ. ಸೊ ಹಾಗಾಗಿ ನನಗೆ ವೆಯ್ಟ್ ರಿಡಕ್ಷನ್ ಕೂಡ ಆಗ್ಬೇಕು ಇಬ್ರದ್ದು ಕೂಡ. ಹೆಲ್ತ್ ಇಶ್ಯೂಸ್ನ ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಫ್ರೀ ಇನ್ನೊಂದು ಡ್ರಗ್ಲೆಸ್ ವಾರ ಇರಿ, ಮಾಡ್ಕೋಬೇಕು ಫ್ಯಾಮಿಲಿ. ಒಂದು ವಾರ ವೇಟ್ ಮಾಡಿ, ನೀವೇ ನಿಮ್ಮನ್ನೇ ಟ್ರೀಟ್ ಮಾಡೋ ಲೆವೆಲಿಗೆ ಬರ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ದಯಾನಂದ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಸರ್. ನಾನು ಅವ್ರ ತುಂಬಾ ರೀಲ್ಸ್ನ ನಾನು ಫಾಲೋ ಮಾಡಿದೆ. ತುಂಬಾ ನನಗೆ ಇಂಪ್ರೆಸ್ ಆಯ್ತು. ಕ್ಲಾಸ್ ಕೂಡ ರೀಸನಬಲ್ ರೇಟಲ್ಲಿ ಇದೆ. ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಅದನ್ನ ಫೀಡ್ಬ್ಯಾಕ್ ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಅವಾಗಿಂದ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಖಾಲಿ ಇಂಪ್ರೆಷನ್ ಆಯ್ತು ಅಥವಾ ಇಂಪ್ರೂವ್ಮೆಂಟ್ ಆಗಿದೆ ಏನಾದ್ರು ಮತ್ತೆ? ಓಕೆ ಸರ್. ನಾನು ಅವಾಗ ಕಲರ್ಸ್ ಹಚ್ಕೊಳ್ತಾ ಇದ್ದೀನಿ. ಮೊನ್ನೆ ಕ್ಲಾಸ್ ಥೈರಾಯ್ಡ್ ಅಟೆಂಡ್ ಇದೆಯಾ ಈಗ ನಿಮ್ಗೆ? ಇದೆಯಾ? ನನ್ಗಲ್ಲ ಸರ್, ಹಸ್ಬೆಂಡ್ಗೆ 20 years ಇಂದ ಇದೆ ಸರ್. ಈ ಒಂದು ಪಾರ್ಟ್ ಇದೆ, ನಾನು 3-4 ವಿಡಿಯೋ ಮಾಡಿದೆ ಅನ್ಕೋತೀನಿ ಫ್ರೆಂಡ್ ಅವ್ರ ಅದ್ರದ್ದು. ಥೈರಾಯ್ಡ್ ಓಕೆ ಸರ್. ರೀಲ್ಸ್ ಅಲ್ಲಿ ಇದೆ. ಓಕೆ ಸರ್. ಪಾರ್ಟ್ಗೆ ನೀವು ಪ್ರೆಸ್ ಮಾಡ್ಕೋಬಹುದು. ಈಗ ಬೇಕಾ ನೀವು ಮಾಡಿ ಪೇನ್. ಈಗ ಇಲ್ಲಿ ಪೇನ್ ಇದೆ ಇಲ್ಲ ಅಲ್ಲ, ಸರ್. ಆಗಲ್ಲ ಮೇಡಮ್. ಇನ್ನೂ ಒಂದ್ ಮಾಡಿ, ಏನು ಅಂದ್ರೆ ಈ ಥೈರಾಯ್ಡ್ ಏನ್ ಮಾಡ್ಬಿಡಿ, ಸಿಂಪಲ್ ಹೇಳ್ಬಿಡ್ತೀನಿ ನೋಡಿ. ಯಾರ್ಯಾರು ಥೈರಾಯ್ಡ್ ಇದೆಯೋ, ಯಾರ್ಯಾರು ಥ್ರೋಟ್ ರಿಲೇಟೆಡ್ ಏನೇ ಇರಲಿ, ಥೈರಾಯ್ಡ್ ಹೈಪರ್, ಥ್ರೋಟ್ ಇನ್ಫೆಕ್ಷನ್, ಥ್ರೋಟ್ ಇಚ್ಚಿಂಗ್, ರೆಕಾರ್ಡಿಂಗ್ ಆಗ್ತಿದೆಯಲ್ಲ, ಓಕೆ, ಏನೇ ಇದ್ರು ಏನ್ ಮಾಡಿ ಅಂದ್ರೆ, ಇದು ನೋಡಿ, ಈ ಬೆರಳು ಅಂತಂದ್ರೆ ಸೆಕೆಂಡ್ ಜಾಯಿಂಟ್ ಇಲ್ಲಿ ಕೆಳಗಡೆ ಕಾಣ್ತಿದ್ಯಾ? ಎಲ್ರಿಗೂ ಕಾಣಿಸ್ತಿದ್ಯೇನೋ? ಸೆಕೆಂಡ್ ಜಾಯಿಂಟ್ ಇಲ್ಲಿಗೆ ಪ್ರೆಷರ್ ಕೊಡಿ. ಜಿಮ್ಮಿ ಇಲ್ಲ ಅಂತಂದ್ರೆ ಬೆಸ್ಟ್ ಜಿಮ್ಮಿ ಉಂಟಾ? ಇಲ್ಲ ಸರ್, ಇಲ್ಲ. ನಾನು ಇವಾಗ ಬುಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ರಿಂಗ್ ತಗೊಳ್ಳಿ. ನಾನು ರಿಂಗ್ ತೋರಿಸಿದ್ದೀನಿ ಆಗ್ಲೇ ನಿಮ್ಗೆ. ಇಲ್ಲಿ ಮಸಾಜ್ ಮಾಡಿ, ಮಸಾಜ್ ಮಾಡ್ಬಿಟ್ಟು ಈ ಸೆಂಟರ್ ಪೋರ್ಷನ್, ಈ ಎರಡು ಇದ್ರ ಇಲ್ಲಿ ನೋಡಿ, ಈ ಜಾಯಿಂಟ್ ಸೆಂಟರ್ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಸುತ್ತ ಬ್ಲಾಕ್ ಹಾಕಿ, ಇದ್ರ ಸುತ್ತ. ಓಕೆ, ಬ್ಲಾಕ್ ಕಲರ್ ಫಿಲ್ ಮಾಡ್ಬಿಟ್ಟು ಇಲ್ಲಿ ಒಂದು ಮೇಥಿ ಪಟ್ಟಿ ರೆಡಿ ಮಾಡ್ಕೊಂಡು ಇಲ್ಲೊಂದು ಮೇಥಿ ಪಟ್ಟಿ ಹಾಕಿ. ಹೆಂಗ್ ಮಾಡ್ಬೇಕು, ರೆಡಿ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ ನಾನು, ಬಟ್ ಈಗ ಎರ್ಜೆನ್ಸಿ ಹೇಳ್ತಿರೋದಷ್ಟೇ. ಆಗ್ತಾ ಬನ್ನಿ. ವಿದಿನ್ 15 days ಪ್ರೀ ಪೋಸ್ಟ್ ಚೆಕ್ ಮಾಡಿ, ಡೆಫಿನೆಟ್ಲಿ ರಿಸಲ್ಟ್ ಇದೆ. ಓಕೆ. ನನ್ಗೆ ನಿನ್ನೆ ಒಂದು 3-4 days ಇಂದ ಯಾಕೋ ಸಣ್ಣದಾಗಿ ನೋವು ಆಗ್ತಾ ಇತ್ತು ಸರ್. ನನ್ಗೂ ಥೈರಾಯ್ಡ್ ಬಂದ್ಬಿಡ್ತಾ ಅಂತ ಭಯ ಆಗ್ಬಿಡ್ತು. ನಿನ್ನೆ ಸ್ಕೈ ಬ್ಲೂ ರಿಂಗ್ ಹಾಕಿದ್ದೆ ಇಲ್ಲಿಗೆ, ಫಸ್ಟ್ ಜಾಯಿಂಟ್ಗೆ. ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಇಲ್ಲ, ಇದನ್ನ ಮಾಡಿ ಮೇಡಮ್, ನೀವು ಇಲ್ಲಿ ಬ್ಲಾಕ್ ಹಾಕ್ಬಿಡಿ. ಬ್ಲಾಕ್ ಕಲರ್ ಅದ್ಭುತ, ಅದು ಏನೇ ಇದ್ರೂ ಕಡಿಮೆ ಮಾಡುತ್ತೆ. ಇಲ್ಲಿ ಬ್ಲಾಕ್ ಹಾಕಿ ಮೇಲೆ ಒಂದು ಮೆಥಿ ಪಟ್ಟಿ ಹಾಕ್ಬಿಡಿ, ಸಾಕು, ಕಡಿಮೆ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಇರೋರು ಪ್ರೆಸ್ ಮಾಡ್ಕೊಳ್ಳಿ ಒಂದ್ಸಲಿ ನೋಡುವ ಮೇಡಮ್. ಇಲ್ಲಿ ಪ್ರೆಸ್ ನೋಡಿ, ಇಲ್ಲಿ ಈಗ ಇಟ್ಕೊಳ್ಳಿ, ಈಗ ಇಟ್ಕೊಳ್ಳಿ ಒಂದ್ಸಲ. ನಿಮ್ಮ ಹಸ್ಬೆಂಡ್ ಪ್ರೆಸ್ ಮಾಡಿ ಇಲ್ಲಿ ಈ ಭಾಗದಲ್ಲಿ. ಇಲ್ಲಿ ಇನ್ನೂ ಪ್ರೆಸ್ ಮಾಡ್ಕೊಳ್ಳಿ, ಹೆವಿಯಾಗಿ ಪ್ರೆಸ್ ಮಾಡ್ಬೇಕು ಸ್ವಲ್ಪ. ಹಿಂಗೆ ನಿಮ್ಗೆ ಪೇನ್ ಆಗುತ್ತಾ?
ಅಲ್ಲಿ ನಿಮ್ಮ ಹಸ್ಬೆಂಡ್ಗೆ ಹೋಗಿ ಅದೇ ಒಂದು ಪಾಯಿಂಟ್ಗೆ ಅಲ್ಲಿ ಪ್ರೆಸ್ ಮಾಡಿ, ಅದು ಓಕೆ ಸರ್. ವರ್ಕ್ ಆಗುತ್ತೆ. 5 ವಿಡಿಯೋ ಇದೆ ಹೆಚ್ಚು ಕಡಿಮೆ ಈ ಥೈರಾಯ್ಡ್ ಮೇಲೆನೆ. ನೀವು ಓಕೆ ಇನ್ಸ್ಟಾಗ್ರಾಮ್ ಸರ್, ಥ್ಯಾಂಕ್ಸ್. ಗೊತ್ತಾಗುತ್ತೆ, ಇವ್ರು ಹೇಳಿದ್ದು ಮಾಡಿ ಓಕೆ ಸರ್, ಮಾಡ್ತೀನಿ. ಸಿಗುತ್ತೆ. ಇಲ್ಲೂ ಥ್ಯಾಂಕ್ ನೋಡಿ, ಯು ಸೊ ಮಚ್. ಇಲ್ಲೂ ನೋಡಿ, ಇದು ಪೇನ್ ಇರುತ್ತೆ ಸಿಕ್ಕಾಪಟ್ಟೆ. ಯಾರ್ಯಾರು ಥೈರಾಯ್ಡ್ ಇಶ್ಯೂಸ್ ಇದೆಯಲ್ಲ, ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ತುಂಬಾ ಪೇನ್ ಇರುತ್ತೆ ಇಲ್ಲಿ. ಇದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ನೂ ತುಂಬಾ ಇದೆ ಮೇಡಮ್, ಇದು ಏನೂ ಅಲ್ಲ, ಇದು ಸ್ಯಾಂಪಲ್. ಅಲೋಪತಿ ಡಯಾಗ್ನೋಸ್ ಅಲ್ಲಿ ಏನಾಗುತ್ತೆ ಬಂದ್ ಕೂಡ ಹೇಳ್ತಾರ ಅವ್ರು, ಏನ್ ಇರುತ್ತೆ ಬಂದ್ ಕೂಡ ಹೇಳ್ತಾರೆ. ಅದೇ ಅನ್ಕೊಂಡಿದೀನಿ ಸರ್, ನಮ್ಮ ಅಮ್ಮಗೆ ಕೂಡ ಅವರು ಎಬೋ 60 ಇಯರ್ಸ್, ಎರಡೂ ನೀ ತುಂಬಾ ಪೈನ್ ಇದೆ ಸರ್. ನಾನು ತುಂಬಾ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟೆ, ಎಲ್ಲಿ ಹೋದ್ರೂ ಕಡಿಮೆ ಆಗ್ಲಿಲ್ಲ. ಸೊ ಇಲ್ಲೊಂದು ಮೆಥಿ ಪಟ್ಟಿ ಹಾಕಿ ಹಾಕಕ್ ಹೇಳಿದ್ದೀನಿ ಸರ್. ಇವಾಗ ಡಾರ್ಕ್ ಬ್ಲೂ ಮತ್ತೆ ಆರೆಂಜ್ ಎರಡು ಹಾಕಕ್ ಹೇಳಿದ್ದೆ, ಮೆಥಿ ಸ್ಟ್ರಿಪ್ಸ್ ಕೂಡ ಹಾಕಕ್ ಹೇಳಿದ್ದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅಂತಿದ್ದಾರೆ. ಬಟ್ ಒಂದ್ಸಲ ನಾನು ಬಸವೇಶ್ವರನಗರ್ ಶಾಪ್ಗೆ ಕರ್ಕೊಂಡ್ ಬರ್ಬೇಕಂತ ಅನ್ಕೊಂಡಿದೀನಿ. ಅಲ್ಲಿ ಕರ್ಕೊಂಡ್ ಬಂದು ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಒಂದ್ ಕೆಲಸ ಮಾಡಿ, ಈ ಕೋರ್ಸ್ ಮುಗಿಯೋದ್ರೊಳಗಡೆ ನಿಮ್ದು ಎಲ್ಲಾ ಪ್ರಾಬ್ಲಮ್ ಗಳನ್ನ ನೀವು ಕೌಂಟರ್ ಮಾಡ್ಕೊತಾರೆ. ಮಾಡ್ಕೊಳ್ಳಿ ಮೇಡಮ್. ಬೇಕಾದ್ರೆ ಈಗ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರೋಗ್ರಾಮ್ ಇಟ್ಕೋತೇವಲ್ಲ, ಅವಾಗ ಒಂದ್ಸಾರಿ ಎಲ್ಲಾರ್ ಕರ್ಸ್ಕೊಂಡು ಎಲ್ಲಾರ್ಗೊಂಡು ಟ್ರೀಟ್ಮೆಂಟ್ ಕೊಟ್ಬಿಡುವ, ಚೆನ್ನಾಗಿರುತ್ತೆ. ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದ್ದಾಗ ಕೋರ್ಸ್ ಮಾಡಿ ಬೆಂಗಳೂರಲ್ಲೇನೆ ಆಗುತ್ತೆ. ಹೆಚ್ಚು ಕಡಿಮೆ ಒಂದು ಹಾಲ್ ಹಿಡಿಬಹುದು 1000 ಜನದ್ದು. ಸೊ ಏನಾದ್ರು ವರ್ಕೌಟ್ ಮಾಡುವ ಅಂದ್ರೆ ಆಗ್ಬೇಕು, ಟ್ರೀಟ್ಮೆಂಟ್ ಆಗಬೇಕು. ಓವರ್ ಆಲ್ ಎಲ್ಲಾನು ಅವ್ರಿಗೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬಿಡುತ್ತೆ ಅಲ್ಲಿ, ನಾಲೆಜ್ ಗಳೆಲ್ಲ. ಮಾಡೋಣ. ಆಮೇಲೆ ಇನ್ನೊಂದು, ಯಾರ್ಯಾರು ಎಕ್ಸಾಮ್ ಬರೀತಿರೋ ಅವ್ರಿಗೆ ಮಾತ್ರ ಸರ್ಟಿಫಿಕೇಟ್, ನಾನು ಎಲ್ಲರಿಗೂ ಕೊಡಲ್ಲ ಸರ್ಟಿಫಿಕೇಟ್. ನಾನು ಡೈನಸರಿ ಫಸ್ಟ್ ಕಂಡೀಷನ್ ಹಾಕಿದ್ದೆ ಅದು. ಯಾಕಂದ್ರೆ ಕಷ್ಟಪಟ್ಟ ಕಲಿಯೋರು ನಾರ್ಮಲ್ ಆಗಿ ಹೆಂಗೆ ಕೂತ್ ಟೈಮ್ ಪಾಸ್ ಮಾಡೋರ್ಗು ಸರ್ಟಿಫಿಕೇಟ್ ಕೊಟ್ರೆ ಕಲ್ತಿರೋರಿಗೆ ಅಲ್ಲಿ ಇದಿರಲ್ಲ. ಹಿಂಗಾಗಿ ಯಾರ್ಯಾರು ಕಷ್ಟಪಟ್ಟು ಕಲಿತಿರೋ ಆವ್ರೇಜ್ ಮಾರ್ಕ್ಸ್ ತೆಗೆದ್ರು ಓಕೆ, ಕೊಡ್ತೀನಿ ನಾನು ಸರ್ಟಿಫಿಕೇಟ್. ಬಟ್ ನೀವು ಟ್ರೈ ಮಾಡಿ, ನನ್ನ ಉದ್ದೇಶ ಇಷ್ಟೇ, ಟ್ರೈ ಮಾಡಿ ಅಂತ. K1 ಪಾಯಿಂಟ್ ಡೌಟ್ ಅಂತಿದ್ದೀರಾ, ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಬ್ಲ್ಯಾಕ್ ಡಾಟ್ ಹಾಕಿ ಕೈ ಬಿಡಿ. ಅದು ಅಕ್ಯುಪ್ರೆಷರ್ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಓಕೆ, ನನ್ನ ಕೈಯಲ್ಲಿ ಹಾಕಿರೋ ಬ್ರೇಸ್ಲೆಟ್ ಬಗ್ಗೆ ಯಾರೊಬ್ಬರು ಕೇಳ್ತಿದ್ದಾರೆ. ದಿಸ್ ಈಸ್ ಒಂದು ನಿಮಿಷ, ಫಿರೋಜಾ ಅಂತ, ಸಲ್ಮಾನ್ ಖಾನ್ ಕೈಲಿ ಇದೆಯಲ್ಲ ಅದು ಫಿರೋಜಾ ಅಂತ ಕರಿತೀವಿ ಇದಕ್ಕೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಈ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಬರಬಾರ್ದು, ಆ ಪರ್ಪಸ್ಗೆ ಇದು ಯೂಸ್ ಮಾಡ್ತೀವಿ. ಓಕೆನಾ? ಎಸ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಹತ್ತತ್ರ 850 ಜನ ಜಾಯ್ನ್ ಆಗಿದ್ರು ಇವತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾರೆ ಅನ್ಕೋತೀನಿ. ಎಲ್ಲ ರೆಕಾರ್ಡಿಂಗ್ ವೇಟ್ ಮಾಡ್ತಿರ್ತಾರೆ. ರೆಕಾರ್ಡಿಂಗ್ ವೇಟ್ ಮಾಡೋಕ್ಕಿಂತ ಲೈವ್ ಆಗಿ ಅಟೆಂಡ್ ಮಾಡಿ, ಎನರ್ಜಿ ನೀವು ಗೊತ್ತಾಗುತ್ತೆ. ಯಾಕಂದ್ರೆ ಲೈವ್ ನೋಡಿದಾಗ ಟೈಮ್ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ನೀವು ರೆಕಾರ್ಡಿಂಗ್ ಕುಂತ್ರೆ ಇವತ್ತು ನಾಳೆ ಅಂತೇಳಿ 1 ವರ್ಷ ಆದ್ರೂ ಕೋರ್ಸ್ ಮೊಬೈಲ್ ಅಲ್ಲಿ ಇರುತ್ತೆ ನಿಜ, ಬಟ್ ನೀವು ನೋಡಲ್ಲ ಅದನ್ನ ಯಾರು. ನನ್ನ ಸ್ವಂತ ಅನುಭವ ಮತ್ತೆ ನಾನು ನೋಡಿರೋದು ಕಾಮನ್ ಆಗಿ ಅದಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನೋಡಿ, ಯಾರ್ಯಾರು ಇನ್ನೂ ಜಾಯ್ನ್ ಆಗ್ಬೇಕಂತಿದ್ದೀರೋ ಅವ್ರು ಪೇ ಮಾಡಿ ಜಾಯ್ನ್ ಆಗ್ಬೋದು, ಸರಿನಾ? ಜಾಯ್ನ್ ಆದ್ರೆ ನೀವು ಕಂಟಿನ್ಯೂ ಕಲಿಬಹುದು. ಹಿಂದಿಂದು ವಿಡಿಯೋಸ್ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ, ನೋಡ್ಕೊಂಡು ಕಲಿಬಹುದು. ಓಕೆ, ಎಸ್, ಡನ್. ಥ್ಯಾಂಕ್ ಯು. ಗ್ರೂಪಲ್ಲಿ ಫೀಡ್ಬ್ಯಾಕ್ ಹಾಕಿ, ಏನಾದ್ರು ಚೇಂಜಸ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂತಿದ್ರೆ ನಿಮ್ಗೆ ಅನ್ಸಿದ್ರೆ ಫೀಡ್ಬ್ಯಾಕ್ ಹಾಕಿದ್ರೆ ನಾನು ತಗೋತೀನಿ. ಓಕೆ, ಥ್ಯಾಂಕ್ ಯು, ನಮಸ್ತೆ. ನಾಳೆ ಕ್ಲಾಸಲ್ಲಿ ಮೀಟ್ ಆಗೋಣ ಎಲ್ಲರೂ.